ಈಗಿನ ಗೋಷ್ಠಿ ಪರಿಸರ ಅವ್ಯಕ್ತ ವಿಸ್ಮಯಗಳ ಆಗರ. ಸಂವಾದಕಾರರು ಶ್ರೀ ಶಿವಾನಂದ ಕಳವೆ, ಶ್ರೀ ಹರ್ಷವರ್ಧನ ಶೀಲವಂತ್. ಸಮನ್ವಯಕಾರರು ಶ್ರೀ ವಿನಯ್ ಶಿವಮೊಗ್ಗ. ಈ ಪ್ರಪಂಚದಲ್ಲಿರುವ ಅತ್ಯಂತ ಸುಂದರ, ಸಹಜ, ಸಂವೇದನಶೀಲವಾದ ವಿಷಯ ಎಂದರೆ ಅದು ನಮ್ಮ ಸುತ್ತಮುತ್ತಲಿನ ಪರಿಸರ ಹಾಗೂ ಪ್ರಕೃತಿ. ಪ್ರಕೃತಿಯಲ್ಲಿ ವ್ಯಕ್ತವಾಗಿರುವ ವಿಷಯಗಳಿಗಿಂತ ಹೆಚ್ಚಿನದಾಗಿ ಅವ್ಯಕ್ತ ವಿಷಯಗಳು ಅಡಗಿವೆ. ಮನುಷ್ಯನ ಲೋಭದ ಕಾರಣ ಪರಿಸರದ ಅನೇಕ ಸೂಕ್ಷ್ಮ ವಿಷಯಗಳು ಅಳಿವಿನಂಚಿನಲ್ಲಿವೆ. ಹಾಗಾಗಿಯೇ ಈ ಹೊತ್ತಿನಲ್ಲಿ ಸಂರಕ್ಷಣೆ ಹೆಚ್ಚಿನ ಮಹತ್ವ ಪಡೆದುಕೊಂಡಿದೆ. ಈ ಗೋಷ್ಠಿಯಲ್ಲಿ ಪರಿಸರದ ವಿಸ್ಮಯಗಳ ಜೊತೆಯಲ್ಲಿ ಪರಿಸರದ ಉಳಿವಿಗಾಗಿ ನಮಗಿರುವ ಕರ್ತವ್ಯ ಜವಾಬ್ದಾರಿಯನ್ನು ಪರಾಮರ್ಶಿಸಲಾಗುತ್ತದೆ. ಅದುವೇ ಪರಿಸರ ಅವ್ಯಕ್ತ ವಿಷಯಗಳ ಆಗರ. ಈ ಒಂದು ಗೋಷ್ಠಿಯನ್ನು ಸಮನ್ವಯಕರಾಗಿ ಶ್ರೀ ವಿನಯ್ ಶಿವಮೊಗ್ಗ ಅವರ ಒಂದು ಕಿರುಪರಿಚಯವನ್ನು ತಮ್ಮ ಮುಂದೆ ಮಾಡಲು ಇಚ್ಛಿಸುತ್ತೇನೆ. ಶ್ರೀ ವಿನಯ್ ಶಿವಮೊಗ್ಗದವರೇ ಆದ ಶ್ರೀ ವಿನಯ ಶಿವಮೊಗ್ಗ ಔಷಧ ವಿಜ್ಞಾನ ಕ್ಷೇತ್ರದಲ್ಲಿ ಸರಿಸುಮಾರು 2 ದಶಕಗಳ ಕಾಲ ಸೇವೆ ಸಲ್ಲಿಸಿ ಹಲವಾರು ದೇಶಗಳನ್ನು ಸಂದರ್ಶಿಸಿದ್ದಾರೆ. ಹವ್ಯಾಸಿ ಬರಹಗಾರರಾಗಿರುವ ಇವರಿಗೆ ಸಂಗೀತ ಸಾಹಿತ್ಯದಲ್ಲಿ ಅಪಾರ ಒಲವಿದೆ. ಸುಮಾರು 30ಕ್ಕೂ ಹೆಚ್ಚು ಕಿರುಚಿತ್ರಗಳಲ್ಲಿ ಅಭಿನಯಿಸಿರುವ ಇವರು ಪ್ಲಾಸ್ಟಿಕ್ ವಿರುದ್ಧದ ಆಂದೋಲನವನ್ನು ವ್ಯಕ್ತಿಗತವಾಗಿ ನಿಭಾಯಿಸುತ್ತಿದ್ದಾರೆ. ಪ್ರಕೃತಿ ಹಾಗೂ ನಿರ್ಮಲ ಪರಿಸರದ ಸಹವಾಸದ ಸಲುವಾಗಿ ಚಾರಣಗಳನ್ನು ಹೆಚ್ಚಾಗಿ ಆನಂದಿಸುವ ವಿನಯ್ ಪ್ರಸ್ತುತ ಶಿವಮೊಗ್ಗದ ಕರ್ನಾಟಕ ಸಂಘದ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇದು ನಮ್ಮ ವಿನಯ್ ಅವರ ಕಿರುಪರಿಚಯ. ಉಳಿದ ಸಂವಾದಕಾರರ ಪರಿಚಯವನ್ನು ಅವರು ಮಾಡಿಕೊಡಲಿದ್ದಾರೆ. ಈಗ ಓವರ್ ಟು ವಿನಯ್. ನಮಸ್ಕಾರ. ಮಧ್ಯಾಹ್ನದ ಊಟದ ನಂತರ ಸೆಷನ್ ಸಾಹಿತ್ಯದ ನಡುವೆ ಪ್ರಕೃತಿಯ ಕುರಿತಾದಂಥ ಚರ್ಚೆ. ಯಾಕೆ ಅಂತಂದರೆ ನಾವೆಲ್ಲ ನಂಬಿದ್ದೀವಿ ಈ ಭಗವಂತನ ಸೃಷ್ಟಿಯಲ್ಲಿ ಪ್ರಕೃತಿಯಷ್ಟು ಉತ್ತಮವಾದ ಸಾಹಿತ್ಯ ಇನ್ನೊಂದಿಲ್ಲ ಅಂತ. ಆ ನಿಟ್ಟಿನಲ್ಲಿ ಒಂದಿಷ್ಟು ಮಲೆನಾಡು ಭಾಗದಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಪರಿಸರ ಆ ಗೋಷ್ಠಿಯ ಭಾಗವಾಗಲಿಲ್ಲ ಅಂದರೆ ಎಲ್ಲೋ ಅಪೂರ್ಣ ಅಂತ ಅನಿಸುತ್ತೆ ಅನ್ನೋ ನಿಟ್ಟಿನಲ್ಲಿ ಪರಿಸರದ ಕುರಿತಾಗಿ ಒಂದಿಷ್ಟು ಚರ್ಚೆಯನ್ನು ಮಾಡೋಕ್ಕೆ ನಾವೆಲ್ಲ ಇಲ್ಲಿ ಸಿದ್ಧವಾಗಿದ್ದೀವಿ. ಐನ್ಸ್ಟೈನ್ ಒಂದು ಮಾತು ಹೇಳ್ತಾನೆ, ಲುಕ್ ಡೀಪ್ ಇನ್ ಟು ನೇಚರ್ ಆ್ಯಂಡ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಬೆಟರ್ ಅಂತ. ನಾವು ಪ್ರಕೃತಿನ ನೋಡೋದನ್ನು ಅದರ ಸಂವೇದನೆಯನ್ನು ಅರ್ಥ ಮಾಡ್ಕೊಳ್ಳೋದ್ರೊಳಗೆ ಕೆಲವು ಸರಿ ನಾವು ವಿಫಲರಾಗ್ತಾ ಇದ್ದೀವಿ ಅನ್ನೋ ನಿಟ್ಟಿನಲ್ಲಿ ಸಾಹಿತ್ಯದಲ್ಲಿ ಈ ಥರದ ಒಲವು ಅಂದರೆ ಪ್ರಕೃತಿಯ ಅವ್ಯಕ್ತ ಮುಖವನ್ನು ತೋರಿಸುವಂಥ ಪ್ರಯತ್ನ ಕನ್ನಡದ ಕವಿಗಳು ನಿರಂತರವಾಗಿ ಮಾಡಿದ್ದಾರೆ ಅಂತ. ಯಾವುದು ವ್ಯಕ್ತವಾಗುತ್ತೋ ಅದು ವಿಜ್ಞಾನ ಅಂತ ಅನ್ಸ್ಕೊಳತ್ತೆ, ಯಾವುದು ಅವ್ಯಕ್ತ ಆಗುತ್ತೋ ಅದು ಆಧ್ಯಾತ್ಮ ಅಂತ ನಾನು ಭಾವಿಸ್ತೀನಿ. ಕುವೆಂಪು ಅವ್ರು ಹೇಳ್ತಾರೆ, ಈಗ ತಾನೇ ನಾವು ಈ ಸೆಕೆ ಬಿಸಿಲು ಒದ್ದಾಡ್ತಾ ಇದ್ದೀವಿ, ಆದರೆ ಕುವೆಂಪು ಅವರು ಒಂದು ಸಾಲು ಅನಿಸುತ್ತೆ, ಬಿಸಿಲಿದು ಬರೀ ಬಿಸಿಲೆಲ್ಲವೋ ದೇವರ ದಯೆ ಕಾಣೋ ಅಂತ ತಕ್ಷಣ ಬರೀ ಬಿಸಿಲು ಅಲ್ಲ, ಇದು ಒಂದು ದೇವರ ದಯೆ, ಇಲ್ಲೇನೋ ಬೇರೆದೊಂದು ಅವ್ಯಕ್ತವಾದ ಆಯಾಮ ಈ ಒಂದು ಬಿಸಿಲಿಗಿದೆ ಅಂತ ಅನಿಸುತ್ತೆ. ಅದೇ GSS ಅವ್ರು ಹೇಳ್ತಾರೆ, ಹನಿಯೊಡೆದು ಮಳೆ, ಪ್ರೀತಿ ಇಲ್ಲದ ಮೇಲೆ ಹೇಗೆ ಮಳೆ ಆಯಿತು ಅಂತ ಅವ್ರು ಕೇಳ್ತಾರೆ. ಅಂದರೆ ಒಂದು ಸಾಧಾರಣವಾದ ಮಳೆಗೂ ಒಂದು ಅವ್ಯಕ್ತ ಆಧ್ಯಾತ್ಮದ ಭಾವವನ್ನು ಕನ್ನಡದ ಕವಿಗಳು ನಿರಂತರವಾಗಿ ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ಮಾಡೋಣ. ನನ್ನ ಜೊತೆ ಇವತ್ತು ಶಿವಾನಂದ ಕಳವೆ ಅವರಿದ್ದಾರೆ. ಶಿವಾನಂದನ ಸ್ಪ್ಲಿಟ್ ಮಾಡಿದ್ರೆ ಶಿವ ಮತ್ತು ಆನಂದ ಅಂತಂದರೆ, ಶಿವ ಅಂದರೆ ಮಂಗಳಕರ, ಆನಂದ ಅವರು ಪ್ರಕೃತಿಯ ಸಹವಾಸದಲ್ಲಿ ಸದಾ ಮಂಗಳವಾಗಿ ಆನಂದವಾಗಿರುವಂಥ ಇವರೇ ಒಂದು ಪರಿಸರದ ಅಚ್ಚರಿ ಅಂತ ಹೇಳಿದರೆ ತಪ್ಪಾಗಲಾರ್ದು. ಮೂಲತಃ ಉತ್ತರ ಕನ್ನಡದ ಸಿರ್ಸಿ ತಾಲೂಕಿನ ಕಳವೆಯವರು. BCom ಪದವಿ ನಂತರ ಪತ್ರಿಕೋದ್ಯಮದಲ್ಲಿ ಪದವಿ ಪಡೆದು ಶಿವಾನಂದ ಅವ್ರ ಪರಿಚಯ ತುಂಬ ಉದ್ದ ಇದೆ. ಅವರು ಹೇಳಿದ್ದಾರೆ ತುಂಬ ಪರಿಚಯ ಬೇಡ ನನ್ನ ಅಂದರೆ ನಾನೇ ಅವರ ಮಾತಲ್ಲೇ ಅವ್ರ ಪರಿಚಯ ನಿಮಗೆ ಆಗ್ತಾ ಹೋಗುತ್ತೆ.
ಈ ಕರ್ನಾಟಕದಲ್ಲಿ ಇವತ್ತು ಕೆರೆಗಳ ಬಗ್ಗೆ, ಕೆರೆಗಳ ಪುನಶ್ಚೇತನ ಬಗ್ಗೆ ಯಾರು ಸಮಗ್ರವಾಗಿ ಅಧ್ಯಯನ ಮಾಡಿದ್ದಾರೆ ಅಂತಂದರೆ ಅದು ಶಿವಾನಂದ ಕಳ್ವೆ ಅವರು. ಸುಮಾರು 5,000ಕ್ಕೂ ಹೆಚ್ಚು ಕೆರೆಗಳ ಪುನಶ್ಚೇತನ ಮಾಡಿರೋರು. ಹೆಸರಾಂತ ನಟ ಯಶ್ ಅವರ ಯಶೋ ಮಾರ್ಗದ ಮೂಲಕ ಹಲವಾರು ಕೆರೆಗಳನ್ನು ಪಡಿಸಿದವರು. ಅಷ್ಟೇ ಅಲ್ಲದೆ ಒಳ್ಳೆಯ ಸಾಹಿತಿ, ಒಳ್ಳೆಯ ಕಾದಂಬರಿಕಾರರು. ಅವರ ಮಧ್ಯಘಟ್ಟ ಇರ್ಬೋದು, ಅವರ ಕಾನಘಟ್ಟ ಇರ್ಬೋದು, ಇವೆಲ್ಲ ಅತ್ಯಂತ ಪ್ರಚಲಿತ ಕಾದಂಬರಿಗಳು. ಎಲ್ಲದರೊಳಗೂ ಪ್ರಕೃತಿಯ ಕುರಿತಾದಂಥ ಅವರ ಕಾಳಜಿ, ಅವರ ಮಳೆ ಮನೆಯ ಮಾತುಕತೆ, ಕಾನ್ ಬಾಗಿಲು, ಮಣ್ಣಿನ ಓದು, ಒಂದು ತಿತ್ತುನ ಕತೆ, ಕ್ಷಾಮಡಂಗುರ, ಜಲವರ್ತಮಾನ, ಅನ್ನ ಕೊಡವ ಅನನ್ಯ ತೋಟ, ಒಲವು ನೋವಿನ ತೊಟ್ಟಿಲ ಹಾಡು, ಹೀಗೆ ಅನೇಕ ಕೃತಿಗಳನ್ನು ಅವರು ರಚಿಸಿದ್ದಾರೆ. ನನಗೆ ಸುದೈವದಿಂದ ಅವರ ಒಂದು ಕಳವೆ ಹತ್ರ ಇರುವಂಥ ಕಾನ್ಮನೆ ನಿಸರ್ಗ ಅಧ್ಯಯನ ಕೇಂದ್ರಕ್ಕೆ ಭೇಟಿ ನೀಡುವಂಥ ಅವಕಾಶ ಸಿಕ್ಕಿತ್ತು. ಮನೆಯ ಬಾಗಿಲಿಗೆ ಜಿಂಕೆ, ನಮ್ಮಲ್ಲಿ ಹೇಗೆ ನಾಯಿಗಳು ಬಂದು ಹೋಗ್ತಾವೋ ಆ ಥರ ಮನೆಯ ಬಾಗಿಲಿಗೆ ಜಿಂಕೆಗಳು ಬಂದು, ಜಿಂಕೆಗಳು ಇವರ ಮನೆಯಲ್ಲಿ ಆಶ್ರಯ ಪಡೆದಂಥ ಸುಂದರ ಪ್ರಸಂಗಗಳು, ಸುಂದರ ವಿಷಯಗಳನ್ನು ಅವರು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಬಹಳ ಅತ್ಯಂತ ಪರಿಸರದ ಮಧ್ಯೆ ಬದುಕ್ತಿರುವಂಥ ಒಬ್ಬ ಪರಿಸರ ಸಂತ ಶಿವಾನಂದ ಕಳ್ವೆ ಅವರು. ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಶ್ರೀ ಹರ್ಷವರ್ಧನ್ ಶೀಲವಂತ್ ದೂರದ ಧಾರವಾಡದಿಂದ ಬಂದಿದ್ದಾರೆ. ಇವರು ಸುಮಾರು 22 ವರ್ಷಗಳ ಕಾಲ ಕ್ಷೇತ್ರದ ಅನುಭವ ಹೊಂದಿದ್ದಾರೆ. ಅತ್ಯುತ್ತಮ ಮಾನವೀಯ ವರದಿಗಾರರಾಗಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ, ಮೈಸೂರು ದಿಗಂತ ಪುರಸ್ಕಾರ, ಕೃಷಿ ಮಾಧ್ಯಮ ಕೇಂದ್ರ ಕಾಮ್ ಹಾಗೂ ಅರ್ಗ್ಯ ಫೆಲೋಶಿಪ್ ಗಳಿಸಿದ ಪತ್ರಕರ್ತರು. ಆಕಾಶವಾಣಿ ಹಾಗೂ ದೂರದರ್ಶನದ ಎ ಗ್ರೇಡ್ ಕಲಾವಿದರು. ತುಂಬ ಸರಿ ಸಂವೇದನೆ ಕಳ್ಕೊಂಡ್ಬಿಟ್ಟಿದ್ದಾನೆ. ಅಂದರೆ ಒಂದು ಮಳೆ ಆಗ್ತಾ ಇದೆ ಅಂದರೆ ಅದು ವಿಸ್ಮಯನೇ, ಅದು ವ್ಯಕ್ತವಾಗಿ ಕಾಣಿಸ್ತಾ ಇದೆ ಅಂತಂದರು. ಮಳೆ ಆಗೋ ಪ್ರೋಸೆಸ್ಸಲ್ಲೂ ನಾವು ಎಲ್ಲೋ ತುಂಬ ಸರಿ ನಾವು ಪ್ರಕೃತಿ ಕುರಿತಾದಂಥ ಒಂದು ಸಂವೇದನೆ ಇವತ್ತಿನ ಸಮಾಜದಲ್ಲಿ ಕಮ್ಮಿ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಸೊ ನನ್ನ ಮೊದಲ ಪ್ರಶ್ನೆ, ನೀವು ಪರಿಸರಕ್ಕೆ ತುಂಬ ಹತ್ತಿರವಾಗಿ ಬದುಕ್ತಾ ಇದ್ದೀರಾ, ನೀವು ಎಷ್ಟು ಈ ರೀತಿಯ ಅವ್ಯಕ್ತ ವಿಸ್ಮಯಗಳಿಗೆ ನೀವು ಸಾಕ್ಷಿಯಾಗಿದ್ದೀರಾ ಮತ್ತು ನಿಮ್ಮ ಅನುಭವ ಯಾವ ರೀತಿ ಇರುತ್ತೆ ಆ ನಿಟ್ಟಿನಲ್ಲಿ ಅಂತ? ಮೊದಲನೇದಾಗಿ ಸಾಹಿತ್ಯ ಹಬ್ಬದಲ್ಲಿ ಹಸಿರಿನ ಕುರಿತು ಮಾತುಕತೆಯನ್ನು ಇಟ್ಕೊಂಡಿರೋದು ಖುಷಿಯ ಸಂಗತಿ. ನಮ್ಮ ಹಿರಿಯರು ಈ ಅವ್ಯಕ್ತ ಆಗುಹೋಗುಗಳನ್ನು ನೋಡಿದವರು, ತಜ್ಞರು. ಯಾಕೆಂದರೆ ಒಂದು ಹಳ್ಳಿಯಲ್ಲಿ 60, 70, 80, 90, 100 ವರ್ಷಗಳ ಕಾಲ ಬದುಕಿದಾಗ ಅವರು ನೋಡಿದ್ದೇ ಅಲ್ಲಿಯ ಬೆಟ್ಟಗಳನ್ನು, ನದಿಗಳನ್ನು, ಹುಲ್ಲನ್ನು. ಅವರು ಹೇಳಿದ ಮಾತುಗಳೇ ಅನುಭವದ ಮಾತುಗಳಾಗಿ ನಮಗೆ ಅನೇಕ ಆಗುಹೋಗುಗಳು ನಮಗೆ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ನಮಗೆ ಆ ಜೇಡ ಏನು ಮಾಡುತ್ತೆ ಅಂತ ಗೊತ್ತೇ ಇಲ್ಲ. ನಮಗೆ ಹಸು ಹಾಲು ಕೊಡುತ್ತೆ ಅಂತ ಗೊತ್ತು, ಆದರೆ ಹಸುವಿಗೆ ಹುಲ್ಲನ್ನು ಒಂದು ಜೇಡ ಕೊಡುತ್ತೆ ಅನ್ನೋದು ಗೊತ್ತೇ ಆಗಲ್ಲ. 4ನೇ ಶತಮಾನದಲ್ಲಿ ಒಂದು ಪುಸ್ತಕ ಬರೆಯಲ್ಪಡ್ತದೆ, ರಟ್ಟಮತಶಾಸ್ತ್ರ. ಕಾಡು ಹೊಲದಲ್ಲಿ ಕೃಷಿ ಶಕುನಗಳನ್ನು ದಾಖಲಿಸಿದ್ದು. ಕುರುಬರು ಓಡಾಡುವಾಗ ಮುತ್ತುಗದ ಮರದಲ್ಲಿ ಹೂವಾಗಿ ಅದರ ಬೀಜ ಯಾವ ಥರ ಆಯಿತು, 2-3 ಬೀಜ, 2 ಬೀಜ ಇರುತ್ತೆ, 2 ಬೀಜನೂ ಗಟ್ಟಿ ಇದ್ದರೆ ಹಿಂಗಾರು ಮುಂಗಾರು ಚೆನ್ನಾಗಿರುತ್ತೆ ಅಂತ ಅವರು ಅದನ್ನು ನೋಡ್ತಾರೆ. ಬೇವಿನ ಮರದಲ್ಲಿ ಹೂವು ಚೆನ್ನಾಗಾದರೆ, ಹುಣಸೆ ಮರದಲ್ಲಿ ಫಲ ಚೆನ್ನಾಗಿ ಬಿಟ್ಟರೆ, ಮಾವು ಚೆನ್ನಾಗಾದರೆ, ಹೀಗೆ ಮುಂದೆ ಏನಾಗುತ್ತೆ ಅನ್ನೋದನ್ನು ಹೇಳ್ತಿದ್ರು. ಇನ್ನು ಕರಾವಳಿ ಅಂಚಿನಲ್ಲಿ ಹೋದರೆ ಇನ್ನೂ ಸಾಕಷ್ಟಿದೆ. ನಮಗೆ ಹವಾಮಾನದ ವರ್ತಮಾನಗಳೆಲ್ಲ ಬರೋದೇ ಅಲ್ಲಿಯ ಮೀನುಗಾರರಿಂದ. ಅಲ್ಲಿಯ ಅನೇಕ ಜನ ಹಿಂದೆಲ್ಲ ಹಡಗಿನ ಪ್ರಯಾಣ ಇದ್ದಾಗ ಅವರು ನೆಲದ ಮೇಲೆ ಯಾರು ಓಡಾಡಿದ್ದು ಕಡಿಮೆ ಇತ್ತು. ಕೆಲವರು ಆ ಥರ ಒಬ್ಬ ಹಿರಿಯರನ್ನು ಮಾತಾಡಿಸಿದ್ದೆ. ಕಾಲೆಲ್ಲ ಚೆನ್ನಾಗಿತ್ತು, ಆದರೆ ನೆಲದ ಮೇಲೆ ಓಡಾಡಿರಲಿಲ್ಲ. ಅವನು ಹಡಗಿನ ಪ್ರಯಾಣ ಮಾಡಿದ್ದ. ಆದರೆ ಮಳೆ ಇಂಥ ತಾರೀಕಿಗೆ ಆಗುತ್ತೆ ಅನ್ನೋದನ್ನು ಅವನು ಸಮುದ್ರದ ಆ ನೋಟವನ್ನು ಹೇಳ್ಕೊಂಡು, ಸಮುದ್ರದಲ್ಲಾಗುವಂಥ ಕರಿನೀರಾಗಿರ್ಬೋದು, ತೆರೆಗಳ ಸ್ವರೂಪ ಆಗಿರ್ಬೋದು, ಹಾವಸಿಗಳು ಕರಿನೀರು ಅಂತ ಹೇಳ್ತೀವಿ ಅದಾಗಿರ್ಬೋದು, ಅಥವಾ ಬಲೆಗೆ ಸಿಕ್ಕ ಮೀನಾಗಿರ್ಬೋದು, ಅಥವಾ ರಾತ್ರಿ ಪಯಣದಲ್ಲಿ ಜುಲ್ಮಾತಿ ಅಂತ ಅವರು ನಕ್ಷತ್ರದ ಬಗ್ಗೆ ಹೇಳ್ತಾರೆ, ಪಳಪಳ ಅಂತ ಹೊಳೆದು 8 ಗಂಟೆಗೆ ತುಫಾನು ಬರ್ತದೆ ಅಂತ ಮುನ್ಸೂಚನೆ ಆಗಿರ್ಬೋದು. ಇದೆಲ್ಲವನ್ನು ಹೆಚ್ಚು ಕಡಿಮೆ 100 ವರ್ಷಗಳ ಹಿಂದೆ ಅವರು ಅನುಭವಿಸಿ ಹೇಳ್ತಾಯಿದ್ರು. ಎಷ್ಟೋ ಸರಿ ನನಗೆ ಈಗಲೂ ಕೂಡ ಯಾವತ್ತು ಮಳೆ ಆಗುತ್ತೆ ಅನ್ನೋದನ್ನು ನನಗೆ ಹೇಗೆ ಸ್ನೇಹಿತರು, ವಿಜ್ಞಾನಿಗಳು ಹೇಳ್ತಾರೋ ಹಾಗೆ ಮೀನುಗಾರರು ಈ ಥರ ಅವರು ಕೂಡ ಹೇಳ್ತಾರೆ. ಅಂದರೆ ಒಂದು ಬೆಟ್ಟವನ್ನು ನೋಡ್ತಾ ಹೋದಾಗ ಆ ಬೆಟ್ಟವನ್ನು ಓದೋದು ಅಂತ ಹೇಳ್ತೀನಿ, ಒಂದು ಮರವನ್ನು ಓದೋದು ಅಂತ ಹೇಳ್ತೀವಿ. ಈ ಓದಿ ಬಲ್ಲ ಜ್ಞಾನ ಇದೆಯಲ್ಲ, 10,000 ಗಂಟೆಗಳ ನಿಯಮ ಅಂತಿದೆ. ಯಾರು 10,000 ಗಂಟೆ ಒಂದು ವಿಷಯ ಅಧ್ಯಯನ ಮಾಡ್ತಾರೋ ತಜ್ಞರು ಅಂತಾರೆ.
PhD ಪಡೆದು ಮಾರನೇ ದಿವಸ ತಜ್ಞರಾಗಲ್ಲ. ಬಟ್ ನಮ್ಮ ಹಿರಿಯರು ದೊಡ್ಡ ತಜ್ಞರಾಗಿರ್ತಾರೆ, ಅವ್ರು ಹೇಳ್ತಾರೆ. ಅನುಭವದ ಮಾತುಗಳೆಲ್ಲದು. ಸರ್, ನಿಮಗೆ ಒಂದು ಪ್ರಶ್ನೆ. ಈಗ ಇವತ್ತಿನ ಕಾಲದಲ್ಲಿ ತುಂಬ ನಾವು ಗ್ಲೋಬಲ್ ವಾರ್ಮಿಂಗು, ಕ್ಲೈಮೇಟ್ ಚೇಂಜು ಈ ವಿಷಯವಾಗಿ ತುಂಬ ಮಾತಾಡ್ತೀವಿ, ಬಹಳ ಪರಿಸರ ಹಾಳಾಗ್ತಾ ಇದೆ ಅಂತ. ಎಲ್ಲೋ ಒಂದು ಕಡೆ ಅಂದರೆ ಅನ್ಸೀಸ್ನಲ್ ಫ್ರೂಟ್ಗಳು, ಒಂದು ಕಾಲದಲ್ಲಿ ಒಂದೇ ಕಾಲದಲ್ಲಿ ಮಾವಿನ ಹಣ್ಣು ಸಿಗ್ತಾಯಿತ್ತು, ಹಲಸಿನ ಹಣ್ಣು ಸಿಗ್ತಾಯಿತ್ತು, ಅಥವಾ ಯಾವುದೋ ಒಂದು ಸೀಸ್ನಲ್ ವೆಜಿಟೇಬಲ್ಲು, ಸೀಸ್ನಲ್ ಫ್ಲವರು, ಫ್ರೂಟ್ ಅಂತ. ಈಗ ಇವತ್ತಿನ ನಮ್ಮ ಕಾಲಮಾನದಲ್ಲಿ ಎಲ್ಲ ಅವರೆಕಾಳಿಗೆ ಕಾಯ್ತಾ ಇದ್ವಿ, ಇವಾಗ ಅವರೆಕಾಳು ಎಲ್ಲ ಸೀಸನಲ್ಲೂ ಸಿಗ್ತಾ ಇದೆ. ಅಂದರೆ ಎಲ್ಲೋ ಪ್ರಕೃತಿ ಕೂಡ ನಮ್ಮ ಈ ವೈಜ್ಞಾನಿಕ ದಾಳಿಗಳಿಗೆ ಅಥವಾ ಮನುಷ್ಯನ ಈ ಲೋಭಕ್ಕೆ ಮಣಿದು ಪ್ರಕೃತಿ ಸೋತು ಹೋಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ, ಅಥವಾ ಈ ದಾಳಿಗಳನ್ನು ಪ್ರಕೃತಿ ಹೇಗೆ ನಿಭಾಯಿಸೋಕ್ಕೆ ಸಾಧ್ಯ ಅಂತ ನಿಮ್ಗೆ ಅನಿಸುತ್ತೆ? ಇದು ಬಹಳ ಗಂಭೀರ ಪ್ರಶ್ನೆ. ನನ್ನ ಅನುಭವದೊಳಗೆ ಬಂದ ಸಂಗತಿಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತೇನೆ. ವಿನಯ್ ಅವರು ಕೇಳಿದ ಪ್ರಶ್ನೆಗಳಲ್ಲಿ ಸಾಕಷ್ಟು ಆಯಾಮಗಳಿದ್ದಾವೆ. ನನಗನ್ಸೋದು, ನಾವೀಗ ನಮ್ಮ ಮನೆ ಅಂಗಳದಲ್ಲಿ ನಮ್ಮ ವೈಯಕ್ತಿಕ ಶಕ್ತಿಯಾನುಸಾರ ಇವುಗಳನ್ನು ಉಳಿಸ್ಕೊಳ್ಳಿಕ್ಕೆ ಏನು ಪ್ರಯತ್ನ ಮಾಡ್ತಿದ್ದೀವಿ ಅಂತ. ಕಿಸೆಯಲ್ಲಿ ದುಡ್ಡದ, ಮೋರಿಗೋ ಅಥವಾ ಇನ್ಯಾವುದೋ ರಿಟೇಲ್ ಔಟ್ಲೆಟ್ಗೋ ಹೋಗ್ತೀನಿ, ನಾನು ಖರೀದಿ ಮಾಡ್ಕೊಂಡು ತರ್ತೀನಿ, ಅದನ್ನು ಬಳಸ್ತೀನಿ. ಸೊ ಬಳಸು, ಎಸಿ, ಯೂಸ್ ಆ್ಯಂಡ್ ಥ್ರೋ, ಭಾಳ ಹತ್ತಿರದೀವಿ ಈಗ ನಾವು. ಹಾಗಾಗಿ ನನಗೆ ಬೇಕಾಗಿರೋದು ಅಥವಾ ನನ್ನ ಮನೆಗೆ ಬೇಕಾಗಿರೋದನ್ನು ನನ್ನ ಮನೆ ಅಂಗಳದಲ್ಲಿ ಬೆಳ್ಕೊಳ್ಳಿಕ್ಕೆ ಏನಾದರೂ ಪ್ರಯತ್ನ ಮಾಡ್ತಿದ್ದೀನ ಅಂತ. ಧಾರವಾಡದಲ್ಲಿ ನಾವೇನು ಮಾಡಿದ್ವಿ ಅಂದರೆ, ಒಂದಷ್ಟು ಪಟ್ಟಣದ ಮನೆಗಳನ್ನು ಆಯ್ಕೆ ಮಾಡಿಕೊಂಡು ಪ್ರಯೋಗ ಮಾಡಬಹುದು ಅಂತ ಅಂದ್ಕೊಂಡವರಿಗೆ ಮನೆ ಅಂಗಳದ ವನ, ಅಂದರೆ ಕಿಚನ್ ಗಾರ್ಡನಿಂಗ್ ಅಂತ ನಾವೇನು ಕರಿತೀವಿ ಆ ಥರದ್ದು, ಮತ್ತು ಆ ಮನೆಯ ದೈನಂದಿನ ಜೀವನದಲ್ಲಿ ನಮಗೆ ಬರುವಂಥ ರೋಗಗಳಿಗೆ ಅನುಕೂಲ ಆಗುವಂಥ ಮನೆಮದ್ದಿನ ಸಾಮಗ್ರಿಗಳು, ಅವುಗಳಿಗೆ ನಾವು ಮೆಡಿಸಿನಲ್ ಪ್ಲಾಂಟ್ಸ್ ಅಂತೇನು ಹೇಳ್ತೀವಿ, ವೈದ್ಯಕೀಯ ಸಸ್ಯಗಳು, ಆ ಥರದ ಮನೆಮದ್ದುಗಳು, ಜೊತೆಗೆ ನಮ್ಮ ಮನೆಯ ಅಂಗಳಕ್ಕೆ ಈ ಪಾತ್ರಗಿತ್ತಿಗಳು ಬರುವಂಗಾಗಬೇಕು, ಜೇನ್ನೊಣಗಳು ಬರುವಂಗಾಗಬೇಕು, ಮತ್ತು ಒಂದಷ್ಟು ಪಕ್ಷಿಗಳು ಬರುವಂಗಾಗಬೇಕು ಅಂಥೇಳಿ ಈ ಹೋಸ್ಟ್ ಪ್ಲಾಂಟ್ಸ್ ಮತ್ತು ಫೀಡಿಂಗ್ ಪ್ಲಾಂಟ್ಸನ್ನು ಸಣ್ಣವಾದಷ್ಟು, ಅಂದರೆ ನಮ್ಮ ಮನೆಗೂ ತೊಂದರೆ ಮಾಡಬಾರ್ದು, ಕಂಪೌಂಡ್ ವಾಲಿಗೆ ತೊಂದರೆ ಆಗಬಾರ್ದು, ಪಕ್ಕದವ್ರಿಗೆ ಸಿಟ್ಟು ಬರಬಾರ್ದು, ಮತ್ತು ಅವ್ರು ನಮ್ಮ ಮೇಲೆ ಕಂಪ್ಲೇಂಟ್ ಕೊಡಬಾರ್ದು, ಅವ್ರ ಕಾರ್ ನಿಲ್ಲಿಸ್ಲಿಕ್ಕೆ ನಮ್ಮದೇ ಗಿಡ ಆಗಬೇಕು. ಆದರೂ ಕೂಡ ನಾವು ಈ ಥರದ ಸಮಸ್ಯೆಗಳ ಮಧ್ಯೆ ಪಟ್ಟಣದ ಮನೆಗಳಲ್ಲಿ ಪ್ಯೂರ್ ಬ್ರೀಡ್ ವೆರೈಟೀಸನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಅಂತ ಕಳವೆ ಸರ್ ಹಗಲೆಲ್ಲ ಹೇಳ್ತಿರ್ತಾರೆ. ಏನಂದರೆ, ನಾವು ವಿಸಿಟಿಂಗ್ ಕಾರ್ಡ್ ರೀತಿಯಲ್ಲಿ ನಮ್ಮ ಮನೆ ಅಂಗಳದಲ್ಲಿ ಬೆಳೆದಿರುವ ಗಿಡಗಳ ಬೀಜಗಳನ್ನು ಕೊಡುವಂಗಾಗಬೇಕು ಅಂತ. ಆ ಥರದ ನಮ್ಮ ಮನೆ ಅಂಗಳದಲ್ಲಿ ನಾವು ಬೆಳೆಸಿರುವ ಸಣ್ಣ ಸಣ್ಣ ಸಸ್ಯಗಳ ಬೀಜಗಳನ್ನು ವಿಸಿಟಿಂಗ್ ಕಾರ್ಡ್ ರೂಪದಲ್ಲಿ ಕೊಟ್ಟು, ಅದು ನಿಮ್ಮ ಮನೆಯ ಅಂಗಳಕ್ಕೂ ಬರೋ ರೀತಿಯಲ್ಲಿ ಸಣ್ಣ ಪ್ರಯೋಗವನ್ನು ಶುರು ಮಾಡಿಕೊಂಡು, ಈಗ ವಿನಯಣ್ಣ ಕೇಳಿದಂತೆ ಯಾವುದಿಲ್ಲ ಅದನ್ನು ಹುಡ್ಕೊಂಡು ಹೋಗಿ ಬೆಳೆಸುವಂಥದ್ದು. ಉದಾಹರಣೆಗೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆ ಜೊಯ್ಡಾದಲ್ಲಿ ಪ್ರತಿ ವರ್ಷ ಟ್ಯೂಬರ್ ಮೇಳ ಅಂತ ಮಾಡ್ತಾರೆ, ಗೆಡ್ಡೆ ಗೆಣಸು ಮೇಳ ಅಂತ. ನಮ್ಮ ವನವಾಸಿ ಬಂಧುಗಳು ಅಪರೂಪದ ಗೆಡ್ಡೆ ಗೆಣಸುಗಳನ್ನು ತಂದು, ನನಗನ್ಸೋ ಮಟ್ಟಿಗೆ ಒಂದು 110 ಪ್ರಜಾತಿಯ ಗೆಡ್ಡೆ ಗೆಣಸುಗಳನ್ನು ತಂದಲ್ಲಿ ಬೆಳೀತಾರೆ. ಡಾಕ್ಟರ್ ಬಾಲಚಂದ್ರ ಹೆಗಡೆ ಸಾಯಿ ಮನೆ, ಶಿವಾನಂದಣ್ಣ, ಈ ಥರದವ್ರದ್ದೆಲ್ಲ ಭಾಳ ದೊಡ್ಡ ಶ್ರಮ ಮತ್ತು ಪ್ರಯತ್ನ ಅದರ ಹಿಂದಿದೆ. ವಿಜಯಾನಂದ್ ಡೈರೇಕರ್ ಅದ್ರ ಹಿಂದೆ ಚಲೋ ಕೆಲಸ ಮಾಡ್ಯಾರ. ನಾವು ಅಲ್ಲಿ ತನಕ ಹೋಗಿ ಅವುಗಳನ್ನು ತೊಗೊಂಡು ಬಂದು ಧಾರವಾಡದಲ್ಲಿ ಹಂಚೋದಲ್ಲ, ನಮ್ಮಲ್ಲಿಗೆ ಹಂಚಿಕೊಳ್ಳೋದೇ ಕಡಿಮೆ ಆಗಿಬಿಟ್ಟದೆ. ಸೊ ಹಾಗಾಗಿ ಈ ಥರದ ಪ್ಯೂರ್ ಬ್ರೀಡ್ ವೆರೈಟೀಸ್, ಹೈಬ್ರೀಡ್ಗಳ ಮಧ್ಯೆಯೂ ಈ ಪ್ಯೂರ್ ಬ್ರೀಡ್ ವೆರೈಟೀಸನ್ನು ಹಂಚ್ಕೊಳ್ಳೋದ್ರಿಂದ ನನಗನ್ನಿಸ್ತದೆ ಅವುಗಳನ್ನು ನಾವು ನಮ್ಮ ವೈಯಕ್ತಿಕ ಶಕ್ತಿಯಾನುಸಾರ ನಮ್ಮ ಮನೆ ಅಂಗಳದಲ್ಲಿ ಉಳಿಸಿ ಬೆಳೆಸಬಹುದು ಅಂತ. ಇದೇ ಪ್ರಶ್ನೆ ನಿಮಗೆ ಅಲ್ಲ, ನಿನ್ನೆ ನನಗೊಂದು ಮೆಸೇಜ್ ಬಂತು. ಕೊಟ್ಟೂರು ಅಂತಂದರೆ ಗೊತ್ತು ನಿಮಗೆ, ಕೂಡ್ಲಿಗಿ ಕೊಟ್ಟೂರು, ಅಲ್ಲಿ ಬೇವಿನ ಮರ ತುಂಬ ಹೂವಳಿಸಿದೆ ಯಾಕೆ ಅಂತ. ನಿನ್ನೆ ಅವರು ನನ್ನನ್ನು ಭೇಟಿಯಾಗೋದ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಆ ಫೋಟೋಸ್ ಎಲ್ಲ ತೋರಿಸಿದರು. ಅನೇಕ ಮರಗಳನ್ನು ನೋಡ್ತೀವಿ, ಯಾವ ಕಾಲದಲ್ಲಿ ಏನಾಗಬೇಕಿತ್ತು ಚೇಂಜ್ ಆಗಿದೆ. ಮಾವು ಕೂಡ ಏನು ಜನವರಿ ಅಥವಾ ಡಿಸೆಂಬರು, ಈ ಫೆಬ್ರವರಿ ಈ ತಿಂಗಳಲ್ಲಿ ಹೂ ಅಳಿಸ್ಬೇಕಿತ್ತೋ ಇವಾಗೂ ಹೂ ಅಳಿಸಿದ ಮಾವಿದೆ. ಎಷ್ಟು 37 ಡಿಗ್ರಿ ಉಷ್ಣಾಂಶ ಆಗಿ ಮಾರನೇ ದಿವಸ 16 ಡಿಗ್ರಿ ಉಷ್ಣಾಂಶ ಅನುಭವಿಸ್ತಾ ಇದ್ವಿ. ಈ ಆಗು ಹೋಗುಗಳಿಗೆ ತಕ್ಷಣ ನಮಗೆ ಯಾವ ಸೈಂಟಿಸ್ಟು ಉತ್ತರ ಕೊಡಲ್ಲ, ಆದರೆ ಮರಗಳು ಉತ್ತರ ಕೊಡ್ತಾ ಇರ್ತವೆ. ಎಷ್ಟೋ ಪಕ್ಷಿಗಳಿಗೆ ವಲಸೆ ಬರುವಾಗ ತಮಗೆ ಕೀಟ ಇಂಥ ಕಾಲದಲ್ಲಿ ಇಂಥಲ್ಲಿ ಸಿಗುತ್ತೆ ಅಂತ ನಿಖರವಾಗಿ ಗೊತ್ತಿರುತ್ತೆ. ಮಾಗಡಿ ಕೆರೆಗೆ 27,000 ಕಿಲೋಮೀಟರ್ ದೂರದಿಂದ ಹಿಮಾಲಯಂಥ ಪರ್ವತಗಳನ್ನು 4-5 ಹಾರಿ
28,000 ಕಿಲೋಮೀಟರ್ನಿಂದ ಬರುವಂಥ ಪಕ್ಷಿಗಳಿಗೆ ಬರುವಾಗ ಸುತ್ತಲೆಲ್ಲೋ ಹೊಲದಲ್ಲಿರುವ ಆಹಾರನೂ ನೆನಪಿರುತ್ತೆ, ವಾತಾವರಣದ್ದು ಗೊತ್ತಿರುತ್ತೆ. ಇಲ್ಲಿ ಬಂದಾಗ ಏನಾದರೂ ವ್ಯತ್ಯಾಸ ಆದರೆ, ನಾವು ಮನುಷ್ಯನಿಗೆ ತೊಂದರೆ ಆದಾಗ ನನಗೆ ಈಗ ಫ್ಯಾನ್ ಹಾಕಿದ್ದೀರಿ ತುಂಬ ಆರಾಮಾಗಿರಲಿ ಅಂತ, ಆದರೆ ಪ್ರಕೃತಿಗೆ ಫ್ಯಾನ್ ಹಾಕಿಲ್ಲ ನಾವು. ಎಷ್ಟೋ ಸರಿ ನಾವು ಈಗ ಹಾಕ್ಬಿಟ್ಟಿದ್ದೀವಿ, ಕರ್ನಾಟಕದ ಉದ್ದಕ್ಕೂ ನೀವು ಎಲ್ಲ ಗುಡ್ಡಗಳನ್ನು ಫ್ಯಾನ್ ಹಾಕ್ಬಿಟ್ಟಿದ್ದೀವಿ ನಾವೀಗ ಅಲ್ವಾ. ಕೃಷಿ ಭೂಮಿಗಳನ್ನು ಖರೀದಿ ಮಾಡಾಗಿದೆ, ಇಡೀ ಭೂಮಿಯೇ ಡ್ರೈ ಆಗ್ತಾಯಿದೆ. ನಮಗೆ ಏನು ಬೇಕೋ ಅಲ್ಲದಕ್ಕೆಲ್ಲ ವಿಚಿತ್ರ ಆಗಿದೆ, ಆದರೆ ಹಸಿರು ಫ್ಯಾನ್ಗಳನ್ನು ಮಾಡ್ತಿದ್ದೀವಿ ಅಷ್ಟೆ. ಆದರೂ ಎಷ್ಟೋ ಸಣ್ಣ ಸಣ್ಣ ಸಂಜ್ಞೆಗಳು ಈಗಾಗಲೇ ಸಿಗ್ತಾ ಇದ್ದಾವೆ ನಮಗೆ, ಎಷ್ಟೋ ಮರಗಳ ಮೂಲಕ ಪಕ್ಷಿಗಳ ಮೂಲಕ ನಮಗೆ ಸಿಗ್ತಾ ಇದೆ ಸರ್. ಇದೇ ಸಮಸ್ಯೆನ ಇಟ್ಕೊಂಡು ಮುಂದೆ ಇನ್ನೊಂದು ಪ್ರಶ್ನೆ ಕೇಳೋದಿದ್ರೆ, ಈ ಅವ್ಯಕ್ತ ವಿಸ್ಮಯಗಳ ಕುರಿತಾಗಿ ಆಳವಾದ ಅಧ್ಯಯನ ಮಾಡಿದ್ರೆ ನಮಗೆ ಪರಿಸರದಿಂದ ಆಗುವಂಥ ಅನಾಹುತಗಳನ್ನು ತಪ್ಪಿಸ್ಬೋದಾ? ಅಂದರೆ ನಮ್ಮಲ್ಲಿ ಅತಿವೃಷ್ಟಿ ಅಥವಾ ಯಾವುದೋ ಸೈಕ್ಲೋನು, ಅಂದರೆ ನಾವು ಅದಕ್ಕೆ ಒಂದು ಉತ್ತರ ಕಂಡ್ಕೊಂಡು, ಅಂದರೆ ಪ್ರಕೃತಿಯ ವಿಕೋಪಗಳಿಗೆ ಉತ್ತರ ಕಂಡ್ಕೊಳ್ಬೋದಾ ನಾವು ಅನ್ಸುತ್ತಾ ನಿಮಗೆ? ಈ ಥರ ಅಂದರೆ ಇವಾಗ ತುಂಬ ಆ ಥರದ್ದೊಂದು ಕಾನ್ಸೆಪ್ಟ್ ಈಗಿದೆ, ಪ್ರಕೃತಿನ ಹತ್ತಿರವಾಗಿ ಸ್ಟಡಿ ಮಾಡಿದ್ರೆ ಮುಂಬರುವಂಥ ಪ್ರಕೃತಿಯ ಅನಾಹುತಗಳನ್ನು ನಾವು ತಪ್ಪಿಸ್ಬೋದು ಅಂತ. ಬಟ್ ಆ ಥರ ಸ್ಟಡಿ ಮಾಡೋಕ್ಕೆ ಸಾಧ್ಯನಾ ನಮಗೆ? ಇಲ್ಲ. ಏನಂತಂದರೆ ಭೂಮಿ ಬಿಸಿಯಾಗ್ತಾ ಇದೆ ಅಂತ ಎ ಸಿ ರೂಮ್ನಲ್ಲಿ ತುಂಬ ಸೆಮಿನಾರ್ಗಳು ಕಳೆದ ಒಂದು ದಶಕಗಳಲ್ಲಿ ಸಾಕಷ್ಟು ನಡೆದಿದೆ. ಪಶ್ಚಿಮ ಘಟ್ಟದಲ್ಲಿ ನಾನು ಕಾಳಿ ನದಿಯ ಒಂದು ಹಳ್ಳಿಯಿಂದ ಪ್ರದೇಶದಿಂದ ಸುಮಾರು ಯಲ್ಲಾಪುರದ ಹಳ್ಳಿಯ ತನಕ ಒಂದು 40-50 ಕಿಲೋಮೀಟ್ರ್ ಬೆಲ್ಟ್ನಲ್ಲಿ ಒಂದು ಗಿಡ, ಸಳ್ಳೆ ಅಂತ ಕರಿತೀವಿ, ಅದರ ಸಂಖ್ಯಾ ಸ್ಫೋಟ ಆಗ್ತಾ ಬಂತು. ಸಳ್ಳೆ ಗಿಡ ಅಂದರೆ ಎವರ್ಗ್ರೀನು, ಸಾಗವಾನಿ ಪ್ಲ್ಯಾಂಟೇಷನ್ಗಳಲ್ಲೆಲ್ಲೋ ಕಾಣಿಸ್ಕೊಳ್ತು, ಹಳ್ಳಿಯ ಸೊಪ್ಪಿನ ಬೆಟ್ಟದಲ್ಲಿ ಕಾಣಿಸ್ಕೊಳ್ತು. ಅದನ್ನ ಯಾರೂ ಅಷ್ಟಾಗಿ ಕಡಿಯಲ್ಲ, ಸಾಕಷ್ಟು ಹಣ್ಣಾಗುತ್ತೆ, ಹಕ್ಕಿಗಳು ತಿಂತವೆ, ರೀಜನ್ರೇಷನ್ ಚೆನ್ನಾಗಾಯಿತು. ಆಶ್ಚರ್ಯ ಅಂತಂದರೆ ಯಾರಾದರೂ ವಿಜ್ಞಾನಿಗಳು ರೆಕಾರ್ಡ್ ಮಾಡಿದರೆ ಅಲ್ಲಿ ಟೆಂಪ್ರೇಚರ್ ಕಡಿಮೆ ಆಗಿರುತ್ತೆ. ಪ್ರಕೃತಿ ತನ್ನ ದಾರಿಯನ್ನು ನೋಡ್ಕೊಳ್ಳುತ್ತೆ. ನಮ್ಮ ಕೆಲಸ ಏನು ಅಂತಂದರೆ ಈ ಸಕ್ಸಸ್ ಇದೆಯಲ್ಲ ಈ ಥರದ್ದು, ಅದನ್ನು ನೋಡಿ ವಿಸ್ತರಣೆ ಆಗಬೇಕು. ನಾವಿನ್ನೂ ಸಂಶೋಧನೆಯಲ್ಲೇ ಇದ್ದೀವಿ. ಪ್ರಕೃತಿ ಕೆಲವು ಕಡೆ ಉತ್ತರ ಕೊಡ್ತಾ ಇದೆ, ಏನೇನು ಆಗ್ತಾ ಇದೆ ಅಂತ ಉತ್ತರ ಕೊಡ್ತಾ ಇದೆ. ದರೆ ಕುಸಿತ ಆಗ್ತಾ ಇದೆ. ಏನು ಮಾಡಬೇಕು ಅಂತಂದರೆ ಲಾವಂಚ ಹಾಕಿ ಮತ್ತೊಂದು ಹಾಕಿ ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡಿ ಹೆದ್ದಾರಿಯಲ್ಲಿ ಬೇಕಷ್ಟು ಪ್ರಹಸನಗಳು ನಡೀತಾ ಇದೆ. ಕಬ್ಬಣ ಹಾಕೋದು, ಸಿಮೆಂಟ್ ಸುರಿಯೋದು ಎಲ್ಲದೂ ಮಾಡ್ತಾರೆ. ಸಣ್ಣ ಹುಲ್ಲು, ನಾನು ಬೈಂದೂರಿನ ಒಂದು ಕಡಲ ತೀರದಲ್ಲಿ ಇರುವಂಥ ಒಂದು ಹುಲ್ಲು, ಅವಲಕ್ಕಿ ಜಡ್ಡು ಅಂತ ಲೋಕಲ್ ನೇಮ್, ಅದು ಯಾರೋ ಎತ್ಕೊಂಡು ಹೋಗ್ಬಿಟ್ರು, ಯಾರೋ ಮಣ್ಣು ಬದುಗೆ ಹಾಕಬೇಕು ಅಂತ. ಅದಿಷ್ಟು ಪ್ರದೇಶದ ಭೂಕುಸಿತ ಕೊರೆತ ಎಷ್ಟಾಯ್ತಪ್ಪ ಅಂತಂದರೆ, ಅವನು ಹುಲ್ಲು ತಗೊಂಡೋದ, ಆದರೆ ಇಲ್ಲಿ 10 ಕೋಟಿ ರೂಪಾಯಿ 20 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಆ ಕೊರೆತವನ್ನು ನಿಲ್ಲಿಸೋದಕ್ಕಾಗಿಲ್ಲ. ಒಂದು ಹುಲ್ಲಿನ ಬೆಲೆ ಎಷ್ಟು ಅಂತಾದಾಗ ನಾವು ಇಂಜಿನಿಯರಿಂಗ್ ಯೋಚನೆಯಲ್ಲಿ ಹೆಂಗೆ ಕಬ್ಬಣ ಹಾಕಬೇಕು, ಹೆಂಗೆ ಇದ್ಬೇಕು ಯೋಚನೆ ಮಾಡ್ತೀವಿ. ಹುಲ್ಲಿನ ಬೆಲೆ ಅರ್ಥ ಮಾಡೋದಕ್ಕೆ ಸಾಮಾನ್ಯರೇ ಬೇಕಾಗ್ತದೆ. ಈ ಥರ ಅವ್ಯಕ್ತ ಆಗುಗಳನ್ನೇ ನೋಡ್ತಾ ಹೋಗಬೇಕಾಗತ್ತೆ. ಸರ್, ನಿಮಗೊಂದು ಪ್ರಶ್ನೆ. ನೀವು ಪತ್ರಕರ್ತರಾಗಿ ಮಾಧ್ಯಮ ವರದಿಗಾರರಾಗಿ ಅನೇಕ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಾ. ಶಿವಾನಂದಣ್ಣ ಪ್ರಕೃತಿ ಮಧ್ಯೆನೇ ನಿಂತು ಅವ್ರು ಕೆಲಸ ಮಾಡ್ತಾ ಇರೋದು. ನೀವು ನಗರದಲ್ಲಿದ್ದು ಜನರಿಗೆ ಪ್ರಕೃತಿಯ ಕುರಿತಾಗಿ ಅರಿವು ಮೂಡಿಸ್ತಾ ಇದ್ದೀರಾ. ಇವತ್ತಿನ ಈ ಒಂದು ಜನ್ರೇಷನಲ್ಲಿ ಹೇಗೆ, ಎಷ್ಟು ಜನರು ಪ್ರಕೃತಿಯ ಕುರಿತಾಗಿ ಸಂವೇದನೆ ಉಳಿಸ್ಕೊಂಡಿದ್ದಾರೆ, ಅಥವಾ ನಿಮಗೆ ಅದ್ರ ಕುರಿತಾಗಿ ಏನೇನು ಕಾರ್ಯಕ್ರಮಗಳು ನಾವು ಹಮ್ಮಿಕೊಬೇಕು ಅಂತ ಅನಿಸುತ್ತೆ? ನಾನು ಧಾರವಾಡದಿಂದ ಬಂದೇನೆ, ಹೀಗಾಗಿ ಬೇಂದ್ರೆ ಮಾಸ್ತರ್ದು ಒಂದು ಮಾತು ಹೇಳ್ತೀನಿ ನಿಮಗೆ. ಏನು ಅಂದರೆ, ನೋಡಪ್ಪ, ಅದು ಸುಮ್ಮನೆ ಕಾಣೋದಿಲ್ಲ, ಕಾಣಿಸ್ಕೋಬೇಕಾಗ್ತದೆ ಅಂತ. ಅಲ್ಲೊಂದು ಕಾಣಿಕೆ ಅದ, ಅದು ದರ್ಶನ ಅಂತ. ಸೊ ಭಾಳಷ್ಟು ಸಂಗತಿಗಳನ್ನು ಸರಳೀಕರಿಸಿ ಹೇಳಲಿಕ್ಕೆ ಹೋಗಿ ನಾವು ನೇಚರ್ ಅನ್ನೋ ಪದಕ್ಕೆ 2 ಅರ್ಥ ಇದೆ ಕನ್ನಡದಲ್ಲಿ. ಒಂದು ಪ್ರಕೃತಿ, ಇನ್ನೊಂದು ಮನುಷ್ಯ ಸ್ವಭಾವ. ಸೊ ನೇಚರ್ ಈಸ್ ಅ ಬೆಸ್ಟ್ ಟೀಚರ್ ಅಂತ ನಾವು ಹೇಳ್ತೀವಿ. ನಾವು ಅದನ್ನು ಓದ್ತಾ ಇಲ್ಲ ಅಂತ ಶಿವಾನಂದಣ್ಣ ಹೇಳಿದ್ರಲ್ಲ. ಸೊ ಪರಿಸರವನ್ನು ಸರಿಯಾಗಿ ಓದೋದು ಕೂಡ ಒಂದು ಕ್ರಮ, ಅದನ್ನು ಅರ್ಥ ಮಾಡ್ಕೊಳ್ಳೋದು ಕೂಡ ಒಂದು ಕ್ರಮ. ನಾವು ಧಾರವಾಡದಲ್ಲಿ ವಿನಯಣ್ಣ ಕೇಳ್ದಂಗೆ ನಾನು ಹೇಳೋಕ್ಕೇನು ಬಯಸ್ತೀನಿ ಅಂದರೆ, ಶಾಲೆ ಮತ್ತು ಕಾಲೇಜುಗಳಲ್ಲಿ ಸಣ್ಣ ಸಣ್ಣ ಇಕೋ ಕ್ಲಬ್ಗಳನ್ನು ಹುಟ್ಟುಹಾಕಿ ನಮ್ಮ ಪರಿಸರ ಶಿಕ್ಷಣ ಪಾಠಶಾಲೆ ಏನದ ನೇಚರ್ ಫಸ್ಟ್ ಇಕೋ ವಿಲೇಜ್, ಅದರ ವತಿಯಿಂದ ಸಣ್ಣ ಪ್ರಮಾಣದ ಸೀಡ್ ಮನಿ ಅಂತ ಕೊಟ್ಟು ಸ್ಕಾಲರ್ಶಿಪ್, ಫೆಲೋಶಿಪ್ ಮಾದರಿಯಲ್ಲಿ ಸಣ್ಣ ಸಣ್ಣ ಫೆಲೋಶಿಪ್ಗಳನ್ನು ಕೊಟ್ಟು ಮಕ್ಕಳ ಕೈಯಲ್ಲಿ ಪ್ರಾಜೆಕ್ಟ್ಗಳನ್ನು ಮಾಡಿಸಿ ಸ್ಥಳೀಯ ಮಟ್ಟದಲ್ಲಿ ಏನು ಪ್ರಯತ್ನಗಳಾಗಬೇಕು ಅನ್ನೋದನ್ನು ಡಾಕ್ಯುಮೆಂಟ್ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಉದಾಹರಣೆಗೀಗ ನೀವು ಯಾವುದೇ ಪೆಟ್ ಶಾಪಿಗೆ ಹೋಗ್ರಿ, ಮಲೇಷಿಯನ್ ಗ್ರೀನ್ ಟರ್ಟಲನ್ನು 500 ರೂಪಾಯಿಗೆ ಮಾರಾಟ ಮಾಡ್ತಾನೆ. ಅದನ್ನು ತೊಗೊಂಡು ಬಂದು ನಾವೆಲ್ಲರೂ ಮನೇಲಿ ಸಾಕ್ಕೊಳ್ತೀವಿ.
ಸ್ವಲ್ಪ ದಿನ ಆದಮೇಲೆ ಸಾಕಿನ್ನ ಅಂತ. ಅದು ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರ ಫೋಟೋಗಳನ್ನು ತಂದು ಕೆರೆಯಲ್ಲಿ ತೇಲಿ ಬಿಡೋದಲ್ಲ, ಆ ಲೆಕ್ಕದ್ದು ದೊಡ್ಡದೊಂದು ಆಮೆಯನ್ನು ತೊಗೊಂಡು ಬಂದು ನಮ್ಮ ಊರಿನ ಕೆರೆಯಲ್ಲಿ ಬಿಟ್ಟುಬಿಡ್ತಾರೆ. ನಾವು ಮಕ್ಕಳಿಗೆ ಹೇಳಿದ್ವಿ, ಇದು ನೇಟಿವ್ ಸ್ಪೀಸೀಸ್ ಅಲ್ಲ, ನಮ್ಮದಾದರೆ ಸಾಫ್ಟ್ ಶೆಲ್ ಟರ್ಟಲ್, ಇನ್ನೊಂದು ಹಾರ್ಡ್ ಶೆಲ್ ಟರ್ಟಲ್, ಮತ್ತೊಂದು ಬಾಕ್ಸ್ ಶೆಲ್ ಟರ್ಟಲ್, ಈ ಥರದ್ದು ನಮ್ಮ ಕೆರೆಗಳಲ್ಲಿ ಕಾಣಸಿಗುವಂಥದ್ದು ಸಾಮಾನ್ಯವಾಗಿ. ಅದರ ಸಂಖ್ಯೆನೂ ಬಹಳಷ್ಟು ಕಡಿಮೆ ಆಗಿದೆ ಈಗ. ಈ ಥರದ ಫಾರಿನ್ ಸ್ಪೀಸೀಸನ್ನು ತೊಗೊಂಡು ಬಂದು ನಮ್ಮಲ್ಲಿ ನೇಟಿವ್ ಸ್ಪೀಸೀಸ್ಗಳ ಮಧ್ಯೆ ಬಿಟ್ಟಾಗ ಅವುಗಳು ಮಾಡುವಂಥ ಅಧ್ವಾನ ಎಂಥದ್ದು ಅಂತ. ಧಾರವಾಡದ ನವಿಲೂರು ಕೆರೆ, ಕೆಳಗೇರಿ ಕೆರೆಗಳಲ್ಲಿ ಸಣ್ಣ ಪ್ರಮಾಣದ ನಮ್ಮ ಅಧ್ಯಯನದಲ್ಲಿ ಕಂಡುಬಂದ ಸಂಗತಿಗಳಂದರೆ, ಇಂಡಿಯನ್ ವೈಲ್ಡ್ ಲೈಫ್ ಆ್ಯಕ್ಟ್ 1972 ಫಾರಿನ್ ಸ್ಪೀಸೀಸ್ ಸಲುವಾಗಿ ಸೈಲೆಂಟ್ ಇರೋದರಿಂದ, ನಾವು ನಮ್ಮ ಸ್ಪೀಸೀಸ್ಗಳ ಮಧ್ಯೆ ಫಾರಿನ್ ಸ್ಪೀಸೀಸನ್ನು ತಂದು ಬಿಡ್ತಾ ಇರೋದರಿಂದ ಭಾಳ ಸೂಕ್ಷ್ಮವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದ್ದೇನು ಅಂದರೆ, ಮಕ್ಕಳು ಒತ್ತಾಯ ಮಾಡ್ತಾರಂತ ಪಾಲಕರು ಒಬಿಲೈಸ್ ಮಾಡ್ತಾರೆ, ಇರಲಿ ತಗೋ ನಡೀತದೆ ಅಂತ. ಆಮೇಲೆ ತರೋ ಮುಂದೆ ಯೋಚನೆ ಮಾಡೋದಿಲ್ಲ, ಮುಂದೆ ಇದನ್ನು ಡಿಸ್ಪೋಸ್ ಆಫ್ ಮಾಡೋದು ಹೆಂಗೆ ಅಂತ. ಆ ಪ್ರಸಂಗ ಬರಲಿಕ್ಕಿಲ್ಲ ಅಂತ ತರೋ ಮುಂದೆ ನಾವು ಯೋಚನೆ ಮಾಡೋದಿಲ್ಲ ಅನ್ಲಿಕ್ಕೆ. ಈ ಒಂದು ಪ್ರಯೋಗ ಈ ಥರದನ್ನು ನಿಲ್ಲಿಸಬೇಕು ಅಂತ ಹೊರಟು ಸ್ಥಳೀಯ ಸ್ಪೀಸಿಗಳನ್ನು ಸಾಕಬೇಕು ಅಂತಲ್ಲ. ಇನ್ನೊಂದು ಉದಾಹರಣೆ ಹೇಳ್ತೀನಿ. ಶ್ರೀ ಅರಬಿಂದೋ ಆಶ್ರಮ ಪಾಂಡಿಚೇರಿಯಲ್ಲಿ ದೇವಸ್ಥಾನಕ್ಕೆ ಬರೋರು ಎಲ್ಲರ ಕೈಯಿಂದ ಹೂವನ್ನು ಇಸ್ಕೊಂಡು ಒಟ್ಟುಗೂಡಿಸಿ ಅದನ್ನು ಸನ್ನಿಧಿಗೆ ಏರಿಸಿ ತದನಂತರದಲ್ಲಿ ಅದನ್ನು ವಾಪಸ್ಸು ನೀಟಾಗಿ ಪಡ್ಕೊಂಡು ಸೆಗ್ರಿಗೇಟ್ ಮಾಡಿ ಅದರಿಂದ ಸೇಂಟ್ ತಯಾರು ಮಾಡುವಂಥದ್ದು ಮತ್ತು ಪೇಜ್ ಮಾರ್ಕರ್ಗಳನ್ನು ತಯಾರು ಮಾಡುವಂಥದ್ದು. ಅವರು ನಮ್ಮಂತೆ ಅದನ್ನು ತೊಗೊಂಡೋಗಿ ಊರು ಮುಂದಿನ ಕೆರೆಯಲ್ಲಿ ತೇಲ್ಬಿಡೋದಿಲ್ಲ. ನಮ್ಮಲ್ಲಿ ಬಹುತೇಕ ದೇವಸ್ಥಾನಗಳಲ್ಲಿ ಉತ್ಪತ್ತಿಯಾಗುವಂಥ ಆ ಥರದ ನಿರ್ಮಾಲ್ಯವನ್ನು ಯಾವ ಥರ ಡಿಸ್ಪೋಸ್ ಆಫ್ ಮಾಡ್ತಿದ್ದೀವಿ ನಮ್ಮ ಕೆರೆಗಳಲ್ಲಿ ಅಂತ ನೋಡಿದರೆ, ಧಾರವಾಡದಲ್ಲಿ ಬಹುತೇಕ ಟ್ರ್ಯಾಕ್ಟರ್ ಲೆವೆಲಲ್ಲಿ ತಂದು ಅನ್ಲೋಡ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ನಾವು ಯೋಚನೆ ಮಾಡಿದ್ದೇನು ಅಂದರೆ, ಇವುಗಳನ್ನು ಈ ರೀತಿ ನಮ್ಮಲ್ಲಿ ಸೆಗ್ರಿಗೇಟ್ ಮಾಡಿ ಒಂದು ಸಣ್ಣ ಸ್ಟಾರ್ಟಪ್ ಮಾದರಿಯಲ್ಲಿ ಮಾಡಬಹುದೇನು ಅಂತ ಶ್ರೀ ಸಿದ್ಧಾರೂಢ ಮಠವನ್ನು ಮಾದರಿಯಾಗಿ ಇಟ್ಕೊಂಡು ಸಣ್ಣ ಪ್ರಯತ್ನವನ್ನು ಮಾಡಿ ಮಕ್ಕಳಿಗೆ ಪೇಜ್ ಮಾರ್ಕರ್ ಥರ ಅದನ್ನು ಕೊಡಿಸುವಂಥದ್ದು, ಅದೇ ರೀತಿ ಅದರಲ್ಲಿ ಸೆಂಟನ್ನು ತಯಾರು ಮಾಡಿ ನಾವು ಮನೆಯಲ್ಲಿ ಬಳಸುವಂಥದ್ದು, ಮತ್ತು ಆ ಹೂವಿನ ಸೆಂಟನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದರಿಂದ ಊದಿನ ಕಡ್ಡಿಯನ್ನು ತಯಾರು ಮಾಡಿ ಅದನ್ನು ಕೂಡ ಮನೆಗಳಲ್ಲಿ ಬಳಸಲಿಕ್ಕೆ ಕೊಡುವಂಥದ್ದು. ಈ ಥರದ ಸಣ್ಣ ಸಣ್ಣ ಪ್ರಯತ್ನಗಳು ನಮ್ಮ ಊರಲ್ಲಿ ಬಹುಶಃ ಒಂದು ದೇವಸ್ಥಾನದಿಂದ ಕಷ್ಟ ಆದರೆ 4-5 ದೇವಸ್ಥಾನಗಳನ್ನು ಸೇರಿಸಿ ಒಂದು ಕಡೆ ಎಲ್ಲಾದರೂ ಮಾಡೋ ರೀತಿಯಲ್ಲಿ ಇಕೋ ಕ್ಲಬ್ಗಳ ಮೂಲಕ ಮಕ್ಕಳ ಚಳುವಳಿ, ಪರಿಸರಕ್ಕಾಗಿ ಮಕ್ಕಳ ಚಳುವಳಿ, ಈ ಮೂಮೆಂಟ್ ಮೂಲಕ ನಾವೇನಾದರೂ ಜನರನ್ನು ತಲುಪಲಿಕ್ಕೆ ಸಾಧ್ಯವಾ? ಯಾಕಂದರೆ ನಾವು ಮಕ್ಕಳ ಮೂಲಕ ಅಮ್ಮನನ್ನು ತಲುಪಬಹುದು, ಅಮ್ಮನ ಮೂಲಕ ಅಮ್ಮ ಅಡುಗೆ ಮನೆಯಿಂದ ನಮಗೆಲ್ಲರಿಗೂ ಮತ್ತೆ ವಾಪಸ್ ತಲುಪಿಸಬಹುದು ಅನ್ನೋ ವಿಶ್ವಾಸದಿಂದ ಮಕ್ಕಳ ಮೂಲಕ ಪಾಲಕರ ಮೂಲಕ ಸಮಾಜವನ್ನು ತಲುಪುವಂಥ ಒಂದು ಸಣ್ಣ ಪ್ರಯತ್ನವನ್ನು ಸ್ಥಳೀಯವಾಗಿ ನಾವು ಮಾಡಿದ್ವಿ. ಇದರ ಅರ್ಥ ಏನು ಅಂದರೆ, ಥಿಂಕ್ ಗ್ಲೋಬಲಿ ಬಟ್ ಆ್ಯಕ್ಟ್ ಲೋಕಲಿ. ನಾವು ಸ್ಥಳೀಯವಾಗಿ ಏನೂ ಪ್ರಯತ್ನಗಳು ಮಾಡದೇ ಹೋದರೆ, ಸ್ಥಳೀಯ ಸಮಸ್ಯೆಗಳಿಗೆ ಸ್ಥಳೀಯವಾಗಿ ಪರಿಹಾರಗಳನ್ನು ನಾವು ಕಂಡುಕೊಳ್ಳದೆ ಹೋದರೆ, ದೊಡ್ಡ ದೊಡ್ಡ ಮಾದರಿಗಳನ್ನು ಅಥವಾ ದೊಡ್ಡ ದೊಡ್ಡ ಥೀಮ್ಗಳನ್ನು ಹೇಳ್ತಾ ಹೋಗ್ಬೋದು ಅಷ್ಟೇ ಹೊರತು ನಾವೇನು ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಅದನ್ನು ಮಕ್ಕಳ ಮೂಲಕ ಮಾಡಿಸೋದರಿಂದ ಮುಂದಿನ ಪೀಳಿಗೆಯನ್ನು ನಾವು, ಯಾಕಂದರೆ ಅವ್ರದನ್ನೂ ಕಡ ತೊಗೊಂಡು ಬಳಸ್ತಿರೋದರಿಂದ ನಮ್ಮದಷ್ಟೇ ಅಲ್ಲ, ಅವ್ರಿಗೆ ಉಳಿಸ್ಬೇಕಾದ್ರೆ ನಾವು ಏನು ಮಾಡಬಹುದು ಅಂತ ಈಗಿರ್ತಿ ಯೋಚನೆ ಮಾಡೋದು ಸರಿ ಅನಿಸುತ್ತೆ. ಇದರಿಂದ ಸಾಕಷ್ಟು ಜಲಮೂಲಗಳು ಉಳಿತಾವೆ, ನಿರ್ಮಾಲ್ಯವನ್ನು ಸರಿದಾರಿಯಲ್ಲಿ ನಾವು ಸೆಗ್ರಿಗೇಟ್ ಮಾಡಿ ಅದನ್ನು ಡಿಸ್ಪೋಸ್ ಆಫ್ ಮಾಡ್ದಂಗೆ ಆಗ್ತದೆ, ಮತ್ತದು ಹೆಚ್ಚಿನ ಸಮಸ್ಯೆಯನ್ನು ಕೂಡ ಸೃಷ್ಟಿ ಮಾಡೋದಿಲ್ಲ. ಜನರ ಮಧ್ಯೆನೂ ನಮಗೊಂದು ಸಣ್ಣ ತಿಳುವಳಿಕೆಯನ್ನು ಮೂಡಿಸ್ಲಿಕ್ಕೆ ಸಾಧ್ಯ ಆಗಿದೆ ಅನ್ನೋದು. ನಾನು ಒಂದು ಪೀಠಿಕೆ ಕೊಟ್ಟು ಮುಂದುವರಿಸ್ತೀನಿ. ಏಕೆಂದರೆ ನಾನು ಕಾನ್ಮನೆ ಅಂದರೆ ಶಿವಾನಂದ ಅಣ್ಣನ ಮನೆಗೆ ನಾನು ಹೋಗಿದ್ದೀನಿ. ಅವರು ಸುಮಾರು ಎಷ್ಟೋ ವರ್ಷಗಳಿಂದ ಈ ಥರದ ಮಕ್ಕಳನ್ನು ಕರೆದುಬಿಟ್ಟು ಕಾನ್ಮನೆ ಬೇಸಿಗೆ ಶಿಬಿರವನ್ನು ಮಾಡ್ತಾರೆ. ಮಕ್ಕಳಿಗೆ ಈ ಅವ್ಯಕ್ತ ಅಚ್ಚರಿಗಳ ಕುರಿತಾಗಿ ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನಲ್ಲಿ ನಡೆಯುತ್ತೆ. ಅಂದರೆ ಮಕ್ಕಳುಗಳು ಕಾಡಿನ ಪರಿಸರದಲ್ಲಿ ಅವರ ಒಡನಾಟ. ನಾನು ಇನ್ನೂ ಕೇಳಿದ್ದಿನ ನನ್ನ ಮನಸ್ಸಲ್ಲಿ ಹಸಿರಾಗಿದೆ. ಮಕ್ಕಳುಗಳು ಮರದ ಜೊತೆ ಮಾತಾಡ್ತಾರೆ ನಿಮ್ಮ ಶಿಬಿರಗಳಲ್ಲಿ ಅಂತ. ಆ ಕುರಿತಾಗಿ ಆ ಅವ್ಯಕ್ತ ವಿಸ್ಮಯಗಳ ಕುರಿತಾಗಿ ಮಕ್ಕಳ ಅನುಭವ ಆ ಕುರಿತಾಗಿ ತಾವು ಹಂಚ್ಕೊಬೋದಾ? 2001ರಿಂದ ಶುರುವಾಯ್ತಿದು. ಮೊನ್ನೆಗೆ 26ನೇ ವರ್ಷದ ಬ್ಯಾಚ್ ಹೊರಗಡೆ ಬಿದ್ದಿದೆ. ಒಟ್ಟು ಶಿಬಿರಗಳಲ್ಲಿ 1.5 ಲಕ್ಷ ಮಕ್ಕಳು ಸುಮಾರು ಭಾಗವಹಿಸಿದ್ದಾರೆ. ಈಗ ನಾವು ತಗೊಳ್ತಾ ಇರೋದು 20 ಜನರನ್ನು ಮಾತ್ರ, 20ರಿಂದ 25 ಜನರು ಮಾತ್ರ ತಗೋತೀವಿ. 8 ಜನ ಸಂಪನ್ಮೂಲ ವ್ಯಕ್ತಿಗಳು ಅವ್ರ ಜೊತೆಗೆ ಇರ್ತಾರೆ. ಇತ್ತೀಚೆಗೆ ಹೊಸ ಕ್ಲಾಸ್ ಶುರುವಾಯಿತು. ಮಕ್ಕಳು ಅಡುಗೆನೂ ಕೂಡ ಮಾಡ್ತಾರೆ. ಒಂದು ನೇರಳೆ ಮರದಲ್ಲಿ ಮರ ಹತ್ತೋದು ಹೇಗೆ ಅಂತ, ಮರ ಹತ್ತೋದು ಮೇಷ್ಟ್ರೇ ಹತ್ತಿದ್ರು, ನೇರಳೆ ಹಣ್ಣನ್ನು ಮಕ್ಕಳು ತಿಂದರು. ಆ ಮಕ್ಕಳು ಒಂದು ಟರಾವ್ ಮಾಡಿದ್ರು, ಪ್ರತಿ ಶಾಲೆ ಪಕ್ಕ ನೇರಳೆ ಮರ ಇರಬೇಕು, ಕ್ಲಾಸು ಮರದ ಕೆಳಗಡೆನೇ ಆಗಬೇಕು ಅಂತ. ನಾನು ಇನ್ನೊಂದು ಹೇಳಿದೆ, ಆ ನೇರಳೆ ಹಣ್ಣು ಕೂಡ ಫೆಬ್ರವರಿ ತಿಂಗಳಲ್ಲಿ ಸ್ಕೂಲ್ ಇರುವಾಗಲೇ ಆಗಬೇಕು ಅಂತ.
ಮಕ್ಕಳಿಗೆ ನೇರ ಅನುಭವ ಇದೆಯಲ್ಲ ಬೇಕು. 10 ಪ್ರಶ್ನೆಗಳಿಗೆ ಜೀವನಕ್ಕೆ ಸಂಬಂಧಪಟ್ಟಂಥ 10 ಪ್ರಶ್ನೆಗಳನ್ನು 2001ರಿಂದ ಕೇಳ್ತಾ ಇದ್ದೀನಿ. ಕುಡಿಯೋಕೆ ನೀರು ಎಷ್ಟು ಬಳಸ್ತೀರಿ, ಹುಲಿ ಮುಖ್ಯ ಆಹಾರ ಏನು, ಆನೆಗೆ ಏನು ಬೇಕು, ನಿಮ್ಮೂರಿನ ನದಿ ಹೆಸರು ಬರೆಯಿರಿ, ಸಸ್ಯದ ಹೆಸರು ಬರೀರಿ ಅಂತ 10 ಪ್ರಶ್ನೆ ಬದಲಾಗಿಲ್ಲ. 26ನೇ ಇಸ್ವಿ ಬಂದರೂ ಪ್ರಶ್ನೆ ಅದೇ ಇದೆ. ಒಂದು 50,000 ಮಕ್ಕಳು ಬರೆದ ಉತ್ತರಗಳಿದ್ದಾವೆ ನನ್ನ ಹತ್ರ. ಹಿಂದೆ ನಿಮ್ಮೂರಿನ ನಿಮ್ಮ ಜಿಲ್ಲೆಯ ನದಿ ಬರೀರಿ ಅಂತಂದರೆ ಬೆಂಗಳೂರವರು ನೈಲ್ ನದಿ ಅಂತ ಬರೀತಿದ್ರು. ಈಗ ಸ್ವಲ್ಪ ಕಾವೇರಿ ಹತ್ರ ಬಂದಿದ್ದಾರೆ. ಅಂದರೆ ನಮ್ಮ ನದಿ ಕೆರೆಗಳು ಯಾಕೆ ಬತ್ತಾ ಇವೆ ಅನ್ನೋದಕ್ಕೆ ಕಾರಣ. ಮಾರ್ಕ್ಸ್ಗಳು ತುಂಬ ಚೆನ್ನಾಗಿ ತಗೋತಾರೆ, ಸ್ಥಳೀಯವಾಗಿ ಗೊತ್ತಿರೋಲ್ಲ. ತಿಳಿಸುವ ಪ್ರಯತ್ನಗಳು ಹೇಗಾಗಬೇಕು ಅನ್ನೋದು ಮುಖ್ಯ ಕೆಲಸ. ಹಾಗಾಗಿ ನಮ್ಮ ಶಿಬಿರಗಳ ಒಂದು 50-55 ಜನ ಪಾಠ ಮಾಡೋರು ಇರ್ತಾರೆ. ಸಾಮಾನ್ಯವಾಗಿ ಇರುವೆಯಿಂದ ಆನೆ ತನಕ ಹುಲಿ ತನಕ ಪಾಠ ಮಾಡೋ ಎಕ್ಸ್ಪರ್ಟ್ ಇರ್ತಾರೆ. ಅಡುಗೆ ಬಗ್ಗೆ ಮಾತ್ರ ಹೇಳ್ಕೊಡ್ತಾ ಇದ್ದ 10-15 ವರ್ಷ ಹೇಳ್ಕೊಡ್ತಾ ಇದ್ದವ್ರು ಇದ್ದಾರೆ. ಬೇರೆ ಬೇರೆ ರೀತಿಯಲ್ಲಿದೆ. ಪ್ರಯೋಗ ನೋಡಿದಾಗ ಅನೇಕ ಹೇಳ್ತಾರೆ ದೊಡ್ಡವರಿಗೂ ಪಾಠ ಮಾಡಿರಿ ಅಂತ. ನೀವು ದೊಡ್ಡವ್ರಿಗೆ ಪಾಠ ಮಾಡೋಕ್ಕೆ ಹೋದರೆ ನಾನು ಮಕ್ಕಳ ಪಾಠ ನಿಲ್ಲಿಸ್ಬಿಡ್ಬೋದು ಅನ್ನೋ ಅಪಾಯ ಕೂಡ ಇದೆ. ಆದರೆ ಈ ಮಕ್ಕಳಿಗೆ ಕಲಿಸೋಕೆ ಹೋದಾಗ ಒಂದು ಏನಾಗುತ್ತೆ ಅಂದರೆ ಬೇರೆ ಬೇರೆ ಇಡೀ ರಾಜ್ಯದಿಂದ ಬರ್ತಾರಲ್ಲ ಮಕ್ಕಳು, ಜೊತೆಗೆ ಪಾಲಕರು ಬಂದಿರ್ತಾರೆ, ಒಂದು 3-4 ದಿವಸ ನಮ್ಮ ಜೊತೆಗಿರ್ತಾರೆ. ಕಲಿತು ಹೋದ್ಮೇಲೆ ಏನಾಗ್ತಾರೆ, ನನ್ನ ಮೊದಲ ಶಿಬಿರಾರ್ಥಿ ಆಸ್ಪತ್ರೆ ತೆಗೆದಿದ್ದಾಳೆ ಜಮಖಂಡಿಯಲ್ಲಿ, ಸಿಕ್ಕಿದ್ಲು ಲಾಸ್ಟ್ ಇಯರು. ಸರ್ ಪ್ಲಾಸ್ಟಿಕ್ ಬಗ್ಗೆ ಅವತ್ತು ಹೇಳಿದ ನೆನಪಿದೆ, ನಾನು ಮಾಡ್ತಾಯಿದ್ದೀನಿ ನೋಡಿ ಅಂತಂದು. ಎಷ್ಟೋ ಹುಡುಗರು ಬೆಂಗಳೂರಿಗೆ ಹೋದಾಗ ಬರ್ತಾರೆ, ಸಿಗ್ತಾರೆ. ಅಂದರೆ ಹಸಿಗೋಡೆಗೆ ಹರಳಿಟ್ಟಂಗೆ ಅಂತ ಮಾತಿದೆ. ಮಕ್ಕಳಿಗೆ ಹೇಳಿದ್ರೆ ಸ್ವಲ್ಪ ರಿಸಲ್ಟ್ ಸಿಗ್ತದೆ. ಹಾಗಾಗಿ ಮಕ್ಕಳ ಶಿಬಿರ 6ನೇ ಕ್ಲಾಸಿಂದ 9-10ನೇ ಕ್ಲಾಸ್ವರೆಗೆ ಮಾತ್ರ ಮಾಡ್ತಾಯಿದ್ದೀವಿ. ಬಹುಶಃ ಇದನ್ನು ಇನ್ನಷ್ಟು ಜನ ಬಂದು ಮಾಡ್ತಾ ಹೋದರೆ, ನಮ್ಮೂರಿನ ಕೆರೆ ನೋಡೋದು, ಕೃಷಿ ನೋಡೋದು, ಮರ ನೋಡೋದು, ಇದನ್ನು ಕಲಿಸಿದರೆ ಖಂಡಿತ ಒಂದು ಬದಲಾವಣೆ ತರ್ಬೋದು. ಅದರ ಮೂಲ ಶಿಕ್ಷಣದಿಂದ ಈ ಶಾಲೆಗಳಿಂದ ನಿರೀಕ್ಷೆ ಮಾಡೋದು ಕಷ್ಟ ಇದೆ. ಅವರಿಗೆ ಬೇರೆ ಬೇರೆ ಕೆಲಸಗಳಿರುತ್ತೆ. ತತ್ತಿ ಲೆಕ್ಕ ಮಾಡಬೇಕು, ಇದನ್ನು ಬಾಳೆಹಣ್ಣು ಲೆಕ್ಕ ಮಾಡಬೇಕು, ಆಮೇಲೆ ಊಟದ ಎಷ್ಟು ಗ್ರಾಮ್ ಕೊಡಬೇಕು ಅಂತ ಹೇಳಬೇಕು. ಈ ಥರ ಸುಮಾರು ಲೆಕ್ಕಾಚಾರಗಳಲ್ಲಿ ಪಾಪ ಮೇಷ್ಟ್ರುಗಳನ್ನು ಅವರ ನಿಜವಾದ ಕೌಶಲ್ಯ ಏನಿತ್ತೋ ಅದನ್ನು ಮಕ್ಕಳಿಗೆ ತಲುಪಿಸೋದಕ್ಕೆ ನಾವು ಸೋತಿದ್ದೀವಿ. ಎಷ್ಟೋ ಮೇಷ್ಟ್ರುಗಳು ಬಂದಾಗ ನಮಗೆ ಹೇಳ್ತಾರೆ ನಾವು ಏನು ಮಾಡಬೇಕಿತ್ತು ಅಂತ. ಹಾಗಾಗಿ ಮಕ್ಕಳನ್ನ ಕ್ರಿಯಾತ್ಮಕವಾಗಿ ಸಂರಕ್ಷಣೆಗೆ ಜಾಗೃತಿ ಮೂಡಿಸೋದಕ್ಕೆ ನಾವೇ ಪರ್ಯಾಯ ದಾರಿಯನ್ನು ಹುಡ್ಕೋಬೇಕು. ಬಹಳ ಮಹತ್ವವಾದ ಮಾತು ಅಂತ. ಮಕ್ಕಳಿಗೆ ಸರಿಯಾದ ವಯಸ್ಸಿನಲ್ಲಿ ಅದರ ಸಂವೇದನೆ ಕಳಿಸಿದರೆ ಮುಂದೆ ಆ ಜಮಖಂಡಿಯ ನಿಮ್ಮ ಶಿಷ್ಯ ಅನುಭವ ಬಹಳ ಒಂದು ಬದಲಾವಣೆ ತಂದಿದೆ ಅಂತ ಅಂದ್ಕೊತೀನಿ. ಸರ್, ನೀವು ಸಿಟಿ ಲೈಫಲ್ಲಿ ಅಂದರೆ ನಾನು ಹೇಳಿದ್ನಲ್ಲ, ನೀವು ನಾಗರಿಕರಿಗೆ ಈ ಪರಿಸರದ ಕುರಿತಾಗಿ ಪ್ರಜ್ಞೆ ಮೂಡಿಸ್ತಾ ಇರೋರು. ಈ ನೀರಿನ ಒಂದು ಸಂರಕ್ಷಣೆ ಇವತ್ತಿನ ಕಾಲದಲ್ಲಿ ಅತ್ಯಂತ ಮಹತ್ವವಾದ ವಿಷಯ ಅದು. ನಮ್ಮ ಶಿವಮೊಗ್ಗದಲ್ಲಂತೂ ಮೊನ್ನೆ ಸರ್ವೆ ನೋಡ್ತಾ ಇದ್ದೆ, ಶಿವಮೊಗ್ಗ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ನೀರನ್ನು ಪೋಲ್ ಮಾಡೋ ಸಿಟಿಲಿ ಶಿವಮೊಗ್ಗ ಮೊದಲನೇ ಸ್ಥಾನದಲ್ಲಿದೆ ಅಂತ. ನಮ್ಮಲ್ಲಿ ಇಲ್ಲಿ ತುಂಗ ಹರಿತಾ ಇದೆ ಅನ್ನೋ ಒಂದು ಅಸಡ್ಡೇನೋ ಅಥವಾ ಅವಜ್ಞೆನೋ, ನೀರನ್ನು ಕುರಿತಾಗಿ ಕಾಳಜಿ ಬಹಳ ಕಮ್ಮಿ ನಮ್ಮಲ್ಲಿ. ಬಟ್ ನೀವು, ನಾನು ಮಾತಾಡ್ತಾ ಕೇಳ್ಪಟ್ಟೆ, ನೀವು ವಿಶೇಷವಾಗಿ ನೀರಿನ ಪೋಲ್ ಆಗದೆ ಇರೋ ರೀತಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾಯಿದ್ದೀರಿ ಅಂತ. ಅದ್ರ ಕುರಿತಾಗಿ ಒಂಚೂರು ಬೆಳಕು ಚೆಲ್ಬೋದಾ? ನಾವೊಂದು ಸಣ್ಣ ಸರ್ವೆ ಮಾಡಿದ್ವಿ. ಏನು ಅಂದರೆ, ನಮ್ಮ ಮನೆಗಳಲ್ಲಿ ಒಂದೊಂದೇ ಹನಿ ಸೋರ್ತಿರುವಂಥ ನಲ್ಲಿಗಳು ಎಷ್ಟಿದ್ದಾವೆ ಅಂತ. ಭಾಳ ಇದಾವ್ರಿ ಅಂತ. ಒಂದೊಂದು ಹನಿ ಅಲ್ರಿ, ಜೋರ ಹೋಗುವು ಅದಾವು ಅಂತ ಹೇಳಿದ್ರು. ಈಗಂತೂ ಮತ್ತು HDMC ಅವರು ನಮ್ಮ ಭಾಗದಲ್ಲಿ 24x7 ಕುಡಿಯೋ ನೀರಿನ ಕನೆಕ್ಷನ್ ಕೊಟ್ಟ ಮೇಲೆ ದೊಡ್ಡ ಪೈಪ್ ಹಚ್ಚಿ ನಮ್ಮ ಜನ ಕಾರೇ ತೊಳಿತಿರ್ಬೇಕಾದ್ರೆ ಯಾವುದಕ್ಕೆ ಮೀಟ್ರ್ ಹಚ್ಚಬೇಕು, ನೀರು ಮನೆಗೆ ಬರೋದಕ್ಕೆ ಹಚ್ಚಬೇಕೋ ಮನೆಯಿಂದ ಹೊರಗೆ ಹೋಗೋದಕ್ಕೆ ಹಚ್ಚಬೇಕೋ ಅಂತ ಯೋಚನೆ ಮಾಡೋ ಸ್ಥಿತಿಲಿ ಧಾರವಾಡದವರು ಇದ್ದೀವಿ, ಹಾಗೆ ಶಿವಮೊಗ್ಗದವ್ರು ಇದ್ದೀವಿ ಅಂತ ಹೇಳಿದರು ವಿನಯಣ್ಣ. ನಾವೇನು ಮಾಡಿದ್ವಿ ಅಂದರೆ, ಮಕ್ಕಳಿಗೆ ಟ್ರೈನ್ ಮಾಡಿದ್ವಿ. ಯಾವ ಥರ ಟ್ರೈನಿಂಗ್ ಅಂದರೆ, ನೋ ಡ್ರಾಪ್ಸ್. ಆ ಮಗು ತನ್ನ ಮನೆಯಿಂದ ನಮಗೊಂದು ಮಾಹಿತಿ ತೊಗೊಂಡು ಬಂದು ಕೊಡಬೇಕು. ನಮ್ಮ ಮನೆಯಲ್ಲಿ ಯಾವುದೇ ನಲ್ಲಿಯಿಂದ ಒಂದು ಹನಿ ನೀರು ಹೋಗ್ತಾ ಇಲ್ಲ ಅಂತ. ಅಕಸ್ಮಾತ್ ಹೋಗ್ತಿದ್ರೆ ಏನು ಮಾಡೋದು? ಒಂದು ಸಣ್ಣ ಪ್ರಯೋಗ ಹೇಳ್ತೀನಿ ನಿಮಗೆ. ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ದಿಂದ ಧಾರವಾಡ ಜಿಲ್ಲೆ ಅಳ್ಳಾವರ ತಾಲೂಕು ಬೆಣಚಿ ಅನ್ನುವಂಥ ಒಂದು ಸಣ್ಣ ಊರಲ್ಲಿ ಸ್ಕಿಲ್ಲಿಂಗ್ ಲ್ಯಾಬ್ ಶುರು ಮಾಡಿದ್ವಿ ನಾವು. 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಮಕ್ಕಳಿಗೆ ಕಾರ್ಪೆಂಟ್ರಿ, ಪ್ಲಂಬಿಂಗ್ ಮತ್ತು ಇಲೆಕ್ಟ್ರಿಷಿಯನ್ ಸಣ್ಣ ರಿಪೇರಿಗಳನ್ನು ಕಲಿಸೋದು 8th, 9th ಮತ್ತು 10th ಮಕ್ಕಳಿಗೆ. ಆ ಲ್ಯಾಬನ್ನು ನೀವು ನೋಡಬಹುದು. ಸಣ್ಣ ಪ್ರಮಾಣದಲ್ಲಿ ನಾವು ಯಾವುದಾದ್ರೂ ಒಂದು ಶಾಲೆನ ದತ್ತಕ್ಕೆ ತೊಗೊಂಡು ಶುರು ಮಾಡಬಹುದು ಅಂತ ಅನಿಸುತ್ತೆ. ಅಲ್ಲಿ ಟ್ರೈನ್ ಆದಂಥ ಮಕ್ಕಳು, ನಿಮಗೆ ಗೊತ್ತಿರಲಿ, ನಮ್ಮ ಭಾಗದಲ್ಲಿ ಇನ್ನೂ ನಲ್ಲಿ ಆದರೂ ಬಂದ್ ಮಾಡೋ ಜವಾಬ್ದಾರಿ ಇದೆ. ಗ್ರಾಮೀಣ ಭಾಗದಲ್ಲಿ ನಲ್ಲಿಗಳೇ ಇರುವುದಿಲ್ಲ. ನಳ ಬಂತು ಅಂದರೆ ರಸ್ತೆ ತುಂಬ ಬಿದ್ದು ಹರಿತಿರ್ತದೆ, ಹಾಗೆ ಅದು ನಿಲ್ಲಿಸೋ ಪ್ರಯತ್ನ ಇಲ್ಲ. ಅದಕ್ಕೆ ಮಕ್ಕಳ ಮೂಲಕ ನಾವೇನು ಮಾಡಿದ್ವಿ ಅಂದರೆ,
ಈ ಥರ ಲೆಸ್ ಡ್ರಾಪ್ಸ್, ನೋ ಡ್ರಾಪ್ಸ್ ಮತ್ತು ಎಲ್ಲಿ ಟ್ಯಾಪ್ಸ್ ಇಲ್ಲ ಈ ಟ್ಯಾಪ್ಗಳನ್ನು ಫಿಕ್ಸ್ ಮಾಡುವ ಸಣ್ಣ ಸಣ್ಣ ತರಬೇತಿನ ಕೊಟ್ಟಿದ್ದಕ್ಕೆ ಮಕ್ಕಳೇ ಸ್ವತಃ ವಾರದಲ್ಲಿ 2 ದಿನ, ಶನಿವಾರ ಮಧ್ಯಾಹ್ನದಿಂದ ರವಿವಾರ ಇಡೀ ದಿವಸ ಅಡ್ಡಾಡಿ ಹುಡುಕಾಡಿ ಪಟ್ಟಿ ಮಾಡಿ ತೊಗೊಂಡು ಬಂದು ತನ್ಮೂಲಕ ಪಟ್ಟಿ ಕೊಟ್ಟ ಮೇಲೆ ನಾವೇನು ಮಾಡ್ಬೋದು ಅಂತ ಒಬ್ಬ ಲೋಕಲ್ ಎಕ್ಸ್ಪರ್ಟ್ ಪ್ಲಂಬರ್ನ ಹಿಡ್ಕೊಂಡು ಮಕ್ಕಳ ಮೂಲಕ ಆಯಾ ಮನೆಗಳಿಗೆ ಹೋಗಿ ಅವೆಲ್ಲ ಮನೆಗಳಲ್ಲಿ ಏನೇನು ಸಮಸ್ಯೆ ಇತ್ತು ಅದನ್ನು ಫಿಕ್ಸ್ ಮಾಡೋದು. ಸರ್ವಿಸ್ ಚಾರ್ಜ್ ಏನೂ ಇಲ್ಲ, ಆದರೆ ಮಟೀರಿಯಲ್ ಏನು ನಾವು ಹಾಕಿ ಕೊಡ್ತೀವಿ ಆ ದುಡ್ಡನ್ನು ಅವ್ರು ನಮಗೆ ಕೊಡಬೇಕು ಅನ್ನೋ ಒಂದೇ ಅರ್ಥದಲ್ಲಿ. ಯಾಕಂದರೆ ಈಗ ಪ್ಲಂಬರ್ ಸಿಗೋದಿಲ್ಲ, ಸಿಕ್ಕರೆ ಅವನ ರೇಟ್ಗೆ ಹೊಸ ಪ್ಲಂಬಿಂಗ್ ಮಾಡಿಸ್ಬಿಡಬಹುದು. ಒಂದು ನಳ ಚೇಂಜ್ ಮಾಡಿಸ್ಲಿಕ್ಕೆ ಹೋಗಿ ಒಂದು ನಳ ನಾನೇ ಚೇಂಜ್ ಮಾಡುವಷ್ಟು ನನಗೆ ಸ್ಕಿಲ್ ಇಲ್ಲ. ನಾ ಪ್ರೊಫೆಸರ್ ಇರಬಹುದು ಒಂದು ಯೂನಿವರ್ಸಿಟಿಯಲ್ಲಿ, ಸ್ಥಿತಿ ನೋಡ್ರಿ ನಂದು. ಅದಕ್ಕೆ ಮಕ್ಕಳು ಮಾಡ್ತಾರೆ ಈಗ. ಸೊ ಆ ಥರದ ಸಣ್ಣ ಸಣ್ಣ ಪ್ರಯೋಗಗಳನ್ನು ಮಕ್ಕಳಿಗೂ ಹ್ಯಾಂಡ್ಸ್ ಆನ್ ಎಕ್ಸ್ಪಿರಿಮೆಂಟ್ ಮತ್ತು ಈ ಥರದ ಸ್ಕಿಲ್ಲಿಂಗ್ ಲ್ಯಾಬಿಂದ ಒಂದು ಲೈಫ್ ಸ್ಕಿಲ್, ನಾನು ಬದುಕಬಹುದಪ್ಪ ಅಂತನ್ನುವಂಥ ಒಂದು ವಿಶ್ವಾಸ ಅವರಲ್ಲಿ ಮೂಡ್ತದೆ ಅಂತ ಅಂದ್ಕೊಂಡು ನಾವೊಂದು ಮಾಡಿದ ಪ್ರಯೋಗದಿಂದ ಸುಮಾರು ಇಲ್ಲಿ ತನಕ 250 ಮಕ್ಕಳು ಟ್ರೈನಪ್ ಆಗಿದ್ದಾರೆ. ಆ ಮಕ್ಕಳು ತಮ್ಮ ಆಸಕ್ತಿಯ ರೀತಿಯಿಂದ ತಮ್ಮ ಮನೆಗಳಲ್ಲಿ, ಅಕ್ಕಪಕ್ಕದ ಮನೆಗಳಲ್ಲಿ, ತಮ್ಮ ಓಣಿಯಲ್ಲಿ ಈ ಥರದ ಸೆಟ್ ಮಾಡುವಂಥದ್ದು, ಯಾವುದು ರೇಲ್ ಅಂದರೆ ಹಳಿ ತಪ್ಪೇದೋ ಅದನ್ನು ಹಳಿ ಮೇಲೆ ತರುವಂಥ ಸಣ್ಣ ಪ್ರಯತ್ನದಿಂದ ನಾವು ಲಕ್ಷಾಂತರ ಲೀಟರ್ ನೀರನ್ನು ಪೋಲಾಗಿ ಹರಿದು ಹೋಗೋದನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಹೇಳಲಿಕ್ಕೆ ಧನ್ಯವಾದ. ನಾನು ಅರಣ್ಯ ಇಲಾಖೆಯ ಕುರಿತಾಗಿ ಒಂದಿಷ್ಟು ಪ್ರಶ್ನೆಗಳು, ಅಂದರೆ ಅವ್ಯಕ್ತ ವಿಸ್ಮಯಗಳು ಹೌದು, ಅದ್ರ ಜೊತೆಗೆ ಅವ್ಯಕ್ತ ವಿಸ್ಮಯಗಳನ್ನು ಉಳಿಸ್ಕೊಳೋ ಪ್ರಯತ್ನವೂ ನಾವು ಆಗಬೇಕು. ಅಂದರೆ ಈ ಕಾಡು ಸಂರಕ್ಷಣೆ ಅಂತೆಲ್ಲ ನಮ್ಮಲ್ಲಿ ರಾಷ್ಟ್ರೀಯ ಅರಣ್ಯ ನೀತಿಯಲ್ಲಿ, ಅಂದರೆ ಅರಣ್ಯ ಇಲಾಖೆಯಲ್ಲಿ ವಿಶೇಷವಾಗಿ ಗಿಡ ನೆಡುವಂಥ ಕಾರ್ಯಕ್ರಮ ಅಥವಾ ಈ ವನ ಪ್ರದೇಶವನ್ನು ಸಂರಕ್ಷಣೆ ಮಾಡಬೇಕು ಅಂತ ಬೇಲಿ ಹಾಕುವಂಥ ಕಾರ್ಯಕ್ರಮ, ಇದು ಎಷ್ಟು ಸಮರ್ಪಕವಾಗಿ ನಡೀತಾ ಇದೆ ಅಥವಾ ಎಷ್ಟು ಅವೈಜ್ಞಾನಿಕವಾಗಿ ನಡೀತಾ ಇದೆ ಅನ್ನೋ ಕುರಿತಾಗಿ ತಾವು ಒಂಚೂರು ಹೇಳ್ಬೋದಾ? 1847ರಲ್ಲಿ ಮೊದಲ ಬಾರಿಗೆ ಅರಣ್ಯ ಇಲಾಖೆ ಆರಂಭ ಆಗುತ್ತೆ. ಈ ಅರಣ್ಯ ಇಲಾಖೆ ಆರಂಭವಾದ ಆ ಕಾಲಘಟ್ಟದಲ್ಲಿ ಮುಂಬೈದಲ್ಲಿ ನಡೆದಂಥ ಕೌನ್ಸಿಲ್ ಸಭೆಯಲ್ಲಿ ಅವರು ಮಾತಾಡುವಾಗ ಹೇಳ್ತಾರೆ, ಜಂಗಲ್ ಖಾತೆ ಹುಟ್ಟಿದಂದಿನಿಂದ ದುಡ್ಡಿನ ಮಂತ್ರವನ್ನು ಜಪಿಸುತ್ತಿರುವುದು ಅಂತ. ಬ್ರಿಟಿಷರಿಗೆ ಟೀಕ್ ಬೇಕಾಗಿತ್ತು, ಆಗ ಲಾರಿ ಇರಲಿಲ್ಲ, ಇಳಿಜಾರಂಥ ಪ್ರದೇಶದ ಅರಣ್ಯವನ್ನು ಕಡಿದಾಯಿತು, ಅಲ್ಲಿ ಸಾಗವಾನಿ ನೆಟ್ಟಾಯಿತು. ಸಾಗವಾನಿ ಬೆಳೆದ ಮರವನ್ನು ಅಲ್ಲಿಯ ನದಿಯಲ್ಲಿ ತೇಲಿಸಿ, ಅದು ಕಾಳಿ ನದಿಯಲ್ಲೋ ಮತ್ತೊಂದು ನದಿಯಲ್ಲೋ ತೇಲಿಸಿ ತಗೊಂಡೋಗೋದಕ್ಕೆ ನಾವು ದಾರಿಯನ್ನು ಹುಡ್ಕೊಂಡ್ವಿ. ಕಣಿವೆಗಳಿಗೆ ಮೊದಲ ಡ್ಯಾಮೇಜನ್ನು ಮಾಡಿದ್ವಿ ಸಾಗವಾನಿ ನೆಡತೋಪು ಅಂತ. ಇದಾದ ನಂತರ 1974ರವರೆಗೆ ಅರಣ್ಯ ಇಲಾಖೆಯಲ್ಲಿ ನೆಟ್ಟ ಸಸಿಗಳು ಸಕ್ಸಸ್ ಆದದ್ದು ಇರಲಿಲ್ಲ. ಅವರು ಧೂಪದ ಸಸಿ, ಮಾವಿನ ಸಸಿ, ಕೆಲವೇ ಸಸಿಗಳನ್ನು ನೆಡ್ತಿದ್ರು. ಹುಲ್ಲಿನಿಂದ ಅವೆಲ್ಲ ಸತ್ತು ಹೋಗ್ತಿದ್ವು. ಹುಲ್ಲು ಬೆಂಕಿ ಬರ್ತದೆ ಕಾಡಿಂದ, ಇವು ಸುಟ್ಟು ಹೋಗ್ತಿದ್ವು. ಮುಂದೇನು 74 ಹೊತ್ತಿಗೆ 40 ಕಡೆಗಳಲ್ಲಿ 40 ಜಾತಿಯ ಸಸಿಗಳನ್ನು ಇಟ್ಟುಕೊಂಡು ಒಂದು ಪ್ರಯೋಗ ನಡೆದಿತ್ತು ಹುಲ್ಲುಗಾವಲಲ್ಲಿ. ಯಾವ ಸಕ್ಸಸ್ ಆಗುತ್ತೆ ಅಂತ ಫಸ್ಟ್ ರ್ಯಾಂಕಲ್ಲಿ ಬಂದಿದ್ದು ಅಕೇಶಿಯಾ ಯಾವಾಗಲೂ ಇಂಜಿನಿಯರಿಂಗ್ ಓದಿಸೋದು ಫಸ್ಟ್ ರ್ಯಾಂಕು, ಈ ಥರ ಬಂದಾಗೆ ಓದಿಸ್ಬೇಕಲ್ಲ. ಹಾಗಾಗಿ ಪಶ್ಚಿಮ ಘಟ್ಟದಾದ್ಯಂತ ಆದೊಂದು ಸಸ್ಯವನ್ನು ತಗೊಂಡೋದ್ವಿ. ನೆನ್ಪಿಡಿ, 1929-30ರಲ್ಲಿ ಮೊದಲ ಬಾರಿಗೆ ಪಶ್ಚಿಮ ಬಂಗಾಳದಲ್ಲಿ ಅಕೇಶಿಯಾ ಪ್ಲ್ಯಾಂಟ್ ಆಯಿತು. ನಮ್ಮ ದೇಶದಲ್ಲ, ಆಸ್ಟ್ರೇಲಿಯನ್ ಮೂಲದ್ದು. ಅದಾದ ನಂತರ 1965ರಲ್ಲಿ ಪರಮೇಶ್ವರಪ್ಪ ಅಂತ ಹೊನ್ನಾವರದ DCF ಆಗಿದ್ದವರು ರಸ್ತೆ ಅಂಚಿನಲ್ಲಿ ಹೊನ್ನಾವರದಲ್ಲಿ ಅಕೇಶಿಯಾ ನಾಟಿ ಮಾಡಿದರು. ಅದೇ ವರ್ಷ, ಮಾರನೇ ವರ್ಷ, ರಬ್ಬರ್ ಮಂಡಳಿಯ DCF ಆದಂಥ ಶೋಭನಾಥ್ ರೈ ಅನ್ನೋರು ಪಶ್ಚಿಮ ಬಂಗಾಳದ ಮಿಡ್ನಾಪುರದಿಂದ 5 ಕಿಲೋ ಅಕೇಶಿಯಾ ಬೀಜಗಳನ್ನು ತಂದು, 1 kg ಅಂದರೆ 2,35,000 ಬೀಜಗಳಿರ್ತವೆ ಅಕೇಶಿಯಾದಲ್ಲಿ. 1 kg ಬೀಜ ಅಂದರೆ, ನಾನು ಯಾಕೆ ಇದ್ರ ಕೌಂಟ್ ಹೇಳ್ತೀನಿ ಅಂದರೆ ಮುಂದೆ ಹೇಳ್ತೀನಿ. 5 kgನ ತಂದು ರಬ್ಬರ್ ತೋಟದಲ್ಲಿ ಬೆಂಕಿ ಬರ್ತದೆ ಅಂತ ಹಾಕಿದರು ಸೈಡಿಗೆ. ಯಾಕೆಂದರೆ ಅಕೇಶಿಯಾ ಬೆಳೆದಲ್ಲಿ ಕೆಳಗಡೆ ಹುಲ್ಲು ಬೆಳೆಯೋದಿಲ್ಲ. ಹಿರಿಯ ಅಧಿಕಾರಿಗಳು ಡೆಹ್ರಾಡೂನಿಗೆ ಹೋದವರು ಹೇಳ್ತಾರೆ, ನಾವು ಅಲ್ಲಿ ಬೇರೆ ಒಂದು ಸಸ್ಯವನ್ನು ಬೆಳೆಸಿ ಹುಲ್ಲು ಬೆಳೆಯೋದ್ರ ರೀತಿಯಾಗಿ ನೋಡ್ಕೊಂಡ್ವಿ ಅಂತ. ಪಶ್ಚಿಮ ಘಟ್ಟಕ್ಕೆ ಬಂದಾಗ 55 ಕೋಟಿ ರೂಪಾಯಿಯ ವಿಶ್ವ ಬ್ಯಾಂಕ್ ನೆರವಿನ ಯೋಜನೆ ಬಂದಿತ್ತು. ವಿಶ್ವ ಬ್ಯಾಂಕ್ ಸಾಲ ಕೊಡುವಾಗ ಒಂದು ನೀತಿ ಮಾಡಿತ್ತು, ನಾವು ಕೊಡುವ ಸಾಲದ 40ರಷ್ಟು ಹಣವನ್ನು ವಾಣಿಜ್ಯ ನೆಡುತೋಪಿಗೆ ಬಳಸಬೇಕು ಅಂತ. ಬೆಂಗಳೂರಿನ ಯೂನಿವರ್ಸಿಟಿಯಲ್ಲಿ 2 ಬುಲ್ಡೋಜರ್ಗಳು ಖಾಲಿ ಇದ್ವು, ಏನೂ ಬಳಕೆ ಇಲ್ಲದೆ ಆ ಕಾಲಕ್ಕೆ. ಸಹಜವಾಗಿ ಪಶ್ಚಿಮ ಘಟ್ಟದ ಗುಡ್ಡಗಳೆಲ್ಲ ಬೋಳಾಗಿದೆ, ಗಟ್ಟಿಯಾಗಿದೆ, ಬೆಂಕಿ ಬಿದ್ದು ಹಾಳಾಗಿದೆ, ಏನೂ ಸತ್ವನೇ ಇಲ್ಲ ಅಂತ
ನಾವು ಕಬ್ಬಿನ ಗದ್ದೆ ಉಳುಮೆ ಮಾಡ್ದಂಗೆ ಪಶ್ಚಿಮ ಘಟ್ಟದ ಉಳುಮೆಗೆ 2 ದೈತ್ಯ ಮಹಾರೋಗಗಳು ಬಂದವು. ಸಾಲಲ್ಲಿ ಸಸಿ ನೆಡೋದು, ಸಾಲಲ್ಲಿ ಕಡಿಯೋದು, ಸಾಲಲ್ಲಿ ಸಾಗಿಸೋದು ಅನ್ನುವಂಥ ರೂಪದಲ್ಲಿ ಎಲ್ಲವೂ ಶುರುವಾಯಿತು. ಅದಕ್ಕೂ ಪೂರ್ವದಲ್ಲಿ ಹಾಸನ ಯಳಗುಂದದಲ್ಲಿ ಏನು ನೀಲಗಿರಿ ನೆಡತೋಪು ಮಾಡೋಕ್ಕೆ ಹೋದರು, ಅದಕ್ಕೂ ಸಾಕಷ್ಟು ಪ್ರತಿರೋಧಗಳಾದವು. 700 ಮಿಲಿಮೀಟ್ರಿಗಿಂತ ಮಳೆ ಕಡಿಮೆ ಬೀಳುವಲ್ಲಿ ನೀಲಗಿರಿ ನೆಡಬಹುದು ಅಂತಾಯಿತು. ಅನೇಕ ಕಡೆ ನೀಲಗಿರಿಯನ್ನು ನಾಟಿ ಮಾಡಿದ್ರು, ಆಮೇಲೆ ನಿಷೇಧ ಮಾಡಿದ್ರು, ಏನೋ ಆಯಿತು. ಅಕೇಶಿಯ ಗೆತ್ತ ಇತ್ತಲ್ಲ, ಇದು ಅಕೇಶಿಯ ಏನು ಮಾಡುತ್ತೆ ಅಂತ ಕೇಳಿದ್ರೆ ನಾನು ಯಾವೂ ತಮಾಷೆ, ಅಕೇಶಿಯ ಮರ ಬಾಳೆಹಣ್ಣು ತಿನ್ನುತ್ತೆ ಅಂತ. ಅಡಿಕೆ ತೋಟ ಮಾಡಿದವ್ರಿಗೆ ಗೊತ್ತಿದೆ, ಮಂಗಗಳೆಲ್ಲ ತೋಟಕ್ಕೆ ಬಂದಿದೆ. ಯಾಕೆ ಬಂದಿದೆ ಅಂದರೆ ಕಾಡಿನಲ್ಲೆಲ್ಲ ಮನೋಕಲ್ಚರ್ ಆಗಿ ಪ್ರಾಣಿಗಳಿಗೇನೂ ಇಲ್ಲ. ಒಂದು ಜಿಂಕೆಗೆ ಏನು ಆಹಾರ ಬೇಕು, ಒಂದು ಪ್ರಾಣಿಗಳಿಗೇನು ಬೇಕು ಗೊತ್ತಿಲ್ಲ ನಮಗೆ. ಕಾಡಲ್ಲೆಲ್ಲ ನಮ್ಮ ಕೈಗಾರಿಕಾ ನೆಡುತೋಪಿಗೆ ಏನು ಆಹಾರ ಬೇಕೋ ಅದನ್ನು ಬೆಳೆದ್ವಿ. ಕೈಗಾರಿಕಾ ನೆಡುತೋಪಿ ಕತ್ತರಿಸಿದ್ವಿ. ಇದೇ ಶಿವಮೊಗ್ಗ, ಚಿಕ್ಕಮಗಳೂರು, ಕೊಪ್ಪ, ಶೃಂಗೇರಿ ಈ ಭಾಗದಲ್ಲಿ 65,000 ಎಕರೆ ಪ್ರದೇಶವನ್ನು MPMಗೆ ಕೊಟ್ವಿ. ಅಲ್ಲಿ ಅವರಂತೂ ಕಬ್ಬಿನ ಗದ್ದೆಗಿಂತ ಕೆಟ್ಟದಾಗಿ ಆಲ್ಡೋ ಲಿಯೋಫೋಲ್ಡ್ ಹೇಳ್ತಾರೆ, ಮೂಲಂಗಿ ನೆಡುವ ಹಾಗೆ ಡಚ್ಚರು ಮರ ನೆಡೋದು ಕಲಿಸಿದ್ದಾರೆ ಅಂತ. ಇವರು ಮೂಲಂಗಿಗಿಂತ ಜಾಸ್ತಿ ಮೂರ್ಖತನದಿಂದ ಬೆಟ್ಟದಲ್ಲಿ ಜೀವಜಾಲ ಇದೆ, ಕಾಟಿ ಇದೆ, ಜಿಂಕೆ ಇದೆ, ಇದನ್ನೆಲ್ಲ ಮರೆತು ಸಸಿ ನಾಟಿ ಮಾಡಿದ್ರು, ಕಡಿದ್ರು, ಬೆಂಕಿ ಹಾಕಿದ್ರು, ಸುಟ್ಟರು, ಮತ್ತೆ ಸಸಿ ನೆಟ್ಟರು. ಇದೀಗ 4ನೇ ತಲೆಮಾರೋ 5ನೇ ತಲೆಮಾರೋ ಅಕೇಶಿಯಾ ತಲೆಮಾರಿದೆ. ಒಂದು ಅಕೇಶಿಯಾ ಮರ 8 ವರ್ಷ ಬೆಳೆದ ನಂತರ ಪ್ರೌಢಾವಸ್ಥೆಗೆ ಹೋಗಿ ಅದು ಬೀಜ ಕೆಡಗೋದು ಎಷ್ಟು ಅಂದರೆ 4ರಿಂದ 5 kg ಬೀಜವನ್ನು ವರ್ಷಕ್ಕೆ ಕೆಡಗುತ್ತೆ. 1 kgಯಲ್ಲಿ ಎಷ್ಟು ಇರುತ್ತೆ? 2 ಲಕ್ಷ ಚಿಲ್ಲರೆ ಇರುತ್ತೆ. ಹಾಗಾಗಿ ಈಗ ಅಕೇಶಿಯಾ ನೆಡೋದು ಬೇಡ, ಕಳೆ ಗಿಡಗಳಾಗಿ ಅದು ಇಡೀ ಕರಾವಳಿ ಘಟ್ಟ ಪ್ರದೇಶಗಳನ್ನೆಲ್ಲ ವ್ಯಾಪಿಸಿದೆ. ಅದೀಗ ನಮಗೆ ಕುರ್ಚಿ ಮಾಡೋಕ್ಕೂ ಬರುತ್ತೆ, ಫರ್ನಿಚರಿಗೂ ಬರುತ್ತೆ, ಎಲ್ಲದಕ್ಕೂ ಬರುತ್ತೆ. ನಾನು ಅರಣ್ಯ ಇಲಾಖೆಯನ್ನು ಅಕೇಶಿಯಾ ಇಲಾಖೆ ಅಂತ ಕರಿತಾ ಇದ್ದೆ, ಅಕೇಶಿಯಾ ಇಲಾಖೆ ಅಂತ. ಇವತ್ತಿಗೂ ಕೂಡ ಒಂದು ಸಸಿ ನೆಡೋದಕ್ಕೆ ಎಷ್ಟು ಖರ್ಚಾಗುತ್ತೆ ಯಾರಾದರೂ ಲೆಕ್ಕ ಹಾಕಿಲ್ಲ. ಈಗ 80ರ ದಶಕದಲ್ಲಿ 1 ಹೆಕ್ಟೇರ್ ಪ್ರದೇಶದಲ್ಲಿ 2,000 ಸಸಿಗಳನ್ನು ನೆಡಬೇಕು ಅಂತ ನಿರ್ಧಾರ ಆಗಿತ್ತು. ಆಮೇಲೆ 1,100 ಆಯಿತು, 1,600 ಆಯಿತು. ಈಗ 2,500 ಸಸಿಗಳನ್ನು ನಾಟಿ ಮಾಡ್ತೀವಿ. ಒಂದು ಸಸಿಯನ್ನು ಕುಳಿ ಹೊಡೆಯೋದಕ್ಕೆ 24 ರೂಪಾಯಿ ಖರ್ಚಾಗುತ್ತೆ, ನೆನ್ಪಿಡಿ. ಆ ಸಸಿಯನ್ನು ಸಾಕಿ ಸಲಹಿ 3 ವರ್ಷಗಳ ನಂತರ ನಿರ್ವಹಣೆ ಮಾಡೋದಕ್ಕೆ ನೀವು ಮಾವನ್ನು ಅಥವಾ ಸ್ಥಳೀಯ ಸಸ್ಯಗಳಾದರೆ 280ರಿಂದ 310 ರೂಪಾಯಿ ಆಗುತ್ತೆ. ಅಕೇಶಿಯಾನೇ ಆದರೆ ಒಂದು 250ರಿಂದ 260 ರೂಪಾಯಿ ಖರ್ಚಾಗುತ್ತೆ. ಯಾವ ಪ್ರಾಣಿ ತಿನ್ನದ ಸಸ್ಯವನ್ನು ಬೆಳೆಸೋದಕ್ಕೆ ಅರಣ್ಯ ಇಲಾಖೆಯೇ ಬೇಕಾಗಿರಲಿಲ್ಲ. ಕರ್ನಾಟಕದ 40 ಹಳ್ಳಿಗಳನ್ನು ಅಭ್ಯಾಸ ಮಾಡಿದ್ದೀನಿ. 300 ಮಿಲಿಮೀಟ್ರ್ ಮಳೆ ಬೀಳುವಂಥ ಬಾಂಡ್ರಾವಿಯಲ್ಲಿ 3,000 ಎಕರೆ ಪ್ರದೇಶಕ್ಕೆ ರಕ್ಷಣೆ ಕೊಟ್ಟು ಅದ್ಭುತವಾಗಿ ಅರಣ್ಯ ಬೆಳೆಸಿದ ಉದಾಹರಣೆ ಇದೆ. ಪಾವಗಡದ ಪೆಮ್ನಹಳ್ಳಿ, ರಾಂಪುರಗಳಲ್ಲಿ ಕಲ್ಲುಗುಡ್ಡದಲ್ಲಿ ಜನ ರಕ್ಷಣೆಯಿಂದ ಬೆಳೆಸಿದ ಉದಾಹರಣೆ ಇದೆ. ಜಮಖಂಡಿಯ ಕಲ್ಲಹಳ್ಳಿಯಲ್ಲಿ ಬೆಳೆಸಿದ ಉದಾಹರಣೆ ಇದೆ. ಬೀದರ್ನ ಗಾಯಮಾತಾ ಪ್ರದೇಶದಲ್ಲಿ 2-3 ಸಾವಿರ ಎಕರೆ ಪ್ರದೇಶವನ್ನು ಅರಣ್ಯವನ್ನು ಒಂದು ಸಸಿ ನಾಟಿ ಮಾಡದೆ ಬೆಳೆಸಿದ ಉದಾಹರಣೆ ಇದೆ. ಕರ್ನಾಟಕದ ಕೊರತೆ ಏನಪ್ಪ ಅಂದರೆ IFSಗಳಿಗೆ ಅನುಭವದ ಮೂಲಕ ಬೆಳೆದಿಲ್ಲ ಇವರು. 55 ಕೋಟಿ ಸಾಮಾಜಿಕ ಅರಣ್ಯ ಯೋಜನೆ ಬಂತು, 85 ಕೋಟಿ ODA ಬಂತು, 275 ಕೋಟಿ 265 ಕೋಟಿ ಜಪಾನ್ ನೆರವು ಬಂತು. ಈ ಜಪಾನ್ ನೆರವು ಮತ್ತೊಂದು ನೆರವು ಬಂದಾಗೆಲ್ಲ ನಮ್ಮ ಕುರ್ಚಿ ರೇಟ್ ಜಾಸ್ತಿ ಆಯಿತು. ಒಬ್ಬ RFO ಬರಬೇಕು ಮಲೆನಾಡಿಗೆ, ಶಿವಮೊಗ್ಗಕ್ಕೆ, ಸಿರ್ಸಿಗೆ ಬರಬೇಕು ಅಂದರೆ 30 ಲಕ್ಷ ರೂಪಾಯಿ ಕೊಟ್ಟು ಬರ್ತಾನೆ 2 ವರ್ಷ ಕೆಲಸ ಮಾಡೋಕ್ಕೆ. ಎಷ್ಟು ದುಡಿಬೇಕಾಯಿತು? ಅರಣ್ಯೀಕರಣಕ್ಕಿಂತ ಮುಖ್ಯವಾದದ್ದು ಬೇರೆ ಆಟ ಆಗೋಯಿತು. ಈ ಲೆಕ್ಕಾಚಾರದಲ್ಲಿ ಯಾರು ಸೋತರು ಅಂದರೆ ಮೂಲ ನಿವಾಸಿಗಳ ಕೃಷಿಕರ ಮೇಲೆ ವನ್ಯಜೀವಿಯ ಸಂಘರ್ಷ ಜಾಸ್ತಿ ಆಯಿತು. ಕಾಡಿನಲ್ಲಿ ಬೆಳೀತಾ ಇದ್ದಂಥ 32ಕ್ಕೂ ಹೆಚ್ಚು ಹುಲ್ಲುಗಳು, ಗ್ರಾಸಸ್ ಆಫ್ ಬಾಂಬೆ ಪ್ರೆಸಿಡೆನ್ಸಿ ಅದ್ರ ಬಗ್ಗೆ ವಿವರ ಕೊಡುತ್ತೆ ನಮಗೆ, ಕಣ್ಮರೆಯಾದವು. ಕೀಟಗಳ ಮೇಲೆ ಏನಾಯಿತು, ಹುಲ್ಲಿನ ಮೇಲೆ ಏನಾಯಿತು ಗೊತ್ತಿಲ್ಲ. ನಾನು ಒಂದು ಪೊಲೀಸರಿಂದ ಹುಲ್ಲಿನ ಬಗ್ಗೆ ಅಧ್ಯಯನ ಮಾಡಿದ್ದೆ. ಪೊಲೀಸರು ಇರ್ತಾರಲ್ಲ ಚೆಕ್ ಪೋಸ್ಟಲ್ಲಿ, 97ನೇ ಇಸ್ವಿಯಲ್ಲಿ ಚೆಕ್ ಪೋಸ್ಟ್ನಲ್ಲಿರುವ ಪೊಲೀಸ್ನ ಹತ್ರ ಕೇಳಿದ್ದೆ, ಪ್ರತಿ ದಿವಸ ಎಷ್ಟು ಹುಲ್ಲಿನ ಲಾರಿಗಳು, ಎಷ್ಟು ಟ್ಯಾಕ್ಟ್ರಿಗಳು ಬರ್ತವೆ ಅಂತ. ಸಿರ್ಸಿಯ ಒಂದು ರಸ್ತೆಯಲ್ಲಿ ಆ ಕಾಲಕ್ಕೆ 9,000 ವಾಹನಗಳು ಇಡೀ ಒಂದು 4-5 ತಿಂಗಳುಗಳಲ್ಲಿ ಬರ್ತಾಯಿದ್ದು. ಸುಮಾರು ಆ ಕಾಲದ ಮೌಲ್ಯ ಕೋಟ್ಯಾಂತರ ರೂಪಾಯಿ ಆಗಿತ್ತು. ಅಂದರೆ ನಮ್ಮ ಮಲೆನಾಡಿನ ಹುಲ್ಲಿಲ್ಲದ ಕಾರಣಕ್ಕಾಗಿ ಮಲೆನಾಡಿನ ಹಸು ಹಾಲು ಕೊಡಬೇಕು ಅಂದರೆ ಬಯಲುಸೀಮೆ ಹುಲ್ಲು ಬರಬೇಕು ಅಂತ ಸ್ಥಿತಿ ತಂದ್ವಿ. ಬೇಕಾದದ್ದು ಬದ್ಧತೆ. ಒಂದು ಮರದ ಪ್ರೀತಿ ಹೇಗೆ ಗಳಿಸ್ಬೇಕು, ರಕ್ಷಣೆ ಹೇಗೆ ಮಾಡಬೇಕು. ನಾನು ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೂ ಪಾಠ ಮಾಡೋನೆ, DRF ಅವರಿಗೂ ಪಾಠ ಮಾಡ್ತೀನಿ. ಆ ದೊಡ್ಡ ಸಮಸ್ಯೆ ಅಂದರೆ ನಾವು ಮಾಡಿದ ಪಾಠಗಳನ್ನು ನೆಲಕ್ಕೆ ತಗೊಂಡು ಹೋಗೋದಕ್ಕೆ ಹಿರಿಯ ಅಧಿಕಾರಿಗಳು ಯೋಚನೆ ಮಾಡಬೇಕು. ಒಂದು ನೆನಪಾಗತ್ತೆ, ಗೋಕಾಕದ ಒಂದು ನರ್ಸರಿಗೆ ಹೋಗಿದ್ದೆ ವಿಸಿಟ್ ಮಾಡೋಣ ಅಂತ.
ತುಂಬ ಚೆನ್ನಾಗಿ ದೊಡ್ಡ ಮರ ಬೆಳೆದಿತ್ತು. ಆ ಮರದ ಎಲೆ ಎಲ್ಲ ಸಂಜೆ 6 ಗಂಟೆಗೆ ಮಡಚಿಕೊಂಡಿತ್ತು. ಚೆನ್ನಾಗಿದೆಯಲ್ಲ ಮರ, ಈ ಸಸಿಯನ್ನೇ ಬೆಳೆಸ್ಬೇಕಪ್ಪ ಇಲ್ಲಿ ಅಂತ ವಾಚರಿಗೆ ಹೇಳಿದ್ರೆ, ಗಾರ್ಡ್ಗಳಿದ್ರೆ, ಸರ ನಮ್ಮ DFO ಎಷ್ಟೊತ್ತಿಗಾರಿ ಬಂದುಬಿಡ್ತಾರೆ ರೀ. ಯಾಕೆ ಅಂತ ಕೇಳಿದೆ. ಸರ್ ಗೊತ್ತಿಲ್ಲ ರೀ ನಿಮಗೆ, ಗೊತ್ತಾಗಂಗಿಲ್ಲ ಅಂದು. ಯಾಕೆ ಅಂತ ಕೇಳಿದೆ. ಆ ಮರದ ಗುಣ ಅಂದರೆ ಸಂಜೆ 6 ಗಂಟೆಗೆ ಎಲೆ ಮಡಚುತ್ತೆ. ಸಣ್ಣ ಗಿಡ ಇದ್ದಾಗಲೂ ಅದು ಎಲೆ ಮಡಚುತ್ತೆ ನರ್ಸರಿಯಲ್ಲಿ. ಏನಾದರೂ DFOಗಳು ಹಿರಿಯ ಅಧಿಕಾರಿಗಳು 6 ಗಂಟೆಗೆ ನರ್ಸರಿ ನೋಡೋಕೆ ಬಂದರೆ ಗಿಡ ಸತ್ತೋಗಿದೆ ಅಂತ ಬೈತಾರಂತೆ. ಗೊತ್ತಾಯ್ತಾ? ಗಿಡ ಲಕ್ಷಣಗಳೇ, ಗುಣಲಕ್ಷಣಗಳೇ ಗೊತ್ತಿಲ್ಲದ ಒಂದು ತಲೆಮಾರು ಈ ರಾಜ್ಯದ ಅರಣ್ಯವನ್ನು ಆಳ್ತಾ ಇದೆ. ದೇಸಿ ಜ್ಞಾನ ತುಂಬ ಇದೆ ವನವಾಸಿಗರಲ್ಲಿ. ಆ ದೇಸಿ ಜ್ಞಾನವನ್ನು ಅರಣ್ಯಾಭಿವೃದ್ಧಿಗೆ ಬಳಸುವ ಸಣ್ಣ ನೀತಿಯೂ ಸಣ್ಣ ಅವಕಾಶವೂ ಇಲ್ಲಿಲ್ಲ. ರಾಷ್ಟ್ರೀಯ ಅರಣ್ಯ ನೀತಿ ಏನು ಹೇಳಿದೆ 88ರದ್ದು? ಉದ್ಯಮಕ್ಕೆ ಬೇಕಾದ ಈ ಸಂಪನ್ಮೂಲವನ್ನು ನೀವು ಅರಣ್ಯದಿಂದ ಹೊರಗೆ ಬೆಳೆಸ್ರಿ ಅಂತ ಹೇಳಿದೆ. ಆದರೆ ಇವತ್ತು ಕೂಡ ತೀರ್ಥಹಳ್ಳಿ ಗುಡ್ಡದಿಂದ ಅಕೇಶಿಯಾ ಲಾರಿಗಳು ಏನು ದಾಂಡೇಲಿಗೆ ಹೋಗ್ತಾನೆ ಇರ್ತವೆ ಸರಣಿಯಲ್ಲಿ. ಎಷ್ಟೋ ಚೆಕ್ ಪೋಸ್ಟ್ನಲ್ಲಿ ಹಿಡಿದು ನೋಡಿ, ಯಾರೋ ರೈತನ ಹೆಸರಿರ್ತದೆ ಅದರಲ್ಲಿ. ಕಡ್ದಿದ್ದು ಕಾಡಲ್ಲೇ ಇರ್ಬೋದು, ಆದರೆ ಹೋಗೋದು ರೈತರ ಹೆಸರಲ್ಲಿ ಹೋಗಿರ್ಬೋದು, ಗೊತ್ತಿಲ್ಲ. ಆದರೆ ಇಡೀ ಅರಣ್ಯೀಕರಣ ಇದೆಯಲ್ಲ, ಆತ್ಮವಿಮರ್ಶೆ ಮಾಡ್ಕೋಬೇಕು. ನೆಲಮೂಲ ಜ್ಞಾನ ಏನಿದೆ, ರಕ್ಷಣೆ ಏನಿದೆ ಅದು ಕೊಡಬೇಕು. ಯಾವಾಗಲೂ ಬೀಟೆ, ಶ್ರೀಗಂಧ, ಹೊನ್ನೆ ಇವೆಲ್ಲ ಎದ್ದಕ್ಕಿದ್ದಂಗೆ ಬಂದು ಬೆಳೆಯೋ ಮರ ಅಲ್ಲ. ಅರಣ್ಯದಲ್ಲಿ ನಾವು ಹೇಗೆ ಡಿಸ್ಕೌಂಟ್ ಸೇಲ್ ಅಂತ ಇರುತ್ತಲ್ಲ, ಹಾಗೆ ಮೊದಲು ಮುಳ್ಳುಕಂಟಿ ಬರುತ್ತೆ, ಆಮೇಲೆ ಹೊನ್ನೆ ಗಿಡ ಬರುತ್ತೆ, ಆಮೇಲೆ ಇನ್ನೊಂದೇನೋ ಬಳ್ಳಿ ಬರುತ್ತೆ. ಕಾಡು ಕೂಡುವ ಕ್ರಿಯೆ ಹೀಗಿದೆ. ಇದು ಸೈನ್ಸು. ಇದನ್ನು ಮರೆತು ಅರಣ್ಯ ಆಡಳಿತ ಸಾಲಿನಲ್ಲಿ ನೆಡುವ ಸಂಖ್ಯೆ ಆಧಾರಿತ, ಗುಂಡಿಯ ಸಂಖ್ಯೆ ಆಧಾರಿತ ನೀತಿಗೆ ನೇತು ಬಿದ್ದ ಕಾರಣಕ್ಕಾಗಿ ನಾವು ಸೋತಿದ್ದೀವಿ. ಅರಣ್ಯ ಇಲಾಖೆ ಹುಟ್ಟಿದ್ದು 1847ರಿಂದ ಅಂತ ಹೇಳಿದೆ. ಪ್ರೌಢಾವಸ್ಥೆಗೆ ಇನ್ನೂ ಬಂದಿಲ್ಲ. ಇಷ್ಟನ್ನು ಮಾತ್ರ ಹೇಳಬಲ್ಲೆ. ಇನ್ನೊಂದು, ಈ ಅರಣ್ಯ ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಬೇಲಿ ಹಾಕುವಂಥ ಪ್ರೋಸೆಸ್ಸಿಗೆ ಆಗ್ತಾ ಇದೆ. ಅಂದರೆ ಈ ಬೇಲಿ ಹಾಕೋದು ಎಷ್ಟು ವೈಜ್ಞಾನಿಕ ಅಂತ ತುಂಬ ಪ್ರಶ್ನೆ ಕೇಳಿದಿರಿ. ಇದಕ್ಕೆ 2 ವರ್ಷದ ಹಿಂದೆ ಒಬ್ಬ PCCFಗೆ ಉತ್ತರ ಕನ್ನಡದಲ್ಲಿ 500 ಕಿಲೋಮೀಟರ್ ಉದ್ದದ ತಂತಿ ಬೇಲಿ ಮತ್ತು ಕಾಂಕ್ರೀಟ್ ಕಂಬಗಳನ್ನು ನಿಲ್ಲಿಸೋದಕ್ಕೆ ಪ್ಲ್ಯಾನ್ ಆಗಿತ್ತು. ಮಾಡಿದ್ದಾರೆ ಬಿಡಿ. ನಾನು ಕೇಳಿದ್ದೆ, ಎಲ್ಲಪ್ಪ ಓದಿದೆಯಾ ಅಂತ PCCFಗೆ ಫೋನ್ ಮಾಡಿ ಕೇಳಿದ್ದೆ, ಎಲ್ಲಿ ಓದಿದೆಯಾ ಅಂತ. ಮಾತಾಡಿಲ್ಲ. ನಾ ಯಾರೋ ಅಂತ ಹೇಳ್ದ. ಕಡೆಗೆ ಹೇಳಿದೆ, ಕಾಡಲ್ಲಿ ಜಿಂಕೆಗಳಿರ್ತವೆ, ಪ್ರಾಣಿಗಳಿರ್ತವೆ, ಅವು ಅಡ್ಡಾಡಬೇಕು, ನೀರು ಕುಡಿಯೋಕ್ಕೆ ಹೋಗಬೇಕು, ಬೇಟೆ ಪ್ರಾಣಿಗಳಿಂದ ತಪ್ಪಿಸ್ಕೋಬೇಕು, ಸುಮಾರಿದೆ. ಇಡೀ ಅರಣ್ಯವನ್ನು ಬೇಲಿಯೊಳಗೆ ಬೆಳೆಸ್ತೀನಿ ಅಂತ ಭ್ರಮೆಗಳಿದೆಯಲ್ಲ, ಬೇಲಿ ಹಾಕ್ಕೊಳ್ಬೇಕಾದ್ದು ಇವ್ರ ಮನಸ್ಸಿಗೆ, ಅರಣ್ಯಕ್ಕಲ್ಲ. ಅರಣ್ಯ ಭವನಕ್ಕೆ ಈ ರೀತಿಯ ಪ್ರಾಕ್ಟಿಕಲ್ ಯೋಚನೆ ನೋಡಿ. ಕರಾವಳಿಯ ಕಲ್ಲುಗುಡ್ಡಗಳಲ್ಲಿ ತಂತಿ ಬೇಲಿ ಹಾಕಿದ್ರು ಇವರು. ನಾನು ಮಾಡುವಾಗ ಕೇಳಿದ್ದೆ, ಕರಾವಳಿಯಲ್ಲಿ ಅನೇಕರಿಗೆ ಗೊತ್ತಿದೆ ಉಪ್ಪು ಹವಾಮಾನ, ಅಲ್ಲಿ ಏನೇ ಒಂದು ಕಬ್ಬಣ ಹಾಕಿದರೂ 1-2 ತಿಂಗಳ ಕರಗೋಗುತ್ತೆ. ಇವರು ಬೇಲಿ, ಈ ಕಂಬ ಮಾತ್ರ ಸಾಕ್ಷಿ ಗುರುತಾಗಿದೆ. 1.5 ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚಾಗಿದೆ. ಅನೇಕ ಕಡೆ ಕೇಳಿದಾಗ ರೇಂಜರ್ಗಳು ಹೇಳ್ತಿದ್ರು, ಸರ್ ಆ ಬೇಲಿ ಬಿದ್ದೋಗ್ತದೆ, ಪ್ರಾಣಿ ಓಡಾಡ್ತವೆ ಬಿಡ್ರಿ ಅಂತ. ಆದರೆ ಬೇಲಿ ಯಾಕೆ ಹಾಕ್ತೀರಾ, ನಮ್ಮ ದುಡ್ಡು ಯಾಕೆ ಖರ್ಚು ಮಾಡ್ತೀರಾ? ತಮಾಷೆ ಇನ್ನೊಂದು ಹೇಳ್ತೀನಿ, ಹೆಚ್ಚು ಕಡಿಮೆ ಈಗ ಕಳೆದ ತಿಂಗಳು ಕರ್ನಾಟಕಕ್ಕೆ, ಅಂದರೆ ಮಲೆನಾಡಿನ ಅನೇಕ ನರ್ಸರಿಗಳಿಗೆ 10-20 ಲಾರಿಗಳು ಸಸಿ ತುಂಬ್ಕೊಂಡು ಬಂದಿದೆ. ಒಂದೊಂದು ಲಾರಿಗಳಲ್ಲಿ 50,000-60 ಸಾವಿರ ಸಸಿಗಳಿದೆ. ಆ ಸಸಿಯಲ್ಲಿಂದ ಬಂದಿದೆ ಗೊತ್ತಾ? ಪಕ್ಕದ ತಮಿಳುನಾಡು ಅಂಚಿನಿಂದ ನೇರಳೆ, ನೆಲ್ಲಿ, ಮಾವು, ಕುಂಟು ನೇರಳೆ, ಈ ಥರ ಸಸಿಗಳು ನಮ್ಮದೇ ಕಾಡಲ್ಲಿರುವ ಮರದ ಜಾತಿಗಳನ್ನು ಅಲ್ಲಿಂದ 5-6 ರೂಪಾಯಿ ಕೊಟ್ಟು ತಂದಿದ್ದಾರೆ. ಅಂದರೆ ನಮ್ಮ ಕಾಡಲ್ಲಿ ಮರ ಇಲ್ವಾ, ಬೀಜ ಇಲ್ವಾ, ಸಿಲ್ವಿಕಲ್ಚರ್ ಬಗ್ಗೆ ಗೊತ್ತಿಲ್ವಾ, ರವಿ ರಾಲ್ಫ್ ಅಂತ ಒಬ್ಬ ಅಧಿಕಾರಿ ಇಷ್ಟು ದೊಡ್ಡ ಪುಸ್ತಕದ ಬಗ್ಗೆ ಅನುಭವ ಇಲ್ವಾ, ಗೊತ್ತಿಲ್ಲ. ಆದರೆ ನಮ್ಮ ನೀತಿಗಳು ಹೇಗೆ ಅಂದರೆ, ಇವತ್ತು ಫಂಡ್ ಕೊಟ್ಟರು ಅಂದ್ರೆ ನಾಳೆ ನಾವು ಅರಣ್ಯ ಬೆಳೆಸಿ ತೋರಿಸ್ತೀವಿ. ಹಾಗಾಗಿ ಎಲ್ಲಿ ನರ್ಸರಿ ಇದೆಯೋ ತಗೊಂಡು ಬಾ, ಹಚ್ಚು. ಹಾಗಾಗಿ ಅಂಥ ಮನೋಸ್ಥಿತಿಯೇ ಅಕೇಶಿಯಾನೂ ಇಲ್ಲಿ ಹಚ್ಚಿದೆ, ಬೇರೆ ಬೇರೆ ಸಸಿನೂ ಹಚ್ಚಿದೆ. 300 ಮಿಲಿಮೀಟ್ರ್ ಮಳೆ ಬೀಳುವಂಥ ಆಸ್ಟ್ರೇಲಿಯಾದ ಭೂಮಿಯ ಸಸ್ಯವನ್ನು 3,500-4,000 ಮಿಲಿಮೀಟ್ರ್ ಮಳೆ ಬೀಳುವಂಥ ಯಾಣದಂಥ ಪ್ರದೇಶದಲ್ಲಿ, ಭಾಗಮಂಡಲದಂಥ ಪ್ರದೇಶದಲ್ಲಿ ನಾಟಿ ಮಾಡಿದ್ದೀವಿ ಅಂತಂದರೆ ಈ ಮೂರ್ಖತನಕ್ಕೆ ಬೇರೆ ದಾರಿ ಇಲ್ಲ. ಈಗ ಬಹಳ ಪ್ರಚಲಿತವಾಗಿರುವಂಥ ಇನ್ನೊಂದು ದೊಡ್ಡ ಸಮಸ್ಯೆ ಅಂದರೆ ವನ್ಯಜೀವಿಗಳು ಮತ್ತು ಮನುಷ್ಯರ ಸಂಘರ್ಷ. ಅಂದರೆ ವನ್ಯಜೀವಿಗಳು ಹೊಲಕ್ಕೆ ನುಗ್ತಾ ಇದೆ ಅಥವಾ ಮನುಷ್ಯರ ಹಳ್ಳಿಗೆ ನುಗ್ತಾ ಇದೆ ಅಂತ. ನೀವು ವನ್ಯಜೀವಿ ಕ್ಷೇಮ ಪಾಲಕರಾಗಿಯೂ ಕೆಲಸ ಮಾಡ್ತಾ ಇದ್ದೀರಾ, ಮತ್ತು ವಿಶೇಷವಾಗಿ ಆನೆಗಳ ಯೋಗಕ್ಷೇಮ ಮಂಡಳಿಯ ತಜ್ಞ ಸಮಿತಿಯಲ್ಲೂ ಇದ್ದೀರಾ.
ಇದಕ್ಕೆಲ್ಲ ಏನು ಸೊಲ್ಯೂಷನ್ ಅಂತಂದರೆ ಇಂಥ ಒಂದು ಸಮಸ್ಯೆಗಳಿಗೆ ಸೊಲ್ಯೂಷನ್ ಯಾವ ರೀತಿಲಿ ನಾವು ಕಂಡ್ಕೊಬೇಕು, ಅಥವಾ ಬರೋ ದಿವಸಗಳಲ್ಲಿ ಇನ್ನೆಷ್ಟು ಉಲ್ಬಣ ಆದರೆ ಹೇಗೆ ನಾವು ಇದನ್ನು ನಿಭಾಯಿಸೋದು ಹೇಗೆ ಅಂತ? ಶಿವಾನಂದಣ್ಣ ಭಾಳ ಚೆಂದಾಗಿ ಹೇಳಿದರು, ನಾವು ಬೇಲಿ ಕಟ್ಟಬೇಕಾಗಿರೋದು ನಮ್ಮ ಮನಸ್ಸಿಗೆ ಅಂತ. ಸೊ ಈ ಮನುಷ್ಯ ಪ್ರಾಣಿಯಿಂದನೇ ಇಷ್ಟೆಲ್ಲ ಸಮಸ್ಯೆಗಳು ಅಂತ ಅನ್ನೋದಂತೂ ಸ್ಪಷ್ಟ. ಭೂಮಿ ಮೇಲಿರುವಂಥ ಅತಿ ಕೆಟ್ಟ ಪ್ರಾಣಿ ಅಂದರೆ ಮನುಷ್ಯ ಅಂತ ನಾವು ಶುರು ಮಾಡ್ತೀವಿ. ಮನುಷ್ಯನೂ ಉಳಿಬೇಕು, ಪ್ರಾಣಿನೂ ಉಳಿಬೇಕು, ಕಾಡು ಉಳಿಬೇಕು ಅಂತಂದರೆ ಯಾರು ಯಾವುದನ್ನು ಮಿತಿಯೊಳಗೆ ಇಟ್ಕೋಬೇಕು? ನಿಮಗೆ ಆಶ್ಚರ್ಯ ಅನಿಸ್ಬಹುದು ನಾ ಈ ಮಾತನ್ನು ಹೇಳಿದರೆ. ಕ್ಯಾಪ್ಟಿವ್ ಎಲಿಫೆಂಟ್ ವೆಲ್ಫೇರ್ ಕಮಿಟಿ ಮತ್ತು ವೈಲ್ಡ್ ಎಲಿಫೆಂಟ್ ವೆಲ್ಫೇರ್ ಕಮಿಟಿಯ ತಜ್ಞ ಸಮಿತಿ ಸದಸ್ಯರನ್ನ ನೇಮಕ ಮಾಡಿದ ಮೇಲೆ ಕಳೆದ 6 ವರ್ಷದಲ್ಲಿ ಒಂದು ಸರ್ತಿನೂ ಮೀಟಿಂಗ್ ಕರೆದಿಲ್ಲ. ಅಂದರೆ ಎಲ್ಲವೂ ಸುಖವಾಗಿದ್ದಾವೆ, ಯೋಗಕ್ಷೇಮದಿಂದಿದ್ದಾವೆ, ಏನೂ ತೊಂದರೆ ಇಲ್ಲ, ತೊಂದರೆ ನಿಮಗಾಗಲಿಕ್ಕತ್ತದ ಅಂತ. ಸೊ ಇಂಥ ಸ್ವಭಾವ, ಅಂದರೆ ಇದೇ ಭಾವ ಸ್ವಭಾವ ಆಗಿಬಿಟ್ಟಿರೋದ್ರಿಂದ ನಾವು ಬದಲಾವಣೆ ಮಾಡೋದು ಅಂತಂದರೆ, ಸೊ ವಿನಯನ್ನ ಕೇಳಿದ ಪ್ರಶ್ನೆಗೆ ನಂದು ಒಂದೇ ಕಂಡುಕೊಂಡಿದ್ದೇನು ಅಂದರೆ, ಸ್ಥಳೀಯ ಮಟ್ಟದಲ್ಲಿ ರೈತರು ಅವುಗಳೊಟ್ಟಿಗೆ ಒಡನಾಡಿ ಒಂದಷ್ಟು ಸೊಲ್ಯೂಷನ್ಗಳನ್ನು ಕಂಡುಕೊಂಡಾರೆ. ಸ್ಥಳೀಯ ಸಮಸ್ಯೆಗಳಿಗೆ ಸ್ಥಳೀಯವಾಗಿ ಪರಿಹಾರಗಳನ್ನು ಅವರು ನೋಡಿಕೊಂಡಾರೆ. ನಾವು ಇಲ್ಲಿಂದ ಹೋಗಿ ಅವ್ರಿಗೇನು ಹೇಳಬೇಕಾದಿಲ್ಲ. ಆ ಪರಿಹಾರಗಳನ್ನು ನಾವು ನೋಟ್ ಮಾಡ್ಕೋಬೇಕಾಗಿದೆ. ಅದನ್ನು ಬೇರೆ ಕಡೆ ಎಲ್ಲಾದರೂ ಎಲ್ಸ್ವೇರ್ ರೆಪ್ಲಿಕೇಬಲ್ ಮಾಡೆಲ್ ಥರ ನಮಗೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯತೆ ಏನು ಅಂತ ನಾವು ಅದನ್ನು ದಾಖಲೀಕರಣ ಮಾಡಿ ಕೊಡಬೇಕಾಗಿದೆ. ಸಮಸ್ಯೆ ಅಂದರೆ ಎಲ್ಲೋ ಒಂದು ಕಡೆ ಮಾಡಿರೋದನ್ನು ಮತ್ತೆಲ್ಲೋ ಕಡೆ ತೊಗೊಂಡು ಹೋಗಿ ನಾವು ಜೋಡಿಸೋ ಹೊತ್ತಿನೊಳಗೆ ಅದು ಎಷ್ಟು ಮಟ್ಟಿಗೆ ಅಡಾಪ್ಟಬಿಲಿಟಿ ಅಥವಾ ಅಡಾಪ್ಷನ್ ಸರಿ ಆಗ್ತದೆ ಅಂತ ಅನ್ನೋದ್ರ ಬಗ್ಗೆ ನಮಗೇನು ಮಾಹಿತಿ ಇಲ್ಲ. ಇದು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಆಫ್ ಡೂಯಿಂಗ್ ಥಿಂಗ್ಸ್ ಇಂದಾಗಿ ಇಷ್ಟೆಲ್ಲ ಸಮಸ್ಯೆಯನ್ನು ನಾವು ಎದುರಿಸ್ತಿದ್ದೀವಿ. ನಮ್ಮಲ್ಲಿ ಮಾಡಿದ ಒಂದು ಸಣ್ಣ ಉದಾಹರಣೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ, ಸಮಯದ ಅಭಾವ ಇರೋದರಿಂದ. ಈಗ ನೀವೆಲ್ಲ ಸಾಮಾನ್ಯವಾಗಿ ನೋಡ್ತಿದ್ದೀರಿ, ಕೇಜ್ಡ್ ಬರ್ಡ್ಸ್ಗಳನ್ನು ಮನೆಯಲ್ಲಿ ಸಾಕುವಂಥದ್ದು. ನಾವು ಭಾಳಷ್ಟು ಕ್ಯಾಂಪೇನ್ಗಳನ್ನು ಮಾಡಿ ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಸ್ವಚ್ಛಂದವಾಗಿ ಹಾರಾಡುವಂಥ ಪಕ್ಷಿಗಳನ್ನು, ಎಸ್ಪೆಷಲಿ ರೋಸ್ ರಿಂಗ್ಡ್ ಪ್ಯಾರಾಕಿಟ್ಸ್, ಗಿಳಿಗಳನ್ನು ಸಾಕುವಂಥದ್ದು. ಉಪಜೀವನಕ್ಕೆ ಸಾಕಿದವ್ರಿಗೆ ಏನು ಮಾಡಬಹುದು, ಅದ್ರ ಬಗ್ಗೆ ಬೇರೆ ದಾರಿ ಯೋಚನೆ ಮಾಡಬಹುದು. ನಾವು ನಮ್ಮ ಮನೆಗಳಲ್ಲಿ ಸಾಕಿರೋದು ಸಣ್ಣ ಕ್ಯಾಂಪೇನ್ ಮಾಡಿ ನಿಮ್ಮ ಮನೆಗಳಲ್ಲಿರುವಂಥದ್ದನ್ನು ದಯವಿಟ್ಟು ಫಾರಿನ್ ಸ್ಪೀಸೀಸ್ ಇದ್ದರೂ ಕೂಡ ಅದನ್ನು ಇಟ್ಕೋಬೇಡ್ರಿ, ದಯವಿಟ್ಟು ತೆಗೀರಿ ಒಂದು ಸಣ್ಣ ಕ್ಯಾಂಪೇನ್ ಶುರು ಮಾಡಿದ್ವಿ. ಅದು ಎಷ್ಟು ಮಟ್ಟಿಗೆ ಮಕ್ಕಳ ಮೂಲಕ ಮಾಡಿಸಿದ್ವಿ ಅಂತಂದರೆ, ಯಾರ್ಯಾರು ಹಿಡಿದಿದ್ರೋ ಎಲ್ಲವನ್ನೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡಿದ್ವಿ, ವಾಪಸ್ ಕೊಡಿಸುವಂಥ ಪ್ರಯತ್ನ. ಕೆಲವನ್ನ ಯಾವ ಬದುಕೋಬಹುದು ಅಂತ ನಮಗೆ ಅನಿಸ್ತೋ, ಯಾಕಂದರೆ ಇಷ್ಟು ದಿವಸ ಮನುಷ್ಯನೊಟ್ಟಿಗಿದ್ದದ್ದು ಕಾಡಿನಲ್ಲಿ ಹೋದ್ಮೇಲೆ ಬದುಕಲಿಕ್ಕೆ ಅದಕ್ಕೆ ಆಹಾರ ಗೆಲ್ಲೋದು ಗೊತ್ತಿರಬೇಕಲ್ಲ, ಆ ಸಮಸ್ಯೆಯಿಂದನೂ ನಾವು ಒಂದಷ್ಟನ್ನು ಇಟ್ಕೋಬೇಕಾಯ್ತು. ನಾನೊಬ್ಬ ವೈಲ್ಡ್ ಲೈಫ್ ವಾರ್ಡನ್ ಆಗಿ ಒಂದು ಸರ್ತಿ ಒಬ್ಬ ಕಾನೂನು ಬಲ್ಲ ಪಂಡಿತರ ಮನೆಯೊಳಗೆ ಒಂದು ನರಿ ಸಾಕಿದ್ರು, ಫಾಕ್ಸ್. ನನಗೆ ವಿಷಯ ಗೊತ್ತಾಗಿ ಅವ್ರ ಮನೆಗೆ ಹೋದೆ ಕೇಳಲಿಕ್ಕೆ. ಅಲ್ರಪ್ಪ, ನೀವು ಕಾನೂನು ಬಲ್ಲವರು, ನೀವೇ ನರಿ ಸಾಕಿಬಿಟ್ಟಿರಲ್ಲ, ಏನಿದು? ನಾಯಿ ಸಾಕೋ ಜಾಗದೊಳಗೆ ನರಿ ಅದಲ್ಲ ಮಾರಾರೆ ಅಂದರೆ. ಅವ್ರು ಏನು ಹೇಳಿದರು ಅಂದರೆ, ನಾನೊಬ್ಬ ಜ್ಯೋತಿಷಿನ ಕೇಳಿದ್ದೀನಿ, ದಿನ ಬೆಳಗ್ಗೆ ಎದ್ದು ಅದರ ಮುಖ ನೋಡಿದರೆ ಶುಭ ಆಗ್ತದೆ. ನಾನು ಕೇಳಿದೆ, ಅಲ್ಲ ಸ್ವಾಮಿ, ದಿನ ಬೆಳಗ್ಗೆ ಎದ್ದು ಅದು ನಿಮ್ಮ ಮುಸುಡಿ ನೋಡ್ಬೇಕಲ್ಲ, ಅದೇನು ಪಾಪ ಮಾಡಿತ್ತೋ ಪಾಪ, ಕೊಡ್ರಪ್ಪ ಅದನ್ನು ಅಂತ ವಾಪಸ್ ಇಸ್ಕೊಂಡು ತೊಗೊಂಡು ಬಂದು ನಮ್ಮ ಧಾರವಾಡದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಪಾರ್ಕ್ ಅಂತದೆ. ಆ ಪಾರ್ಕಲ್ಲಿ ಮೊದಲೊಂದು ಪ್ರಾಣಿ ಸಂಗ್ರಹಾಲಯ ಇತ್ತು. ಆ ಪ್ರಾಣಿ ಸಂಗ್ರಹಾಲಯವನ್ನು ಕಿತ್ತು ಈಗ ಬಿಂಕದ ಕಟ್ಟಿಗೆ ಟ್ರಾನ್ಸ್ಫರ್ ಮಾಡ್ಯಾರ. ಖಾಲಿ ಕೇಜ್ಗಳಿದ್ದಾವೆ, ಅಲ್ಲಿಟ್ಟು ಅಲ್ಲೊಬ್ಬ ಕೇರ್ ಟೇಕರ್ಗೆ ನೋಡ್ಕೊಳ್ಳಪ್ಪ, ನಾನು ಕಾಲೇಜ್ ಮುಗಿಸ್ಕೊಂಡು ಬರ್ತೀನಿ ಅಂತ ಹೋದೆ. ಅವ ಸಾಯಂಕಾಲ ಗಾಬರಿಯಾಗಿ ಫೋನ್ ಮಾಡಿದ, ಸರ್ ನಾನು ಏನೇನು ಹಾಕಿದೆ, ನರಿಗೆ ಏನೇನು ಹಾಕಬೇಕು ಮ್ಯಾನ್ಯುವಲ್ ಪ್ರಕಾರ ತಂದು ಹಾಕಿದ್ರು, ತಿಂತಾ ಇಲ್ಲ, ಏನು ಮಾಡೋದು? ತಡಿಯಪ್ಪ, ಅದನ್ನು ಸಾಕಿದವ್ರಿಗೆ ಫೋನ್ ಮಾಡಿ ಕೇಳ್ತೀನಿ ಅಂತ ಫೋನ್ ಮಾಡಿದ್ರೆ, ಏನು ಹಾಕ್ತಿದ್ರಪ್ಪ ಅದಕ್ಕೆ ಅಂತ ಕೇಳಿದರೆ, ಮೊಸರನ್ನ, ಕಲ್ಸನ್ನ, ಪುಳಿಯೋಗರೆ, ಅದನ್ನು ಕಲ್ತ್ಬಿಟ್ಟದ. ಅದನ್ನು ತೊಗೊಂಡು ಹೋಗಿ ನಾ ಕಾಡಿಗೆ ಬಿಟ್ಟರೆ ಅದು ಉಳಿಬೇಕಲ್ಲ, ನಾ ಡಬ್ಬಿ ತೊಗೊಂಡು ಹೋಗ್ಬೇಕಾಗ್ತದೆ, ಡಬ್ಬಾವಲ್ಲ, ಏನು ಮಾಡೋದು ಮಾರಾಯ ಅಂತ ಅದನ್ನೊಂದು 4 ದಿವಸ ಉಪವಾಸ ಕೆಡವಿ, ಅದಕ್ಕೆ ನೀನು ನರಿ, ನೆನ್ಪಿಟ್ಕೋ, ನೀನು ನರಿ, ನಾನು ವಾಪಸ್ ಬಿಡ್ತೀನಿ ಕಾಡಿಗೆ, ತಿನ್ನೋದು ಕಲಿ ಮಗನೇ ಅಂಥೇಳಿ ತಿನ್ನಿಸಿ ಕಲಿಸಿ ತೊಗೊಂಡು ಹೋಗಿ ಕಾಡಿಗೆ ಬಿಡೋದಾಯ್ತು. ಇದು ಮನುಷ್ಯ ಸಹವಾಸಕ್ಕೆ ಬಂದ ಬಹುತೇಕ ಪ್ರಾಣಿ ಪಕ್ಷಿಗಳ ಸ್ಥಿತಿ ಹೀಗೆ ಅದ. ಸೊ ಅದಕ್ಕೆ ನಾವು ಆದಷ್ಟು ಇವುಗಳನ್ನು, ಅಂದರೆ ಮೂಗು ತೋರಿಸೋ ಛೇದನ ಬುದ್ಧಿಯನ್ನು ಬಿಟ್ಟರೆ ಅವ್ರ ಪುರತಕ್ಕೆ ಅವು ಸರಿ, ನಮ್ಮ ಪುರತಕ್ಕೆ ನಾವು ಸರಿ. ಸೊ ಆ ಥರ ಬದುಕೋ ಪ್ರಯತ್ನವನ್ನು ಮಾಡಬೇಕು ಅಂತ ನನಗೆ ಅನಿಸ್ತದೆ. ಥ್ಯಾಂಕ್ ಯು. ಸಮಯ ಆಗ್ತಾ ಇದೆ. ಕೊನೆಯ ಒಂದು ಪ್ರಶ್ನೆ ಕಳವೆ ಅಣ್ಣಂಗೆ ಕೇಳಬೇಕು ಅಂತ. ನಾನು ಶಿವಾನಂದ್ ಕಳವೆ ಅವರ ಕಾನ್ಮನೆ ನಿಸರ್ಗ ಅಧ್ಯಯನ ಕೇಂದ್ರದಲ್ಲಿ ಬಹಳಷ್ಟು ಸಮಯ ಕಳೆದೀನಿ. ಅವ್ರ ಜೊತೆ ಒಂದು ಪರಿಸರದ ಚಾರಣ ಕೂಡ ನಾನು ಮಾಡಿದ್ದೀನಿ. ಅವರು ಪರಿಸರದ ಜೊತೆ, ಅಂದರೆ ಮರಗಳ ಜೊತೆ ಅವರು ಮಾತಾಡೋದು, ಅಂದರೆ ಅವ್ರು ನಮಗೆ ಎಕ್ಸ್ಪ್ಲೇನ್ ಮಾಡುವಾಗ ನಾವು ಮರಗಳನ್ನು
ಅದು ಇದು ಅಂತ ಒಂದು ನ್ಯೂಟ್ರಲ್ ಜೆಂಡರಲ್ಲಿ ಹೇಳಿದ್ರೆ, ಶಿವಾನಂದ ಕಳವೆಯಣ್ಣ ಆ ಮರಗಳನ್ನು ಮಾತಾಡಿಸುವಾಗ ಇವಳು ಇಷ್ಟು ಹಣ್ಣು ಬಿಡ್ತಾಳೆ, ಇಷ್ಟು ಹೂ ಬಿಟ್ಟಿದ್ದಾಳೆ, ಆಶ್ಚರ್ಯ ಆಗ್ತಾಯಿತ್ತು ಫಸ್ಟ್ ಕೇಳಕ್ಕೆ. ಅಂದರೆ ಅವರು ಮರಗಳನ್ನು ಮನುಷ್ಯರ ರೀತಿಯಲ್ಲೇ ಅಷ್ಟು ಪ್ರೀತಿ ಮಾಡುವಂಥ ಒಂದು ವ್ಯಕ್ತಿತ್ವ. ಸರ್, ಕೊನೆಯ ಪ್ರಶ್ನೆ ಇಷ್ಟೇ. ಈಗ ವೈಜ್ಞಾನಿಕ ಸಮೀಕ್ಷೆಗಳನ್ನು ನಡೆಸಿ ಬಹಳ ದೊಡ್ಡ ಅಧ್ಯಯನ ಮಾಡಿ ಏನೂ ತೊಂದರೆ ಇಲ್ಲ ಅಂತ ಹೇಳಿ ಹಲವಾರು ಯೋಜನೆಗಳನ್ನು ಮಲೆನಾಡಿನ ಮಡಿಲಿಗೆ ತಂದಿಡ್ತಾ ಇದ್ದಾರೆ. ಅದು ಇವತ್ತಿನ ನಿಮ್ಮ ಆಗುಂಬೆ ಸುರಂಗ ಮಾರ್ಗ ಇರ್ಬೋದು, ಬೇಸೂರು ಅಣುಸ್ಥಾವರ ಇರ್ಬೋದು, ಶರಾವತಿ ಪಂಪ್ ಸ್ಟೋರೇಜ್ ವೆಲ್ ಇರ್ಬೋದು, ಹಲವಾರು ಯೋಜನೆ, ನಮ್ಮ ಎತ್ತಿನ ಹೊಳೆ ಯೋಜನೆ ಇರ್ಬೋದು. ಇದು ಎಲ್ಲದರ ಮೀರಿಯೂ ಪ್ರಕೃತಿ ತನ್ನದೇ ಆದ ಒಂದು ಕ್ಯಾಲ್ಕುಲೇಷನಲ್ಲಿ ಇರುತ್ತೆ. ಇಷ್ಟೆಲ್ಲ ವೈಜ್ಞಾನಿಕ ಅಧ್ಯಯನ ಮಾಡಿ ಏನೂ ಆಗಲ್ಲ ಅಂತ ಶ್ಯೂರಿಟಿ ಕೊಟ್ಟು ಮಾಡೋವಂಥ ಯೋಜನೆಗಳು ಪ್ರಕೃತಿಯ ಲೆಕ್ಕಾಚಾರದಲ್ಲಿ ಯಾವ ಥರ ಇರುತ್ತೆ, ಆ ಒಂದು ಜಾಗೃತಿ ನಮಗೆ ಯಾವ ಥರ ಇರಬೇಕು ಅನ್ನೋ ಒಂದು ನಿಮ್ಮ ತಿಳುವಳಿಕೆ ಮಾತಿನಿಂದ. ಮತ್ತು ನಾನು ಸಭಿಕರಿಗೆ ಏನಾದ್ರು ಪ್ರಶ್ನೆ ಇದ್ದರೆ ಸಂವಾದಕ್ಕೆ ಬಿಡ್ತೀನಿ. ಇದೊಂದು ಕುರಿತಾಗಿ ತಾವು ಬೆಳಕು. ನಾನು ಯಾವತ್ತು ಹೇಳ್ತೀವಿ, ಎಮರ್ಜೆನ್ಸಿ ವಾರ್ಡ್ನಲ್ಲಿದೆ ನಮ್ಮ ಪ್ರದೇಶ ಅಂತ ಹೇಳ್ತೀವಿ. ಭೂಮಿ ಎಮರ್ಜೆನ್ಸಿ ವಾರ್ಡ್ನಲ್ಲಿದೆ ಅಂತ. ಅಷ್ಟು ಧಾರಾಳಿ ಆಗಲ್ಲ. ನಾವು ಒಂದು ಮರ ಕಡಿಯುವಾಗಲೂ ಯೋಚಿಸುವ ಸ್ಥಿತಿಯಲ್ಲಿದ್ದೀವಿ. ಈ ಹೊತ್ತಿಗೆ ಸುರಂಗ ಮಾಡ್ತೀವಿ, ಮತ್ತೇನೋ ಮಾಡ್ತೀವಿ ಅಂತ ಹೋಗಿದ್ದೀವಿ. ಅಗಲೀಕರಣಕ್ಕೆ ನಾಶವಾಗುವ ಆ ಮರಗಳನ್ನು ಮರುನಾಟಿ ಮಾಡೋದ್ರ ಬಗ್ಗೆ ಇವತ್ತು ಕೂಡ ನಾವು ಸಕ್ಸಸ್ ಆಗೋದಿಲ್ಲ, ಮತ್ತು ಅದ್ರ ಬಗ್ಗೆ ಗಮನವೂ ಇಲ್ಲ, ನಮ್ಮ ಗಮನ ಸಾರೋದಿಲ್ಲ, ಮತ್ತು ಇದಿಲ್ಲ. ಈ ಸಮಸ್ಯೆ ಏನಪ್ಪ ಅಂದರೆ ಅಲ್ಲಿಯ ಮಣ್ಣಿನ ಸ್ವರೂಪ ಏನು ಅಂತಲೂ ಕೂಡ ನೋಡಿಲ್ಲ ನಾವು ಏನು ಮಾಡ್ತೀವಿ, ನಮ್ಮ ರಸ್ತೆ ಮಾಡುವ ಸ್ವರೂಪ ಇದೆಯಲ್ಲ, ಮಲೆನಾಡಿನಲ್ಲಿ ಮಳೆ ಬೀಳುವ ಪ್ರದೇಶಗಳಲ್ಲಿ ಈ ವಾಟರ್ ಇಂಜಿನಿಯರಿಂಗ್ ಬಗ್ಗೆ ಕಲ್ಪನೆ ಇಲ್ಲ. ಒಂದು ಚದರ ಮೀಟರ್ ಜಾಗದಲ್ಲಿ 1 ಮಿಲಿಮೀಟ್ರ್ ಮಳೆ ಬಿದ್ದರೆ 1 ಲೀಟರ್ ನೀರಾಗ್ತದೆ. ಶಿವಮೊಗ್ಗದಲ್ಲಿ ಇವತ್ತು ಈ ವರ್ಷ 800 ಮಿಲಿಮೀಟ್ರ್ ಮಳೆ ಬಿದ್ದರೆ 1 ಮೀಟರ್ ಜಾಗದಲ್ಲಿ 800 ಲೀಟ್ರ್ ಬೀಳುತ್ತೆ. 1 ಎಕರೆಗೆ ಅಂದರೆ 25 ಲಕ್ಷ ಲೀಟ್ರ್ ಬೀಳುತ್ತೆ. ಅವೆಲ್ಲವನ್ನೂ ಸೇರಿ ಹೋಗುತ್ತೆ. ನಮ್ಮ ರಸ್ತೆ ಗಟಾರಗಳು ನೋಡಿ ಉದ್ದಕ್ಕೆ ಹಾಗೆ ತಗೊಂಡು ಹೋಗ್ತವೆ. ಅವೇ ಭೂಕುಸಿತಕ್ಕೆ ಕಾರಣ ಆಗ್ತವೆ. ಇದನ್ನು ಗಮನಿಸಬೇಕು. ಸಾಮಾನ್ಯವಾಗಿ ಕಡಿದಾದ ಘಟ್ಟ ಪ್ರದೇಶದಲ್ಲಿ ರಸ್ತೆ ಮಾಡುವಾಗ ನೋಡ್ತೀವಿ ಉದ್ದಕ್ಕೂ ತಗೊಂಡು ಹೋಗ್ತಾ ಇರ್ತಾರೆ. ಈಗ ಮಳೆ ಕೆಲವೊಮ್ಮೆ ನಾವು ನೋಡ್ತೀವಿ, ಕಳಚೆಯಲ್ಲಿ ಭಾರಿ ಭೂಕುಸಿತ ಆಯಿತು. ಉತ್ತರ ಕನ್ನಡದ ಯಲ್ಲಾಪುರದ ಕಳಚೆಯಲ್ಲಿ ಅವತ್ತು 280-300 ಮಿಲಿಮೀಟ್ರ್ ಮಳೆ ಆಯಿತು. ಒಂದೊಂದು ಎಕರೆ ಜಾಗದಲ್ಲಿ ಎಷ್ಟು ಲೀಟರ್ ನೀರು ಬಿತ್ತು, 10-15 ಲಕ್ಷ ಲೀಟರ್ ನೀರು ಬಿದ್ದು ಸಾವಿರಾರು ಎಕರೆ ಪ್ರದೇಶದಿಂದ ನುಗ್ಗಿ ಬರುವಾಗ ಆ ಥರದ ಅವಘಡಗಳಾಯಿತು. ಮನುಷ್ಯನಿಗೆ ನಿಯಂತ್ರಣ ಇದೆ ಅಂತ ಹೇಳ್ತೀವಿ, ನಮಗೆ ನೆಟ್ಟಿಗೆ ಇನ್ನು ರಸ್ತೆ ಹೇಗೆ ಮಾಡಬೇಕು ಅನ್ನೋದೇ ಗೊತ್ತಾಗಿಲ್ಲ, ಎಷ್ಟು ದಪ್ಪ ಹಾಕಬೇಕು. ನಮ್ಮ ದುರಂತ ಅಂತಂದರೆ ನಮಗೆ ಒಂದು ರೆಡಿಮೇಡ್ ಶರ್ಟ್ಗಳೆಲ್ಲ ಕೆಲವು ಕಂಪ್ನಿಗಳು ಎಲ್ಲ ನಗರಗಳಲ್ಲೂ ಅದೇ ಮಾರ್ತಾವಲ್ಲ. ಹಾಗೆಯೇ ನಾ ಚಿತ್ರದುರ್ಗದ ಬರಪೀಡಿತ ಪ್ರದೇಶಗಳು ಎಲ್ಲ ನೋಡೋಕ್ಕೆ 2016-17 ಇಡೀ ಕರ್ನಾಟಕ ಓಡಾಡ್ತಾ ಇದ್ದೆ. ಜನ ಹನಿ ನೀರಿಗಾಗಿ ಒದ್ದಾಡ್ತಾ ಇದ್ದರೆ ಚಿತ್ರದುರ್ಗದ ಹಳ್ಳಿಗಳಲ್ಲಿ 2 ಫೂಟ್ ದಪ್ಪದ ಕಾಂಕ್ರೀಟ್ ರಸ್ತೆ ಮಾಡೋದು, ಪಕ್ಕಾ ಗಟಾರ ಮಾಡೋದು, ತೊಕ್ಕೊಳ್ಳೋದಕ್ಕೆ ನೀರಿಲ್ಲ ಪಾಪ ಅವರಿಗೆ, ಪಕ್ಕಾ ಗಟಾರ ಮಾಡೋದು, ಇದನ್ನೆಲ್ಲ ಮಾಡ್ತಾರೆ. ಮೂಲವಾಗಿ ಅಲ್ಲಿ ಕೆರೆ ಹೂಳೆತ್ತೋದು ಈ ಥರದ್ದೇನೋ ಅದು ಮಾಡೋಕ್ಕೆ ಗೊತ್ತೇ ಇಲ್ಲ ಇವರಿಗೆ. ಮಾಡುವ ಯಾವ ಕೆಲಸದ ಬಗ್ಗೆ ಹೇಗೆ ಮಾಡಬೇಕು ಅನ್ನೋದು ಅನುಭವದ ಮೂಲಕ ಪಾಠ ಕಲಿಬೇಕಿತ್ತು. ಇಂಜಿನಿಯರಿಂಗ್ ಏನಿದೆಯಲ್ಲ ನೆಲಕ್ಕೆ ತಾಗ್ತಾ ಇಲ್ಲ. ಅದು ಎಲ್ಲಿದೋ ಒಂದು ಮಾದರಿ ಇಟ್ಕೊಂಡು ಹೊರಟಿದ್ದಾರೆ. ಎಲ್ಲ ಅಭಿವೃದ್ಧಿ ಏನೇನೋದು ಪ್ರಯೋಗಕ್ಕೆ ಎಸೆವ ಆಟ ಆಗಿ ಖಾಲಿ ಪೈಪ್ ಯೋಜನೆಗಳೇನು ಅಂತ ಹೇಳ್ತೀವಿ ನಾವು, ಎತ್ತಿನೊಳ್ಳೆದು, ಆ ಥರದ್ದು ಸಾಕಷ್ಟು ಕಡೆ ನಾವು ನೋಡ್ತಾ ಇದ್ದೀವಿ. ಮೊದಲು ಸ್ಥಳೀಯವಾಗಿರುವ ಒಂದಿಷ್ಟು ಮಾದರಿಗಳು ಏನಿದೆ, ಈಗಾಗಲೇ ಒಂದಿಷ್ಟು ಮಾದರಿ ಇದೆ, ನಾವು ಬದಲಾವಣೆ ಮಾಡ್ತಾಯಿದ್ದೀವಿ, ಸುಧಾರಣೆ ಮಾಡಬೇಕಿತ್ತು. ಪರಿಸರದಲ್ಲಿ ಬದಲಾವಣೆಗೆ ಒಗ್ಗೋದಿಲ್ಲ ಭೂಮಿ, ಸುಧಾರಣೆ ಮಾಡಬೇಕು. ಪರ್ಫೆಕ್ಟ್. ಆ ಸುಧಾರಣೆಗೂ ಬದಲಾವಣೆಗೂ ವ್ಯತ್ಯಾಸ ಗೊತ್ತಿದ್ದವರು ಮುಖ್ಯ. ಬದಲಾವಣೆ ಮಾರ್ಗ ಅಲ್ಲ, ಸುಧಾರಣೆ ಮಾರ್ಗ ಅನ್ನೋ ಒಂದು ಕನ್ಕ್ಲೂಷನಲ್ಲಿ ಇವತ್ತಿನ ಸೆಷನ್ ನಾವು ಮುಗಿಸ್ತಾ ಇದ್ದೀವಿ. ನಮ್ಮ ಶಿವಮೊಗ್ಗದ ಕವಿ ಆ್ಯಡ್ ಮಾಡ್ತೀನಿ ವಿನಯಣ್ಣ, ಮುಗಿಸೋಕ್ಕಿಂತ ಮುಂಚೆ ಸಾರಿ, ನಾವು ನಿರ್ವಹಣೆ ಮಾಡೋವರಿಗೆ ಡಿಸ್ಟರ್ಬ್ ಮಾಡಬಾರ್ದು, ಬಟ್ ಇದೊಂದು ಪಾಯಿಂಟ್ ಬಿಟ್ಟು ಹೋಗಿತ್ತು ಅಂತ ಹೇಳ್ಬಿಡ್ತೀನಿ. ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ ಹೆಸರನ್ನು ನೀವೆಲ್ಲ ಕೇಳಿದಿರಿ. ಈ ಲಿಟ್ರರಿ ಫೆಸ್ಟ್ ಮೂಲಕ ಶಿವಮೊಗ್ಗದಲ್ಲೊಂದು ಶಿವಮೊಗ್ಗ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ ನಮ್ಮ ಅಭಿವ್ಯಕ್ತಿ ಟ್ರಸ್ಟ್ ವತಿಯಿಂದ ಡಾಕ್ಟ್ರು ಮತ್ತು ಪದಾಧಿಕಾರಿಗಳು ಯೋಚನೆ ಮಾಡಲಿ, ಶಿವಮೊಗ್ಗ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿನೂ ಸ್ಥಾಪನೆ ಆಗಲಿ. ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿಯಂತೆ ಈ ಭಾಗದ ಸ್ಥಳೀಯ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿನ ಡಾಕ್ಯುಮೆಂಟ್ ಮಾಡುವಂಗಾಗಲಿ. ತಮ್ಮಂಥವ್ರು ಎಲ್ಲರೂ ಸಿಟಿಸನ್ ಸೈನ್ಸ್ ಇನಿಷಿಯೇಟಿವ್ನಲ್ಲಿ ಪಾಲ್ಗೊಂಡು ಜನವಿಜ್ಞಾನ ಮತ್ತು ಜನವಿಜ್ಞಾನಿಗಳು, ನಾಗರಿಕ ವಿಜ್ಞಾನದ ಭಾಗವಾಗಿ ನೀವು ಕೂಡ ಕಾಂಟ್ರಿಬ್ಯೂಟ್ ಮಾಡಬಹುದು. ವಿಜ್ಞಾನಿಗಳೇ ತಜ್ಞರೇ ಮಾಡಬೇಕಂತಿಲ್ಲ, ನೀವು ಕೂಡ ತಜ್ಞರೇ. ನಮಗೆ ನೀವು ಕಾಂಟ್ರಿಬ್ಯೂಟ್ ಮಾಡಿದ್ದನ್ನು ತಗೊಂಡು ನಾವೆಲ್ಲ ಸಿಟಿಸನ್ ಸೈಂಟಿಸ್ಟ್ಗಳು, ಆರ್ನಿಥಾಲಜಿಸ್ಟ್ಗಳು, ಝುವಾಲಜಿಸ್ಟ್ಗಳು, ಬಾಟನಿಸ್ಟ್ರು ಒಂದಷ್ಟು ಕೆಲಸ ಮಾಡ್ತೀವಿ.
ಸೊ ಆ ನಿಟ್ಟಿನಲ್ಲಿ ನೀವು ಕೂಡ ಯೋಚಿಸ್ರಿ, ನೀವು ಕೂಡ ಕಾಂಟ್ರಿಬ್ಯೂಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ನಮ್ಮ ಟ್ರಸ್ಟ್ ವತಿಯಿಂದ ಈ ಥರದ ಸಣ್ಣ ಸಣ್ಣ ಈ ಭಾಗದ ಸಮಸ್ಯೆಗಳಿಗೆ ಮತ್ತು ನೆಲಮೂಲ ಜ್ಞಾನದ ಡಾಕ್ಯುಮೆಂಟೇಷನ್ಗೆ ಒಂದು ಸಣ್ಣ ಸೀಡ್ ಮನಿ, ಫಂಡಿಂಗ್, ಫೆಲೋಶಿಪ್, ಸ್ಕಾಲರ್ಶಿಪ್ ಆ ಥರದ್ದೊಂದು ಏನಾದರೂ ಯೋಚನೆ ಮಾಡಿ ವಿಶ್ವವಿದ್ಯಾಲಯದೊಟ್ಟಿಗೆ ಕೈ ಜೋಡಿಸಿ ಅಥವಾ ಇಲ್ಲಿರುವಂಥ ಸ್ಥಳೀಯ ತಜ್ಞರನ್ನು ಜೋಡಿಸಿಕೊಂಡು ಒಂದು 10,000 15,000 ರೂಪಾಯಿ ಗ್ರ್ಯಾಂಟ್ಗಳಲ್ಲಿ ಸಣ್ಣ ಸಣ್ಣ ಪುಸ್ತಕಗಳನ್ನು ತರುವಂಗಾದರೆ, ಕಳವೆಣ್ಣ ಆ ಥರದ ಭಾಳಷ್ಟು ಪ್ರಯೋಗಗಳನ್ನು ಮಾಡಿದ್ದಾರೆ. ಸೆಂಟರ್ ಫಾರ್ ಅಗ್ರಿಕಲ್ಚರ್ ಮೀಡಿಯಾದಿಂದ ಸಣ್ಣ ರೈತರ ಭಾಳ ದೊಡ್ಡ ಪ್ರಯೋಗಗಳನ್ನು ಡಾಕ್ಯುಮೆಂಟ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಆ ಥರದ ಒಂದು ಪ್ರಯೋಗ ಇಲ್ಲಿ ಮಾಡಲಿಕ್ಕೆ ಏನಾದರೂ ಸಾಧ್ಯ ಆದರೆ ಸ್ಥಳೀಯ ಪ್ರಯತ್ನಗಳನ್ನು ಮತ್ತೆಲ್ಲಾದರೂ ನಾವು ರೆಪ್ಲಿಕೇಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅನಿಸುತ್ತೆ. ಧನ್ಯವಾದ, ನಮಸ್ಕಾರ. ಅಣ್ಣ, ಕೊನೆಯ ಮಾತೇನಾರು ತಾವು ಹಂಚ್ಕೊಳೋದಿದೆಯಾ? ರಾಜ್ಯ ಹನಿ ನೀರಿಗೆ ಈಗ ತತ್ತರಿಸ್ತಾ ಇದೆ. ಎಲ್ಲ ಕೆರೆಗಳಿಗೂ ಏನೋ ಸರ್ಜರಿ ಮಾಡಿದಾಗೆ ಪೈಪ್ ಜೋಡಣೆ ಏಕೈಕ ಮಾದರಿ ಅಂತ ಕರ್ನಾಟಕ ಹೊರಟಿದೆ. ಇರುವ 39,173 ಕೆರೆಗಳಲ್ಲಿ ಸಿಂಹಪಾಲು ಶಿವಮೊಗ್ಗದೇ ಇದೆ. ನಗರಗಳಲ್ಲಿದೆ, ಹಳ್ಳಿಗಳಲ್ಲಿದೆ, ಸರ್ವ ಇದಿದೆ. ರಾಜ್ಯದ 2ನೇ ಕೆರೆ ತಾಳಗುಂದದ ಪ್ರಣವೇಶ್ವರ ಗುಡಿಯ ಪಕ್ಕದಲ್ಲೇ ಇದೆ. 3ನೇ ಕೆರೆ ನಮ್ಮ ಉತ್ತರ ಕನ್ನಡದ ಗುಡ್ಡ ತಟಾಕ ಗುಡ್ನಾಪುರದಲ್ಲಿದೆ. ಇಷ್ಟೆಲ್ಲ ಕೆರೆ ಇಟ್ಕೊಂಡಿದ್ದೀವಿ. ಸರ್ಕಾರಕ್ಕೆ ಕೆರೆ ಹೂಳು ತೆಗೆಯೋದಕ್ಕೆ, ಮೊದಲು ಅವರು ತಲೆ ಹೂಳು ತೆಗೆಯೋದಕ್ಕೂ ಮಾಡೋಣ, ಕೆರೆ ಹೂಳು ತೆಗೆಯೋದಕ್ಕೆ ಸರಿಯಾದ ನೀತಿಗಳಿಲ್ಲ. ಯಾಕೆಂದರೆ 1 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆದರೆ 10ರಿಂದ 15% ಮಾತ್ರ ಕೆರೆ ಹೂಳು ತೆಗೆಯೋದಕ್ಕೆ ಬಳಸುವ ಮಾದರಿಗಳ ಏನು ನೀತಿಯನ್ನು 75ನೇ ಇಸ್ವಿಯಿಂದ ಅನುಸರಿಸಿ ಕರ್ನಾಟಕ ಇವತ್ತು ಕೆರೆ ಹೂಳು ತೆಗೆಯೋದು, ಬಾಕಿದೆಲ್ಲ ಕಾಂಕ್ರೀಟ್ ಕಾಮಗಾರಿಗಳಿಗೆ ಖರ್ಚಾಗ್ತಾ ಇದೆ. ನೇರವಾಗಿ ಆಳಕ್ಕೆ ಸರಿಯಾಗಿ ಹೂಳು ತೆಗೆಯೋದು, ಟ್ಯಾಂಕ್ ರಿಜಿಸ್ಟರ್ ನೋಡಿ ಹೂಳು ತೆಗೆಯೋ ಕೆಲಸ ಮಾಡಿದರೆ ನಮ್ಮ ಈ ಪೈಪ್ಲೈನು, ಮತ್ತೊಂದು ನದಿ ತಿರುವು, ಮತ್ತೊಂದು ಯೋಜನೆಗಳ ಭಾರ ತಕ್ಷಣಕ್ಕೆ ಬೇಕಾಗೋದಿಲ್ಲ. ಮಳೆ ಬರ್ತಾ ಇದೆ, ಮಳೆ ಕೊರತೆ ಇಲ್ಲ, ಹಿಂಗಾರಿ ಮುಂಗಾರಿ ಲೆಕ್ಕ ತಪ್ಪಿದೆ. ಆದರೆ ಬಂದಿರೋ ಮಳೆಯನ್ನು ಕೆರೆಯಲ್ಲಿ ಹಿಡ್ಕೊಳ್ಳೋದಕ್ಕೆ ನಾವು ಗೆದ್ದರೆ ಬಹುಶಃ ನಾನು ರಾಯಚೂರದಂತಹ ಸಿಂಗಡದಿನ್ನಿ ಅಂತ ಆ ಮೂಲೆಯಂಥ ಪ್ರದೇಶದಲ್ಲಿ ಸಕ್ಸಸ್ಸನ್ನು ನೋಡಿದ್ದೀವಿ. ಕೊಪ್ಪಳದ ಗವಿಮಠದ ಶ್ರೀಗಳು ಕೆರೆ ಮಾಡಿದಾಗ ನಾನೇ ಅಲ್ಲಿ ಸಾಕಷ್ಟು ಸರಿ ಸುತ್ತಾಡಿದ್ದೀನಿ, ಕೆರೆಗಳು ನೋಡಿ ಸಕ್ಸಸ್ ನೋಡಿದ್ದೀವಿ. ಬಯಲುಸೀಮೆ ಅಂತ ಜಾಗದಲ್ಲೇ ಆಗಿರುವಾಗ ಇದು ಮಲೆನಾಡಿನ ಪ್ರದೇಶದಲ್ಲಿ ನಾವು ಕೆರೆಗಳನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಒಂದು ದೊಡ್ಡ ನೀತಿಯನ್ನು ರೂಪಿಸಬೇಕು. ಮತ್ತು ಆ ಹೊರತೆ ಕೆರೆಗಳು ಬೇರೆ ಬೇರೆ ಥರ ಕೆರೆ ಇದೆ, ಅದಕ್ಕೆ ಒಂದು ಸ್ಪಷ್ಟವಾಗಿ ನಾವು ಒತ್ತಡ ತರುವುದಕ್ಕೆ ಹೆಜ್ಜೆ ಹಾಕಬೇಕು. ಅಂದರೆ ನೀರಿನ ಸಮಸ್ಯೆ ಗಡಚಾಗಿದೆ. ಕರ್ನಾಟಕ 52 ಲಕ್ಷ ಕೊಳವೆ ಬಾವಿಗಳ ಮೇಲೆ ಇವತ್ತು ಬದುಕಿದೆ. 83ನೇ ಇಸ್ವಿಯವರೆಗೆ ಎಲ್ಲ ಹಳ್ಳಗಳಲ್ಲಿ ನೀರಿತ್ತು, ಈಗ ಎಲ್ಲ ಊರುಗಳಲ್ಲೂ ಕೊಳವೆ ಬಾವಿ ಇದೆ. ಹಾಗಾಗಿ ಈ ಎಚ್ಚರ ಮೂಡಿಸೋಣ ಅಂತ ಹೇಳ್ತೀನಿ ಅಷ್ಟೇ. ಒಂದು ಪಾಯಿಂಟ್ ಆ್ಯಡ್ ಮಾಡ್ತೀನಿ. ನೀವು ಧಾರವಾಡಕ್ಕೆ ಬಂದರೆ ನಮ್ಮ ಪರಿಸರ ಶಿಕ್ಷಣ ಪಾಠಶಾಲೆ ನೇಚರ್ ಫಸ್ಟ್ ಇಕೋ ವಿಲೇಜಿಗೆ ಬರ್ರಿ. ಶಿವಾನಂದಣ್ಣ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಚೇರ್ಮನ್ PV ಹಿರೇಮಠರು ಸಿಲ್ಟ್ ಟ್ರ್ಯಾಪ್ ಟೆಕ್ನಾಲಜಿ ಕೆರೆಯನ್ನು ನಿರ್ಮಾಣ ಮಾಡ್ಯಾರ. ಆ ಥರದ ಕೆರೆಯನ್ನು ಎಲ್ಲ ಊರಲ್ಲೂ ನಾವು ರೆಪ್ಲಿಕೇಟ್ ಮಾಡಲಿಕ್ಕೆ ಸಾಧ್ಯದ. 1,25,000 ಲೀಟ್ರ್ ನೀರನ್ನು ಒಂದು ಮಳೆಗಾಲದಲ್ಲಿ ನಮ್ಮ ಕೆರೆ ಹಿಡಿದಿಡ್ತದೆ. ನೀವು ಬಂದು ಅದನ್ನು ನೋಡಿದರೆ ಯಾವ ಊರಲ್ಲೂ ಕೂಡ ನಾವು ಸುಮಾರು 100-150 ವರ್ಷಗಳವರೆಗೆ ಹೂಳೆ ತುಂಬದಂಥ ಕೆರೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. ಧನ್ಯವಾದ. ಇವತ್ತು ವಿಶ್ವ ತಾಯಂದಿರ ದಿವಸ. ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಪರಿಸರವನ್ನು, ನಮ್ಮ ಪ್ರಕೃತಿನ ನಾವು ತಾಯಿ ರೂಪದಲ್ಲಿ ನೋಡ್ತೀವಿ. ಶಿವಮೊಗ್ಗದ ಕವಿ ಡಾಕ್ಟರ್ NS ಲಕ್ಷ್ಮಣ್ ಭಟ್ರು ಬರೀತಾರೆ, ಎಲ್ಲ ನಿನ್ನ ಲೀಲೆ ತಾಯಿ, ಎಲ್ಲ ನಿನ್ನ ಮಾಯೆ ಅಂತ. ಪ್ರಕೃತಿಯನ್ನು ಆನಂದಿಸುವ, ಭಕ್ತಿಯಿಂದ, ಗೌರವದಿಂದ ಕಾಪಾಡುವ ಜವಾಬ್ದಾರಿ ನಮ್ಮೆಲ್ಲರದ್ದಾಗಿರಲಿ ಅಂತ ಹೇಳ್ತಾ, ಯಾರು ಸಭಿಕರಲ್ಲಿ ಪ್ರಶ್ನೆ ಇದ್ದರೆ 1-2 ಪ್ರಶ್ನೆಗಳಿಗೆ ಸಮಯ ಇದೆ. ಸರ್, ಅಲ್ಲಿ ಸುರೇಶಣ್ಣ. ಸರ್ ನಮಸ್ಕಾರ. ನಾನು ನಿಮ್ಮ ಪರಿಸರ ಪತ್ರಿಕೋದ್ಯಮ ಶಿಬಿರಕ್ಕೆ ಬಂದಿದ್ದೆ. ತುಂಬ ಖುಷಿಯಾಯಿತು ನಿಮ್ಮ ಶಿವಾನಂದ ಕಳವೆ ಅವರು ನಡೆಸ್ಕೊಡ್ತಕ್ಕಂಥ ಒಂದು ಶಿಬಿರದಲ್ಲಿ. ಅವತ್ತಿಂದ ಒಂದು ಪರಿಸರ ಬಗ್ಗೆ ತುಂಬ ಒಳ್ಳೆ, ನಾನು ಟೀಚರ್ ಸಹ ಹೈಸ್ಕೂಲ್ ಸೈನ್ಸ್ ಟೀಚರು. ಮಕ್ಕಳಲ್ಲಿ ಈ ಥರ ಭಾವನೆ ಮೂಡಿಸ್ತೇನೆ. ನನ್ನಲ್ಲಿ ಏನಪ್ಪ ಅಂದರೆ, ಹಿಂದೆ ಮಕ್ಕಳಿಗೆ ತಮ್ಮ ಪೋಷಕರು ಕೆರೆಯಂ ಕಟ್ಟಿಸಿ ದೇವಗಾರಂ ಮಾಡಿಸು ಅಂತ ಹೇಳ್ತಿದ್ರಂತೆ ಪ್ರತಿಯೊಬ್ಬ ಮಕ್ಕಳಿಗೆ. ಇವತ್ತೇನಾಗಿದೆ, ಬರೀ ನೀಟ್ ಎಕ್ಸಾಮ್ ಪಾಸ್ ಮಾಡು, IIT ಎಕ್ಸಾಮ್ ಪಾಸ್ ಮಾಡು, ಬರೀ ಇದೇ ಥರನ ಆಗ್ತಾಯಿದೆ. ಆದರೆ ನಾನು ಅಬ್ಸರ್ವ್ ಮಾಡಿದ್ದೀನಿ, ಇವತ್ತು ನಾನು ಇನ್ನೊಂದು ಇದರಲ್ಲಿ ಈ ಒಂದು ಶಿಬಿರದಲ್ಲಿ ನಾವು ಅಬ್ಸರ್ವ್ ಮಾಡಿದೆ ಏನಪ್ಪ ಅಂದರೆ, ಲಿಟ್ ಫೆಸ್ಟಲ್ಲಿ ಎಲ್ಲೂ ಪ್ಲಾಸ್ಟಿಕ್ ಬಳಕೆ ಮಾಡಿಲ್ಲ. ನಾನು ಎಷ್ಟೋ ಮದುವೆಗೆ ಹೋಗಿರ್ತೀನಿ, ಹುಡುಗ ಎನ್ವಿರಾನ್ಮೆಂಟಲ್ ಸೈನ್ಸು MSc ಓದಿರ್ತಾನೆ,
ಎನ್ವಿರಾನ್ಮೆಂಟಲ್ ಸೈನ್ಸ್ MSc ಓದಿರ್ತಾನೆ, ವಾಟರ್ ಪ್ರತಿಯೊಂದು ಪ್ಲಾಸ್ಟಿಕ್ ಐಟಮ್ ಇರುತ್ತೆ. ಅಂದರೆ ಅವ್ನು ಓದಿದ ಕ್ವಾಲಿಫಿಕೇಷನಿಗೂ ಇದಕ್ಕೆ ಸಂಬಂಧನೇ ಇರಲ್ಲ. ನನ್ನ ಪ್ರಶ್ನೆ ಏನಪ್ಪ ಅಂತಂದರೆ, ನಾನು ಇವೆಲ್ಲ ಹೇಳ್ತಾ ಇದ್ದು ನೋಡಿದರೆ ನನಗೆಲ್ಲೊಂದು ಕಡೆ ಮುಂದೆ ಫ್ಯೂಚರಲ್ಲಿ, ಈಗ ನಾನು ಶಿವಮೊಗ್ಗದಲ್ಲಿ ನೋಡ್ತಾ ಇರ್ತೀನಿ ಮನೆ ಆಸ್ಪಾಸಲ್ಲಿ MD ಓದಿರ್ತಾರೆ, ಡಾಕ್ಟ್ರು ಮನೆ ಓದಿರ್ತಾರೆ, ಕಾರನ್ನು ನೀರು ವೇಸ್ಟ್ ಮಾಡ್ತಾರೆ. ಇಲ್ಲ, ನಿಮ್ಮ ಪ್ರಶ್ನೆ ಅರ್ಥ ಆಯಿತು. ಈಗ ನಾನು ಉತ್ತರ ಕೊಟ್ಬಿಡ್ತೀನಿ, ಆಮೇಲೆ ಶಿವಾನಂದಣ್ಣ ನನಗಿಂತ ದೊಡ್ಡವರು, ಅವ್ರ ಹಿರಿಯರು ಹೇಳ್ಬೋದು ಅನುಭವದಿಂದ. ನಾವು ಧಾರವಾಡದಲ್ಲಿ ಏನು ಮಾಡಿದ್ವಿ ಅಂದರೆ, ಒಂದು 8 ಕಲ್ಯಾಣ ಮಂಟಪಗಳನ್ನು ಹುಡುಕಿದ್ವಿ. ಎಷ್ಟು ಪ್ಲಾಸ್ಟಿಕ್ ಬಳಕೆ ಆಗ್ತದೆ ಇಲ್ಲಿ ಪ್ರತಿ ಮದುವೆಯಲ್ಲಿ ಅಂತ ಚೆಕ್ ಮಾಡಿದ್ವಿ. 3 ಟ್ರ್ಯಾಕ್ಟರ್ ಲೋಡ್ ಹೋಗ್ತಿತ್ತು ಒಂದು ಮದುವೆ ಆದಮೇಲೆ. ಸೊ ಈಗ ನಿಮಗೆಲ್ಲ ಗೊತ್ತಿರ್ಬೋದು, ಅನಂತಕುಮಾರ್ ಅವರ ಹೆಸರಲ್ಲಿ ಒಂದು ಪ್ಲೇಟ್ ಬ್ಯಾಂಕ್ ಶುರು ಮಾಡಿದ್ದಾರೆ. ಇನ್ಫೋಸಿಸ್ ಫೌಂಡೇಶನ್ ಅವರು ಕೂಡ ಆ ಥರದ ಪ್ಲೇಟ್ ಬ್ಯಾಂಕ್ಗಳನ್ನು ಎಲ್ಲ ಕಡೆ ಮಾಡಿದ್ದಾರೆ. ಇಸ್ಕಾನ್ ಅವರು ಕೂಡ ಮಾಡಿದ್ದಾರೆ. ಧಾರವಾಡದಲ್ಲಿ ನಾವು ನಮ್ಮ ಇಕೋ ವಿಲೇಜ್ ವತಿಯಿಂದ 4 ಕಲ್ಯಾಣ ಮಂಟಪಗಳಿಗೆ ಈ ಥರದ ಪ್ಲೇಟು, ಲೋಟ ಮತ್ತು ಕೊಟ್ಟೆಗಳನ್ನು ಕೊಟ್ವಿ. ₹1 ಕೊಡಬೇಕು, ಅವರು ಬಳಕೆ ಮಾಡಬೇಕು, ಅಪ್ಪಿತಪ್ಪಿ ಪ್ಲಾಸ್ಟಿಕ್ ಬಳಸಂಗಿಲ್ಲ. ಸೊ 1,000ದಿಂದ 1,500 ಪ್ಲೇಟು, ತಾಟು, ಲೋಟಗಳನ್ನು ಕೊಟ್ಟಿಟ್ವಿ. ಅಲ್ಲಿಂದ ಸುಮಾರು 3 ಲೋಡ್ ಪ್ಲಾಸ್ಟಿಕ್ ಏನು ಹೋಗ್ತಿತ್ತಲ್ಲ, ಅದನ್ನು ನಿಲ್ಲಿಸಲಾಯಿತು. ಸೊ ನಾವು ಸ್ಥಳೀಯ ಮಟ್ಟದಲ್ಲಿ ಏನು ಮಾಡ್ತೀವಿ, ನಾವು ನಮಗೆ ಅನ್ವಯಿಸ್ಕೊಳ್ಳೋದಷ್ಟೇ, ಉಳಿದವ್ರನ್ನ ಬಿಟ್ಬಿಡೋಣ. ನಾವೇನು ಮಾಡ್ತೀವಿ ಅನ್ನೋದು ಕೊನೆಗೂ ನಿಲ್ಲುತ್ತೆ. ಸರ್, ಹಾರ್ನ್ಬಿಲ್ ಪಕ್ಷಿ ಬಗ್ಗೆ ಸ್ವಲ್ಪ, ದಾಂಡೇಲಿ ಅಲ್ಲಿ ಅದು ತನ್ನ ಜೀವಿತಾವಧಿಯಲ್ಲಿ 45,000 ಗಿಡ ನೆಡುತ್ತಂತೆ. ಅದು ಪಕ್ಷಿದು ಎಲ್ಲ ಒಂದು ಕಡೆ ಹೋಮ್ ಸ್ಟೇ ಮಾಡ್ತಾ ಇರೋದ್ರಿಂದ ಅಲ್ಲೆಲ್ಲನ ಆ ಪಕ್ಷಿಗಳ ಉಳಿವಿಗೆ ತೊಂದರೆ ಆಗ್ತಿದೆ, ಅದರಿಂದ ಮತ್ತು ಕಾಡು ನಾಶ ಆಗುತ್ತೇನೋ ಅಂತ. ಅದೇ ಸರ್, ಅಂದರೆ ಅದು ತುಂಬ ವಿಸ್ತಾರವಾದ ಪ್ರಶ್ನೆ. ಏನಾದ್ರು ನೇರವಾದ ಪ್ರಶ್ನೆ, ಅಲ್ಲೊಂದು ಪ್ರಶ್ನೆ ಲಾಸ್ಟ್. ಈಗ ಇವರು ಹೇಳ್ತಾ ಇದ್ರು ಪ್ಲೇಟ್ ಬ್ಯಾಂಕು, ನಿಮಗೆ ಜಸ್ಟ್ ಮಾಹಿತಿಗೆ ಹೇಳ್ತಾ ಇದ್ದೀನಿ, ಶಿವಮೊಗ್ಗದಲ್ಲೂ ಸಹ ನಾವು ಅಂಥದ್ದೊಂದು ಕೆಲಸ ಆರಂಭ ಮಾಡಿದ್ದೀವಿ. ಶಿವಮೊಗ್ಗದ ನವ್ಯಶ್ರೀ ನಾಗೇಶ್ ಅವರು ವಿಶೇಷವಾಗಿ ಅವರ, ಅಂದರೆ ಯಾಕೆ ಇಲ್ಲಿ ಅವ್ರನ್ನ ಸ್ಮರಿಸ್ತಾ ಇದ್ದೀನಿ ಅಂತಂದರೆ, ಆ ಥರದ ಪ್ರಯತ್ನ ಶಿವಮೊಗ್ಗದಲ್ಲೂ ಆಗ್ತಾ ಇದೆ. ಯಾವುದೇ ರೀತಿಯ ಪ್ಲಾಸ್ಟಿಕ್ ಬಳಕೆ ಇಲ್ಲದೆ ಶುಭ ಸಮಾರಂಭಗಳು ನಡಿಬೇಕು, ಮತ್ತು ಈ ಪ್ಲೇಟ್ ಬ್ಯಾಂಕಿನ ಕಾನ್ಸೆಪ್ಟ್ ಎಲ್ಲ ಅಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಇಂಥ ಮಾಡೋರ ಕೈಗೆ ಜೊತೆಯಾಗಿ ಬೆಂಬಲವಾಗಿ ನಿಲ್ಲೋಣ ಅನ್ನೋದಕ್ಕೆ ನಾನು ಅದನ್ನು ಪ್ರಸ್ತಾಪಿಸಿದೆ. ಸರ್, ನಿಮ್ಮ ಪ್ರಶ್ನೆ. ಇದು ಸ್ನೇಹಿತರಾದಂಥ ಶಿವಾನಂದ ಕಳವೆ ಅವರಿಗೆ ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಇವರಿಗೆ, ಹರ್ಷವರ್ಧನ್ ಶೀಲ ಅಂತವರಿಗೆ. ಮೊದಲನೇದು ಶಿವಾನಂದ ಕಳವೆ ಅವರಿಗೆ. ಈಗ ತಾವು ಪ್ರಸ್ತಾಪ ಮಾಡಿದ್ರಿ, ಮೊದಲನೇದಾಗಿ ತೋಟಗಳಲ್ಲಿ ಮಂಗನ ಕಾಟ, ಅಕೇಶಿಯವೇ ಈಗ ತೋಟಕ್ಕೆ ಬಾಳೆಕಾಯಿಗೆ ಕಾಟ ಅಂಥೇಳಿ. ಇದಕ್ಕೆ ಪೂರಕವಾಗಿ ಇತ್ತೀಚೆಗೆ ಕೆಲವು ವರ್ಷಗಳ ಹಿಂದೆ ಪ್ರಸ್ತಾಪ ಆಗಿತ್ತು, ವಿಶೇಷವಾಗಿ ತೀರ್ಥಹಳ್ಳಿ, ಸಾಗರ, ಹೊಸನಗರ ಪ್ರದೇಶಗಳಲ್ಲಿ ಮಂಗನ ಕಾಟ, ತೋಟಕ್ಕೆ ಮಂಗನ ಕಾಟವನ್ನು ತಡೆಯಲಿಕ್ಕೆ ಒಂದು ಮಂಕಿ ಪಾರ್ಕ್ ಮಾಡಬೇಕು ಅಂತೇಳಿ ಒಂದು ಪ್ರಸ್ತಾಪ ಆಗಿತ್ತು. ಅದು ಅಷ್ಟಕ್ಕೆ ಸ್ಥಗಿತಗೊಂಡಿದೆ ಈಗ ಸದ್ಯಕ್ಕೆ. ಆಮೇಲೆ ಈ ಬೇಲಿಗೆ ಸಂಬಂಧಪಟ್ಟಂತೆ ಉತ್ತರ ಕನ್ನಡ ಮತ್ತು ಕರಾವಳಿ ಭಾಗದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಕಿಲೋಮೀಟರ್ ಉದ್ದದ ಬೇಲಿ ಹಾಕಿದ್ರು, ತಂತಿ ಬೇಲಿ, ಕಲ್ಕಂಬ ಹಾಕಿ. ಈಗ ಅದು ಹೋಗಿದೆ ಅಂಥೇಳಿ. ಈಗ ನಮ್ಮ ಕಾಲ್ಬುಡದಲ್ಲೇ ಒಂದು ಈಗ ಬರ್ತಾ ಇದೆ. ಈಗ ಇಲ್ಲಿ ಅಪ್ಪರ್ ತುಂಗಾ ಪ್ರಾಜೆಕ್ಟ್ ಅಂತಿದೆ, ತುಂಗಾ ಮೇಲ್ದಂಡೆ ಯೋಜನೆ, ಸುಮಾರು ಒಂದು 11.5-12 ಕಿಲೋಮೀಟರ್ ಉದ್ದದ ವ್ಯಾಪ್ತಿ. ಅದೇನಾಗಿದೆ ಅಂತಂದರೆ, ಈಗ ಅಲ್ಲಿ ಎನ್ಕ್ರೋಚ್ಮೆಂಟ್ ಮಾಡಬಾರ್ದು ಅಂತೇಳಿ ಅಲ್ಲಿ ಬೇಲಿ ಹಾಕಬೇಕಂತೇಳಿ ಆಗಿದೆ ಎರಡೂ ಕಡೆ. ನೇರವಾಗಿ ಈಗ ಅದಕ್ಕೆ ಪರ್ಯಾಯ ಏನು? ಆ ಕೋಟಿಗಟ್ಟಲೆ 8-10 ಕೋಟಿ ರೂಪಾಯಿ ವೆಚ್ಚ ಮಾಡಿ ಬೇಲಿ ಹಾಕೋದಕ್ಕಿಂತ ಬೇರೆ ಏನಾದರೂ ಅದಕ್ಕೆ ಮಾರ್ಗ ಇದೆಯಾ, ಅಧಿಕಾರಿಗಳ ಮೂಲಕ, ಇಲಾಖೆ ಮೂಲಕ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ಇಲ್ಲಿ ಚಾಮರಾಜನಗರ ಮತ್ತು ಈ ಚಿಕ್ಕಮಗಳೂರು ಭಾಗಗಳಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷ, ವಿಶೇಷವಾಗಿ ಆನೆಗಳ ಒಂದು ಸಂಘರ್ಷ ಉಂಟಾಗಿದೆ. ಇತ್ತೀಚೆಗೆ ಮಾನ್ಯ ಮಂತ್ರಿಗಳು, ಅರಣ್ಯ ಮಂತ್ರಿಗಳು ಒಂದು ಹೇಳಿಕೆ ಕೊಟ್ಟಿದ್ದರು, ಸಂತಾನಹರಣ ಚಿಕಿತ್ಸೆ ಮಾಡುವುದರ ಮೂಲಕ ಅದರ ನಿಯಂತ್ರಣ ತರ್ತೇವೆ ಅಂತೇಳಿ. ಇದು ಎಷ್ಟರ ಮಟ್ಟಿಗೆ ಸಮಂಜಸ ಅನ್ನೋದನ್ನು ಹರ್ಷವರ್ಧನ್ ಶೀಲವಂತರು ಉತ್ತರ ಕೊಡಬೇಕು. ಮೊದಲನೇದು, ಭೂಮಿ ರಕ್ಷಣೆಗೆ ಈ ಕಾಂಕ್ರೀಟು ಮತ್ತೊಂದು ಬೇಲಿ ಮಾಡೋದು ಇದೆಯಲ್ಲ, ಈ ಕಲ್ಪನೆಗಳು ಈಸಿಯಾಗಿ ಅದನ್ನು ನಿರ್ವಹಣೆ ಮಾಡ್ಬೋದು ಅಂತ, ಹೋಗಿ ಮುಗಿಸಿ ಬರ್ಬೋದು, ಮಾರ್ಚ್ ಎಂಡ್ ಒಳಗಡೆ ಬಿಲ್ ಮಾಡ್ಬೋದು ಅನ್ನೋದು ಒಳ್ಳೆ ಸೂತ್ರ ಇದೆ. ಹಿಂದೆ ಅಗಳಗಳನ್ನು ಮಾಡ್ತಾಯಿದ್ರು, ಅಲ್ಲಿ ಕಾಲುವೆ ಅಂಚಿನಲ್ಲಿ ಅಗಲ ಮಾಡೋದಕ್ಕೆ ಏನು ತೊಂದರೆ ಇದೆಯೋ ಗೊತ್ತಿಲ್ಲ, ಮಣ್ಣಿನ ಅಗಲಗಳನ್ನು, ಏರಿಗಳನ್ನು ಮಾಡಿ ಅದಕ್ಕೆ ಹಸಿರು ಬೇಲಿಗಳ ರೀತಿಯಲ್ಲಿ ಮಾಡಿ. ನೀವು ಬಯಲುಸೀಮೆ ಕಡೆ ಬಂದರೆ ಕತ್ತಾಳೆಯನ್ನು ಪ್ಲ್ಯಾಂಟ್ ಮಾಡ್ತಾರೆ, ಶಾಶ್ವತವಾಗಿ ಅವು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತವೆ. ಕತ್ತಾಳೆ ಬೇಲಿಗಳನ್ನು ನಾವು ಸಾಕಷ್ಟು ಬಯಲುಸೀಮೆಗಳಲ್ಲಿ ನೋಡ್ಬೋದು. ಅಂದರೆ ಜೀವಂತ ಬೇಲಿಗಳನ್ನು ಮಾಡುವ ಅವಕಾಶಗಳಿದೆ. ಪ್ರಾಣಿಗಳ ಓಡಾಟ, ಅವು ಜೀವದಾರಿ ಇದೆ ಅಲ್ಲಿ, ಹಾಗಾಗಿ ಅದಕ್ಕೂ ಕೂಡ ಅಂಥ ಬೇಲಿಗಳಲ್ಲಿ ಏನೂ ತೊಂದರೆ ಆಗೋದಿಲ್ಲ, ಅದನ್ನು ಮಾಡ್ಬೋದು ಅಂತ ಅನಿಸುತ್ತೆ. ನಿಮ್ಮದು ಸರ್ಕಾರದ ಯೋಚನೆಗಳು ಈ ಸಮುದಾಯದ ಮಟ್ಟದಲ್ಲಿ ಚರ್ಚೆಗಳಾಗಿ ಇಲ್ಲಿಂದನೇ
ನಾವು ಒಂದಷ್ಟು ಆಗ್ರಹಪೂರ್ವಕವಾಗಿ ಮನವಿಗಳನ್ನು ಒತ್ತಾಯಗಳನ್ನು ಸಲ್ಲಿಸುವಂಗಾದರೆ ಸರಿ, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ನಾವಿದ್ರೆ ಅವ್ರು ಹೀಗೆ ಮಾಡ್ಕೊತ ಹೋಗ್ತಾರೆ. ಕೊನೆಗೊಂದು ದಿವಸ ಮನುಷ್ಯ ಸಂತಾನ ಹೊರಡದ್ದು ಅವ್ರು ತರಬಹುದು ಅಂತ ಅನಿಸುತ್ತೆ ನನಗೆ. ಧನ್ಯವಾದ. ಇಲ್ಲಿಗೆ ಪರಿಸರ ಗೋಷ್ಠಿ ಮುಕ್ತಾಯ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಈ ಒಂದು ಕರ್ನಾಟಕ ಸಂಘದ ಅಧ್ಯಕ್ಷರಾದಂತಹ ಶಂಕರನಾರಾಯಣ ಶಾಸ್ತ್ರಿ ದಂಪತಿಗಳು ಬಂದಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಈ ಒಂದು ಗೋಷ್ಠಿಯಲ್ಲಿ ಉಪಸ್ಥಿತಕ್ಕಂಥ ಗಣ್ಯರನ್ನು ಸನ್ಮಾನಿಸಬೇಕು ಅಂಥೇಳಿ ಶ್ರೀಮತಿ ಮಾನಸ ಶಿವರಾಮಕೃಷ್ಣ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಹಾಗೂ ಶ್ರೀ ಶಂಕರನಾರಾಯಣ ಶಾಸ್ತ್ರಿಗಳು ಆ ವೇದಿಕೆಗೆ ಆಗಮಿಸಿ ಗೌರವವನ್ನು ಸಮರ್ಪಣೆ ಮಾಡಬೇಕು ಅಂಥೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಪರಿಸರ ಗೋಷ್ಠಿ ಈಗ ಮುಕ್ತಾಯ. ಪರಿಸರ ಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಶ್ರೀಯುತ ಶಿವಾನಂದ ಕಳವೆ ಅವರು ಹಾಗೂ ಹರ್ಷವರ್ಧನ ಶೀಲವಂತರವರನ್ನು ಗೌರವಿಸಲು ಶ್ರೀ ಶಂಕರನಾರಾಯಣ ಶಾಸ್ತ್ರಿಗಳು, ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಹಾಗೂ ಶ್ರೀಮತಿ ಮಾನಸ ಶಿವರಾಮಕೃಷ್ಣರು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತೇನೆ. ಪರಿಸರ ಅವ್ಯಕ್ತ ವಿಸ್ಮಯಗಳ ಆಗರವೇನೋ ನಿಜ, ಆದರೆ ಪರಿಸರದ ರಕ್ಷಣೆಯಲ್ಲಿ ಸರ್ಕಾರ ಮತ್ತು ಮಾನವರ ಒಂದು ವಿಚಾರ ಒಂದು ವಿಚಿತ್ರ ವಿಸ್ಮಯ ಅನ್ನೋದನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವರನ್ನು ಸನ್ಮಾನಿಸುವ ಕಾರ್ಯಕ್ರಮ ಈಗ. ನಂತರ ಮುಂದಿನ ಗೋಷ್ಠಿ ಪಾನೀಯದ ನಂತರ ಮುಂದಿನ ಗೋಷ್ಠಿ ಆರಂಭ ಆಗುತ್ತೆ. ಗೋಷ್ಠಿ 6 ಸಾಮಗಾನ, GSS ಅವರ ಕಾವ್ಯ ಸಂವಾದ ಕಾರ್ಯಕ್ರಮ ಇರುತ್ತೆ. ಸಾಮಗಾನ